ಹಲೋ ಸ್ಟೂಡೆಂಟ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಟು ಸ್ಕೋರ್ ಬೂಸ್ಟರ್ ಸೀರೀಸ್. ಸೊ ಈ ಲೆಕ್ಚರಲ್ಲಿ ನಾವು ಎಮ್ ಸಿ ಕ್ಯೂಸ್ ಮತ್ತು 1 ಮಾರ್ಕ್ಸ್ ನೋಡೋಣ. ಫಸ್ಟ್ ಚಾಪ್ಟರ್ ಇಸ್ ಅವರ್ ರಿಯಲ್ ನಂಬರಲ್ಲಿ ಯಾವ್ದು ಬರುತ್ತೆ ಸರ್ ಅಂತ ಕೇಳಿದರೆ, ನೋಡಿ, ನಿಮಗೆ 1 ಮಾರ್ಕ್ಸಿಗೆ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ ಇದೆ ಅಲ್ಲ, ಅದು ಕೇಳಬಹುದು. ಸ್ಟೇಟ್ಮೆಂಟ್ ಬರೀರಿ ಅಂತ ನಿಮ್ಮದು ಮಾಡಲ್ ಪೇಪರ್ 1ನಲ್ಲಿ ಕೇಳಿದ್ದಾರೆ ಸ್ಟೇಟ್ಮೆಂಟ್. ಅದಕ್ಕೆ ಓದ್ಕೊಳ್ಳಿ, ಇದು ಸ್ಟೇಟ್ಮೆಂಟ್ ಗೊತ್ತಿರಬೇಕು ನಿಮಗೆ. ಮತ್ತೆ ನೋಡಿ ಇಲ್ಲಿ ಮತ್ತೆ ಇದು ರಿಲೇಷನ್ ಹೆಚ್ ಸಿ ಎಫ್ ಇಂಟು ಎಲ್ ಸಿ ಎಮ್ ಏನಾಗುತ್ತೆ? ಪ್ರಾಡಕ್ಟ್ ಆಫ್ ದ ಟೂ ನಂಬರ್ಸ್ ಎಲ್ ಸಿ ಎಮ್ ಇಂಟು ಹೆಚ್ ಸಿ ಎಫ್ ಇಸಿಕಲ್ ಟು ಎ ಇಂಟು ಬಿ. ಇದು ನಿಮಗೆ ಗೊತ್ತಿರಬೇಕು. ಇದು ತುಂಬ ಇಂಪಾರ್ಟೆಂಟ್ ರಿಲೇಷನ್. 1 ಮಾರ್ಕ್ಸಿಗೆ ಗ್ಯಾರಂಟಿ ಕೇಳುತ್ತೆ ಕ್ವಶನ್. ಅರ್ಥ ಆಯಿತು? 1 ಮಾರ್ಕ್ಸ್ ಐದರ್ ಇನ್ 1 ಮಾರ್ಕ್ಸ್ ಐದರ್ ಆರ್ ಇನ್ ಎಮ್ ಸಿ ಕ್ಯೂ ಪಾರ್ಟ್. ಓಕೆ, ನೋಡಿ ಇಲ್ಲಿ ಎಮ್ ಸಿ ಕ್ಯೂಸ್ ನೋಡೋಣ. ಸೊ ವಿ ಆರ್ ಗೋಯಿಂಗ್ ಟು ಡೂ ಫಾಸ್ಟ್ ಎಮ್ ಸಿ ಕ್ಯೂಸ್. ದೇರ್ ಈಸ್ ನೋ ಟೈಮ್. So we are going to do in fast way. In this number, which is the irrational number, directly you can say this is option D is our irrational number. By looking we can say that this is an irrational number. ಮತ್ತೆ ನೋಡಿ ಇಲ್ಲಿ ಕ್ವಶನ್ ನಂಬರ್ 2 ಅಲ್ಲಿ ಏನು ಕೊಟ್ಟಿದ್ದಾರೆ? ಇದು ಒಂದು ನಂಬರ್ ಕೊಟ್ಟಿದ್ದಾರೆ. we have to say this is which type of this number is. So this number can be represented as a product of the prime number, then it is a composite number. ಅರ್ಥ ಆಯ್ತು? ಇದು ಆಪ್ಷನ್ ನಂಬರ್ ಬಿ ಆಗುತ್ತೆ. ಹೆಚ್ ಸಿ ಎಫ್ ಆಫ್ ದ ಎನಿ ಟು ಪ್ರೈಮ್ ನಂಬರ್ ಏನಾಗುತ್ತೆ? ಆಲ್ವೇಸ್ ಈಕ್ವಲ್ ಟು 1 ಆಗುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಪ್ರಾಪರ್ಟಿ, ನೆನಪಿರಲಿ ನಿಮಗೆ. ಹೆಚ್ ಸಿ ಎಫ್ ಆಫ್ ದ ಎನಿ ಟು ಪ್ರೈಮ್ ನಂಬರ್ ಏನಾಗುತ್ತೆ? 1 ಆಗುತ್ತೆ. ಇದು ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಬೇಕಿದು. ಹೆಚ್ ಸಿ ಎಫ್ ಆಫ್ ಎನಿ ಟು ಪ್ರೈಮ್ ನಂಬರ್ ಏನಾಗುತ್ತೆ? 1 ಆಗುತ್ತೆ ಸರ್, 1 ಆಗುತ್ತೆ. ಅರ್ಥ ಆಯಿತು? ಮತ್ತೆ ನೋಡಿ ಇಲ್ಲಿ ಇದು 3 ಮತ್ತು 5 ಏನು? 3 ಮತ್ತು 5 ಏನು? ಪ್ರೈಮ್ ನಂಬರ್ಸ್ ಅಲ್ಲ. ಪ್ರೈಮ್ ನಂಬರ್ಸ್ ಆದರೆ ಹೆಚ್ ಸಿ ಎಫ್ ಏನಾಗುತ್ತೆ? 1 ಆಗುತ್ತೆ. ಅರ್ಥ ಆಯ್ತು? ಇದು ಮತ್ತೆ ನೋಡಿ ಇಲ್ಲಿ ಹೆಚ್ ಸಿ ಎಫ್ ಆಫ್ 95 ಆ್ಯಂಡ್ 152. ಯು ಹ್ಯಾವ್ ಟು ಫೈಂಡ್ ಬೈ ದ ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್. ಯು ಕ್ಯಾನ್ ಈಸಿಲಿ ಫೈಂಡ್. ಯು ಹ್ಯಾವ್ ಡಿಡ್ ಇನ್ ಯುವರ್ ಎನ್ ಸಿ ಆರ್ ಟಿ ಕ್ವಶನ್ಸ್ ಆಲ್ಸೋ, ಸೇಮ್ ಟೈಪ್ ಆಫ್ ಕ್ವಶನ್ಸ್. So we have to express 91 as a prime factor. So we can express in ಇದು ಪ್ರೈಮ್ ಫ್ಯಾಕ್ಟರ್ಸ್ ಅಲ್ಲಿ ಇರಬೇಕು. ಅದು ನೋಡಿ ಇಲ್ಲಿ ನಿಮಗೆ ಅರ್ಥ ಆಗ್ತಾ ಇಲ್ಲ, ಏನು ಮಾಡ್ಬೇಕು ಸರ್ ಅಂದರೆ, ಫಸ್ಟ್ ಯು ಕ್ಯಾನ್ ಸಾಲ್ವ್ ಥ್ರೂ ಯೂಸಿಂಗ್ ಎ ಫ್ಯಾಕ್ಟರೈಸೇಷನ್. ಸರ್ ಅದು ಬರಲ್ಲ ನನಗೆ, ಏನು ಮಾಡೋಣ ಸರ್ ಅಂತ ಕೇಳಿದರೆ, ಸೊ ಆಪ್ಷನ್ಸಲ್ಲಿ ಇರುವ ನಂಬರು ಮಲ್ಟಿಪ್ಲೈ ಮಾಡಿ 2 ಇಂಟು 13 ಇಂಟು 17 ಮಾಡಿ 91 ಬರಲ್ಲ. 13 ಇಂಟು 7 ಮಾಡಿ 91 ಬರುತ್ತೆ. ಮತ್ತೆ ನೋಡಿ ಇಲ್ಲಿ 91 ಇಂಟು 1 91 ಬರುತ್ತೆ. ಮತ್ತೆ ನೋಡಿ ಇಲ್ಲಿ 1 ಇದೆ ಅಲ್ಲ, 1 ಏನಿದು? ಪ್ರೈಮ್ ನಂಬರ್ ಅಲ್ಲ, ಇದು ಪ್ರೈಮ್ ಫ್ಯಾಕ್ಟರ್ ಅಲ್ಲ. ಮತ್ತೆ ನೋಡಿ ಇಲ್ಲಿ 13 ಇಂಟು 7 ಇಂಟು 1 91 ಬರುತ್ತೆ. 1 ಇದೆ ಅಲ್ಲ, ಇದು ಪ್ರೈಮ್ ಫ್ಯಾಕ್ಟರ್ ಅಲ್ಲ. ಅದಕ್ಕೆ ಆಪ್ಷನ್ ನಂಬರ್ ಬಿ ಆಗುತ್ತೆ. ಅರ್ಥ ಆಯಿತು? ಮತ್ತೆ ನೋಡಿ ಇಲ್ಲಿ ಎಲ್ ಸಿ ಎಮ್ ಇಂಟು ಹೆಚ್ ಸಿ ಎಫ್ ಏನಾಗುತ್ತೆ? ಹೆಚ್ ಸಿ ಎಫ್ ಇಂಟು ಎಲ್ ಸಿ ಎಮ್ ಏನಾಗುತ್ತೆ? ಎ ಇಂಟು ಬಿ ಆಗುತ್ತೆ. ಅರ್ಥ ಆಯ್ತಿದ್ದು? ಮತ್ತೆ ನೋಡಿ ಇಲ್ಲಿ ಅಗೇನ್ ದೇ ವೇರ್ ಆಸ್ಕಿಂಗ್ ದಟ್ ಎಲ್ ಸಿ ಎಮ್ ಇಂಟು ಹೆಚ್ ಸಿ ಎಫ್ ಇಂಟು ಎಲ್ ಸಿ ಎಮ್ ಏನಾಗುತ್ತೆ? ಪ್ರಾಡಕ್ಟ್ ಆಫ್ ದ ಟೂ ನಂಬರ್ಸ್ ಆಗುತ್ತೆ. ಅರ್ಥ ಆಯಿತು? ಪ್ರಾಡಕ್ಟ್ ಅಂದರೆ ಏನು ಸರ್? ಮಲ್ಟಿಪ್ಲಿಕೇಶನ್ ಆಗುತ್ತೆ. ಮತ್ತೆ ನೋಡಿ ಇಲ್ಲಿ ಹೆಚ್ ಸಿ ಎಫ್ ಆಫ್ ದ 72 ಆ್ಯಂಡ್ 120 ಈಸ್ 24. ದೆನ್ ದೇರ್ ಎಲ್ ಸಿ ಎಮ್. ಇದೇ ರಿಲೇಷನ್ಶಿಪ್ ಹೆಚ್ ಸಿ ಎಫ್ ಇಂಟು ಎಲ್ ಸಿ ಎಮ್ ಇಸಿಕಲ್ ಟು ಎ ಇಂಟು ಬಿ. ಇದೇ ರಿಲೇಷನ್ಶಿಪ್ಪಲ್ಲಿ ನೀವು ಇದು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದರೆ ನಿಮಗೆ ಎಲ್ ಸಿ ಎಮ್ ಆರಾಮಾಗಿ ಬರುತ್ತೆ. ಟ್ರೈ ಮಾಡಿ. ಇದು ಕ್ವಶನ್ ಆಪ್ಷನ್ ನಂಬರ್ ಸಿ ಆಗುತ್ತೆ. ಮತ್ತು ನೋಡಿ ಮಕ್ಕಳೇ, ಇಲ್ಲಿ ದ ಪ್ರಾಡಕ್ಟ್ ಆಫ್ ದ ಎಲ್ ಸಿ ಎಮ್ ಆ್ಯಂಡ್ ಹೆಚ್ ಸಿ ಎಫ್ ಆಫ್ ದ ಟೂ ನಂಬರ್ಸ್ ಕೊಟ್ಟಿದ್ದಾರೆ ನಮಗೆ. ದೇ ಆರ್ ಆಸ್ಕಿಂಗ್ ದ ಎಲ್ ಸಿ ಎಮ್ ಇಂಟು ಹೆಚ್ ಸಿ ಎಫ್. there are some student who will waste time on this type of question. They will find the HCF and again they will find the LCM, then they multiply. There is no need to multiply that much because this is the 1 marks question, MCQ question. So what you have to do, the product of the LCM and ಹೆಚ್ ಸಿ ಎಫ್ ಏನಿದೆ? ಹೆಚ್ ಸಿ ಎಫ್ ಇಂಟು ಎಲ್ ಸಿ ಎಮ್ ಇದೆ. ಪ್ರಾಡಕ್ಟ್ ಅಂದರೆ ಏನು ಸರ್? ಮಲ್ಟಿಪ್ಲಿಕೇಶನ್ ಆಫ್ ಪ್ರಾಡಕ್ಟ್ ಆಫ್ ಎಲ್ ಸಿ ಎಮ್ ಇಂಟು ಹೆಚ್ ಸಿ ಎಫ್ ಏನಾಗುತ್ತೆ? ಪ್ರಾಡಕ್ಟ್ ಆಫ್ ದ ಟೂ ನಂಬರ್ಸ್ ಆಗುತ್ತೆ. ಡೈರೆಕ್ಟ್ ಯು ಹ್ಯಾವ್ ಟು ಮಲ್ಟಿಪ್ಲೈ. 15 ಇಂಟು 20 ಮಾಡಿ ಏನಾಗುತ್ತೆ? 300 ಆಗುತ್ತೆ. ಅರ್ಥ ಆಯಿತು? ಮತ್ತು ನೋಡಿ ಇಲ್ಲಿ ಪ್ರಾಡಕ್ಟ್ ಆಫ್ ದ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 120 ನೀವು ಏನು ಮಾಡಿ? ಫ್ಯಾಕ್ಟರೈಸ್ ಮಾಡ್ತಾ ಹೋಗಿ. ಮಾಡಿದಾಗ ನಿಮಗೆ ಏನು ಬರುತ್ತೆ? ಇದು ಏನಿದು? ಪ್ರಾಡಕ್ಟ್ ಆಫ್ ದ ಪ್ರೈಮ್ ಫ್ಯಾಕ್ಟರ್ಸ್ 120 ಕ್ಯಾನ್ ಬಿ ಎಕ್ಸ್ಪ್ರೆಸೆಬಲ್ ಬೈ ದಿಸ್ ವೇ. ಅರ್ಥ ಆಯಿತು? ಇದು ಎನ್ ಸಿ ಆರ್ ಟಿಯಲ್ಲಿ ನೀವು ಮಾಡಬಹುದು ಇದು ಕ್ವಶನ್. ಈ ಟೈಪ್ ಆಫ್ ಕ್ವಶನ್ನ ಫಸ್ಟೇ ಎಕ್ಸಸೈಸಲ್ಲಿ ಇದೆ ಈ ಟೈಪ್ ಕ್ವಶನ್. ಮತ್ತು ನೋಡಿ ಇದು ತುಂಬ ಚೆನ್ನಾಗಿದೆ ಕ್ವಶನ್. 120 ಈಸ್ ಈಕ್ವಲ್ ಟು 2 ಟು ದಿ ಪವರ್ ಆಫ್ ಎಕ್ಸ್ ಇಂಟು 3 ಟು ದಿ ಪವರ್ ಆಫ್ 2 ಇಂಟು 5 ಟು ದಿ ಪವರ್ ಆಫ್ 1 ಇದೆ. ಅರ್ಥ ಆಯಿತು? ಇಲ್ಲಿ ನೋಡಿ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳ್ತಾ ಇದ್ದಾರೆ. ನೀವೇನು ಮಾಡಿ? 180 ಇದೆ ಅಲ್ಲ, 120ಗೆ ಪ್ರೈಮ್ ಫ್ಯಾಕ್ಟರ್ಸ್ ಮಾಡ್ತಾ ಹೋಗಿ. ನಿಮಗೆ ಏನು ಬರುತ್ತೆ? ಈ ಥರ ಪ್ರಾಡಕ್ಟ್ ಆಫ್ ದ ಪ್ರೈಮ್ ಫ್ಯಾಕ್ಟರ್ಸ್ ಬರುತ್ತೆ. ಅದರಲ್ಲಿ 2 ಪವರ್ ಏನಿರುತ್ತೆ ಅಂತ ನೋಡಿ 2 ಇರುತ್ತೆ. ಅದೇ ನಮ್ಮ ಆಪ್ಷನ್ ಆಗುತ್ತೆ. ಅರ್ಥ ಆಯಿತು? ತುಂಬ ಚೆನ್ನಾಗಿದೆ, ಸಿಂಪಲ್ ಇದೆ ಕ್ವಶನ್, ಏನು ಕಷ್ಟ ಅಲ್ಲ. ಮ್ಯಾಥಮೆಟಿಕ್ಸಲ್ಲಿ ಆರಾಮಾಗಿ ನೀವು ಔಟ್ ಆಫ್ ಔಟ್ ತಗೋಬಹುದು. ನೋಡಿ ಇಲ್ಲಿ ಮತ್ತೆ ಏನಿದೆ? ಎಲ್ ಸಿ ಎಮ್ ಇಂಟು ಹೆಚ್ ಎಫ್. ಅಗೇನ್ ದೇ ಆರ್ ಆಸ್ಕಿಂಗ್ ಎಲ್ ಸಿ ಎಮ್ ಇಂಟು ಹೆಚ್ ಸಿ ಎಫ್ 3 ಕೊಟ್ಟಿದ್ದಾರೆ. ಎಲ್ ಸಿ ಎಮ್ ನೀವು ಹ್ಯಾವ್ ಟು ಫೈಂಡ್ 60 ಬರುತ್ತೆ. ಟ್ರೈ ಮಾಡಬೇಕು ನೀವೆಲ್ಲರೂ. ಸರ್ ಇದು PDF ಎಲ್ಲಿ ಸಿಗುತ್ತೆ ಅಂತ ಕೇಳಿದ್ದೆ. ಟೆಲಿಗ್ರಾಮ್ ಚಾನಲ್
ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಕಮೆಂಟಲ್ಲಿ ಹಾಕ್ತೀನಿ. ಮತ್ತು ನೋಡಿ ನಿಮಗೆ ಸಿಗ್ತಾ ಇಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನೇಮ್ ಮೆನ್ಷನ್ ಮಾಡ್ತೀನಿ, ಟೆಲಿಗ್ರಾಮ್ ಚಾನಲ್ ನೇಮ್ ಮೆನ್ಷನ್ ಮಾಡ್ತೀನಿ. ಟೆಲಿಗ್ರಾಮ್ ಡೌನ್ಲೋಡ್ ಮಾಡಿ ಅದು ನೇಮ್ ಸರ್ಚ್ ಮಾಡಿ. ಇಲ್ಲ ಅಂದರೆ ಲಿಂಕ್ ಓಪನ್ ಆಗಿದ್ದರೆ ಆ ಲಿಂಕಲ್ಲಿ ಮಾಡಿ ಅದು ಚಾನಲ್ ಓಪನ್ ಆಗುತ್ತೆ ಆರ್ಜು ಅಂತ. ಅಲ್ಲಿ ನಿಮಗೆ 4 PDF ಸಿಗುತ್ತೆ. ಒಂದು 1 ಮಾರ್ಕ್ಸ್ ಮತ್ತು MCQ, ಇನ್ನೊಂದು 2 ಮಾರ್ಕ್ಸ್ ಕ್ವಶನ್, ಇನ್ನೊಂದು 3 ಮಾರ್ಕ್ಸ್ ಕ್ವಶನ್, ಇನ್ನೊಂದು 4 and 5 ಮಾರ್ಕ್ಸ್ ಕ್ವಶನ್. 4 PDF ಓದಿದರೆ ಗ್ಯಾರಂಟಿ ಐ ವಿಲ್ ಸೇ ದಟ್ ಯು ವಿಲ್ ಗೋಯಿಂಗ್ ಟು ಸ್ಕೋರ್ 96+ ಆರ್ ಯು ಕ್ಯಾನ್ ಸ್ಕೋರ್ 98, 99 ಮಾರ್ಕ್ಸ್. ಅರ್ಥ ಆಯಿತು? ಅದರಿಂದ ಪೇಪರ್ ಬರುತ್ತೆ, ಏನು ಟೆನ್ಷನ್ ಇಲ್ಲ. ಆರಾಮಾಗಿ ನೀವು ಇದು ಮಾಡಿದರೆ ಬಿಡಿ, ಮಾಡಿ ಎಲ್ಲ ಕ್ವಶನ್ ಮಾಡಿ, ಟ್ರೈ ಮಾಡಿ, ಲಾಸ್ಟ್ ಚಾನ್ಸ್, ಲಾಸ್ಟ್ ಎಫರ್ಟ್ ಹಾಕಿಬಿಡಿ, ಒಳ್ಳೆ ರಿಸಲ್ಟ್ ಬರುತ್ತೆ. ಮತ್ತು ನೋಡಿ ಇಲ್ಲಿ ಫೈಂಡ್ ದ HCF ಆಫ್ ದ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಆ್ಯಂಡ್ ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್. ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ನಮಗೆ ಗೊತ್ತಿದೆ, ಆನ್ಸರ್ 2, ಬಟ್ ವಿ ಹ್ಯಾವ್ ಟು ನೋ ದ ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್. 1 ಈಸ್ ನಾಟ್ ಅವರ್ ಕಾಂಪೋಸಿಟ್ ನಂಬರ್, 2 ಈಸ್ ಆಲ್ಸೋ ನಾಟ್ ಅ ಕಾಂಪೋಸಿಟ್ ನಂಬರ್, 3 ಈಸ್ ಆಲ್ಸೋ ನಾಟ್ ಅ ಕಾಂಪೋಸಿಟ್ ನಂಬರ್, ಬಟ್ 4 ಈಸ್ ಅ ಕಾಂಪೋಸಿಟ್ ನಂಬರ್. The 4 is the smallest composite number. ಅರ್ಥ ಆಯಿತು? ಸೊ ವಿ ಹ್ಯಾವ್ ಟು ಫೈಂಡ್ ದ HCF ಆಫ್ ಸ್ಮಾಲೆಸ್ಟ್ ಪ್ರೈಮ್ ನಂಬರ್ 2 ಆ್ಯಂಡ್ ದ ಸ್ಮಾಲೆಸ್ಟ್ ಕಾಂಪೋಸಿಟ್ ನಂಬರ್ 4. 2 ಮತ್ತು 4 HCF ಏನಾಗುತ್ತೆ ನಮ್ಮದು 2 ಆಗುತ್ತೆ. ಅರ್ಥ ಆಯ್ತಿದ್ದು? ಮತ್ತು ನೋಡಿ ಇಲ್ಲಿ ಫೈಂಡ್ ದ HCF ಆಫ್ 7 and 11 ಕೇಳ್ತಾ ಇದ್ದೀರಿ. 7 and 11 ಏನು ಸರ್? ಪ್ರೈಮ್ ನಂಬರ್ HCF ಏನಾಗುತ್ತೆ ಸರ್? 1 ಆಗುತ್ತೆ. ಅರ್ಥ ಆಯ್ತಿದ್ದು? ಮತ್ತು ನೋಡಿ ಅಗೇನ್ ದೇ ಆರ್ ಗೋಯಿಂಗ್ ಟು ಆಸ್ ದಟ್ ಸೇಮ್ ಪ್ರಾಪರ್ಟಿ, LCM ಇಂಟು HCF ಏನಾಗುತ್ತೆ ಸರ್? LCM ಇಂಟು HCF A ಇಂಟು B ಆಗುತ್ತೆ. A ಇಂಟು B ಆಗುತ್ತೆ. ಅರ್ಥ ಆಯ್ತಿದ್ದು? So look at here, LCM into HCF of the two numbers are 4 and 60. LCM ಮತ್ತೆ HCF ಕೊಟ್ಟಿದ್ದಾರೆ, HCF ಮತ್ತೆ LCM ಕೊಟ್ಟಿದ್ದಾರೆ. ಇಫ್ ಒನ್ ನಂಬರ್ ಇಸ್ 12 ದೆನ್ ಫೈಂಡ್ ದ ಅದರ್ ನಂಬರ್ ನಾವು ಫೈಂಡ್ ಮಾಡಬೇಕು. ಏನು ಪ್ರಾಪರ್ಟಿ ಸರ್ ಇದು? LCM into HCF is equal to A into B. Same type of question they are going to ask. So now look at here, the express 140 as a product of the prime factor. ನೀವೇನು ಮಾಡಬೇಕು? ಪ್ರೈಮ್ ನಂಬರಿಂದ ಫ್ಯಾಕ್ಟರೈಸ್ ಮಾಡ್ತಾ 1 ತನಕ ಮಾಡಬೇಕು. ಮತ್ತು ನೋಡಿ ಇಲ್ಲಿ 2 into 2 into 5 into 7 into 1 ಏನಾಗುತ್ತೆ? 1 ಮಾಡಬಾರ್ದು, ಅದಕ್ಕೆ ನೋಡಿ ಇಲ್ಲಿ 2 into 2 into 5 into 7, 2 to ಏನಾಗುತ್ತೆ? 2 to the power of 2, 5 to the power of 1, 7 to the power of 1 ಆಗುತ್ತೆ. ಅರ್ಥ ಆಯಿತು? 96 ಹೇಳಿದ್ದಾರೆ. ಸೇಮ್ ಮೆಥಡ್ ಮಕ್ಕಳೇ. ನೋಡಿ ಇಲ್ಲಿ ನೀವು ಫ್ಯಾಕ್ಟರೈಸ್ ಮಾಡಬೇಕು, ಫ್ಯಾಕ್ಟರೈಸ್ ಮಾಡಿ ಇದು ಹಿಂಗೆ ಬರಿಬೇಕು. ನೋಡಿ ಇಲ್ಲಿ 96 is equal to 2 to the power of x and 3 to the power of y ಇದ್ದರೆ x and y ಏನಾಗುತ್ತೆ? 2 to the power of 5 ಇದೆ. 2 to the power of x ಅಂದರೆ x 5 ಆಗುತ್ತೆ, y ಏನಾಗುತ್ತೆ? 1 ಆಗುತ್ತೆ ಮಕ್ಕಳೇ. ಅರ್ಥ ಆಯ್ತಿದ್ದು? ಮತ್ತು ನೋಡಿ ಇಲ್ಲಿ ಎಕ್ಸ್ಪ್ರೆಸ್ 170 ಆಸ್ ಅ ಪ್ರಾಡಕ್ಟ್ ಆಫ್ ದ ಪ್ರೈಮ್ ಫ್ಯಾಕ್ಟರ್ಸ್. ಅಗೇನ್ ಸೇಮ್ ಫಾರ್ಮುಲಾ, ಅದೇ ಮಾಡಿ, ಸೇಮ್ ಫಾರ್ಮುಲಾ ಅಲ್ಲ, ಸೇಮ್ ಮೆಥಡ್ ಅದೇ ಮಾಡಿ, ಅದೇ ನಿಮಗೆ 1 ಬರಬಾರ್ದು. ಅರ್ಥ ಆಯಿತು? 1 ಯಾಕಂದರೆ 1 ಇಸ್ ನಾಟ್ ಅ ಪ್ರೈಮ್ ನಂಬರ್. ಅರ್ಥ ಆಯಿತು? ಮತ್ತು ನೋಡಿ ಇಲ್ಲಿ 200 ಈಸ್ ಈಕ್ವಲ್ ಟು 2 to the power of m ಆ್ಯಂಡ್ 5 to the power of n ಇದೆ. ನೋಡಿ ಇಲ್ಲಿ m ಆ್ಯಂಡ್ n ವ್ಯಾಲ್ಯೂ ನಮಗೆ ಫೈಂಡ್ ಮಾಡಬೇಕು. ಏನಾಗುತ್ತೆ? 200ಗೆ express in a prime factor. You have to factorize and express in a prime factor and compare that. m 3 ಜಾಗ ಏನಿದೆ? m ಇದೆ. 2 ಜಾಗ ಏನಿದೆ? n ಇದೆ. m is equal to 3 ಆಗುತ್ತೆ, n is equal to 2 ಆಗುತ್ತೆ. ಅರ್ಥ ಆಯ್ತು ಮಕ್ಕಳೇ? ಮತ್ತು ನೋಡಿ ಇಲ್ಲಿ ಪಾಲಿನಾಮಲ್ ಏನೇನು ಕ್ವಶನ್ ಬರುತ್ತೆ ನೋಡಿ. 2 ಕ್ವಶನ್ ಹೇಳ್ತೀನಿ, ಡೆಫಿನೆಟ್ ಆಗಿ ನಿಮ್ಮ ಪೇಪರಲ್ಲಿ ಬರುತ್ತೆ. ಅದು ಯಾವ್ದು ಕ್ವಶನ್ ಸರ್? ಅದು ಒಂದು ಗ್ರಾಫ್ ಕೊಟ್ಟು ಝೀರೋಸ್ ಕೇಳ್ತಾರೆ, ಇನ್ನೊಂದು ಕ್ವಶನ್ ಏನು ಸರ್ ಅದು ಅಂದರೆ ಡಿಗ್ರಿ ಕೇಳ್ತಾರೆ. ಅರ್ಥ ಆಯಿತು? ಡಿಗ್ರಿ ಮತ್ತು ನಂಬರ್ ಆಫ್ ಝೀರೋಸ್, ಇದು 2 ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ MCQ ಆ್ಯಂಡ್ 1 ಮಾರ್ಕ್ಸ್ ಕ್ವಶನ್. ಅರ್ಥ ಆಯ್ತು ಮಕ್ಕಳೇ? ಮತ್ತು ನೋಡಿ ಇಲ್ಲಿ ಏನೇನಿದೆ? ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಅಂದರೆ ಏನು ಸರ್? ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಅಂದರೆ ಹೈಯೆಸ್ಟ್ ಪವರ್ ಆಫ್ ದ ವೇರಿಯೇಬಲ್ ಇರಬೇಕು ಅಲ್ಲಿ ಪಾಲಿನಾಮಿಯಲಲ್ಲಿ. ಕಾನ್ಸ್ಟೆಂಟ್ ಪಾಲಿನಾಮಿಯಲಿಗೆ ಡಿಗ್ರಿ ಡಿಫೈನ್ ಮಾಡೋಕ್ಕೆ ಬರಲ್ಲ. ವೇರಿಯೇಬಲ್ ಇದ್ದರೆ ಮಾತ್ರ ನಾವು ಏನು ಮಾಡಬಹುದು? ಡಿಗ್ರಿ ಡಿಫೈನ್ ಮಾಡಬಹುದು. ವೇರಿಯೇಬಲ್ದು ಹೈಯೆಸ್ಟ್ ಪವರ್ ಏನಿರುತ್ತೆ ಅದು ನಮ್ಮ ಏನು ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಆಗುತ್ತೆ. ಇಫ್ ಡಿಗ್ರಿ 1 ಆದರೆ ಇದು ಲೀನಿಯರ್ ಪಾಲಿನಾಮಿಯಲ್. ಇಫ್ ಡಿಗ್ರಿ is 2 then it is a quadratic polynomial. If degree is 3 then it is a cubic polynomial. You have to know this ಜನರಲ್ ಸ್ಟ್ಯಾಂಡರ್ಡ್ ಫಾರ್ಮ್. ಅರ್ಥ ಆಯ್ತು ಮಕ್ಕಳೇ? ಮತ್ತು ನೋಡಿ ಇಲ್ಲಿ ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಅಂದರೆ ಝೀರೋಸ್ ಅಂದರೆ ನೋಡಿ ಇಲ್ಲಿ ದಟ್ ವ್ಯಾಲ್ಯೂ ಆಫ್ ಎಕ್ಸ್, ಇಫ್ ಯು ಸಬ್ಸ್ಟಿಟ್ಯೂಟ್ ದಟ್ ವ್ಯಾಲ್ಯೂ ಇನ್ ದಟ್ ಪಾಲಿನಾಮಿಯಲ್, ದಟ್ ಹೋಲ್ ವ್ಯಾಲ್ಯೂ ಆಫ್ ದ ಪಾಲಿನಾಮಿಯಲ್ ವಿಲ್ ಬಿಕಮ್ ಅ ಝೀರೋ. ಅರ್ಥ ಆಗಿಲ್ಲ ಇನ್ನು? ನೋಡಿ ಇಲ್ಲಿ
if there is a value of x, we substitute in that polynomial, that whole polynomial will become 0. That value of x is known as 0 of the polynomial. ಅರ್ಥ ಆಯಿತು? ಯಾವುದು ಒಂದು ಪಾಲಿನಾಮಿಲ್ ಇದೆ, ಪಾಲಿನಾಮಿಲಲ್ಲಿ ಒಂದು ಎಕ್ಸ್ ಏನಾದರೂ ವ್ಯಾಲ್ಯೂ ಇದೆ, ಅದು ವ್ಯಾಲ್ಯೂ ಎಕ್ಸ್ ಜಾಗದಲ್ಲಿ ಹಾಕಿದರೆ ಪಾಲಿನಾಮಿಲ್ ವ್ಯಾಲ್ಯೂ ಏನಾಗುತ್ತೆ, 0 ಆಗುತ್ತೆ. ಅದಕ್ಕೆ ನಾವು ಝೀರೋಸ್ ಆಫ್ ದ ಪಾಲಿನಾಮಿಲ್ ಅಂತ ಹೇಳ್ತೀವಿ. ಅರ್ಥ ಆಗ್ತಾ ಇಲ್ಲ? ರೂಟ್ಸ್ ಗೊತ್ತಿದೆ ಕ್ವಾಡ್ರಾಟಿಕ್ ಇಕ್ವೇಷನ್ನ, ಅದೇ ಝೀರೋಸ್ ಅಂದರೆ ರೂಟ್ಸ್. ಅರ್ಥ ಮಾಡ್ಕೊಳ್ಳಿ. ಮತ್ತು ನೋಡಿ ಇಲ್ಲಿ ಒಂದು ಒಂದು ಗ್ರಾಫಲ್ಲಿ ಪಾಲಿನಾಮಿಲ್ ಎಕ್ಸ್ ಆ್ಯಕ್ಸಿಸ್ಗೆ ಎಷ್ಟು ಟೈಮ್ ಕಟ್ ಮಾಡುತ್ತೆ, ಅದು ನಮ್ಮ ಏನು ನಂಬರ್ ಆಫ್ ದ ಝೀರೋಸ್ ಹೇಗೆ ಫೈಂಡ್ ಮಾಡಬೇಕು ಅಂತ ಕೇಳಿದರೆ, ಎಷ್ಟು ಟೈಮ್ ಎಕ್ಸ್ ಆ್ಯಕ್ಸಿಸ್ಗೆ ನಮ್ಮ ಗ್ರಾಫ್ ಕಟ್ ಮಾಡುತ್ತೆ ಅದೇ ನಮ್ಮ ಏನು ನಂಬರ್ ಆಫ್ ದ ಝೀರೋಸ್. If the given a polynomial alpha and beta are the zeros of the quadratic polynomial, then sum of the zeros alpha plus beta ಏನಾಗುತ್ತೆ, ಮೈನಸ್ ಬಿ ಬೈ ಎ ಆಗುತ್ತೆ. ಆಲ್ಫಾ ಇಂಟು ಬೀಟಾ ಏನಾಗುತ್ತೆ, ಸಿ ಬೈ ಎ ಆಗುತ್ತೆ. ಅರ್ಥ ಆಯಿತು? ಎಲ್ಲಿ ಮೈನಸ್ ಬರುತ್ತೆ, ಸಮ್ಮಲ್ಲಿ ಮೈನಸ್ ಬರುತ್ತೆ, ಪ್ರಾಡಕ್ಟಲ್ಲಿ ಮೈನಸ್ ಬರಲ್ಲ. ಮತ್ತು ನೋಡಿ ಇಲ್ಲಿ ಡಿಗ್ರಿ ಕೇಳಿದ್ದಾರೆ. ಡಿಗ್ರಿ ಏನಾಗುತ್ತೆ, ಇಲ್ಲಿ ಹೈಯೆಸ್ಟ್ ಪವರ್ ಆಫ್ ದ ವೇರಿಯಬಲ್ ಯಾವ ಸರಿ ಇದ್ರಿ, ಇಲ್ಲಿ ಎಕ್ಸ್ ಈಸ್ ವೇರಿಯಬಲ್ ಆ್ಯಂಡ್ ಯುವರ್ ಹೈಯೆಸ್ಟ್ ಪವರ್ ಏನಿದೆ, 3 ಇದೆ. ಇಲ್ಲಿ 2 ಇದೆ, ಇಲ್ಲಿ 1 ಇದೆ, ಇದು 3 ಇದೆ. 3 ಈಸ್ ಹೈಯೆಸ್ಟ್ ಒನ್. So the degree of the polynomial will become a 3, and we have to find the quadratic polynomial having the zeros -2 and 4. ಏನು ಸರ್ ಇದು ಇಷ್ಟು ಕಷ್ಟ ಇದೆ ಕ್ವಶನ್? ಕಷ್ಟ ಇಲ್ಲ ನೋಡಿ, ಇಲ್ಲಿ ಯಾವುದು ಒಂದು ವ್ಯಾಲ್ಯೂ ತೊಗೊಳ್ಳಿ, 4 ತೊಗೊಳ್ಳಿ, ಯಾವುದು ಒಂದು ಆಪ್ಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. ಯಾವುದು ಪಾಲಿನಾಮಿಯಲ್ 0 ಆಗುತ್ತೆ ಅದೇ ನಮ್ಮೇನು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಆಗುತ್ತೆ. ನೋಡೋಣ ಇಲ್ಲಿ ಯಾವುದು ವ್ಯಾಲ್ಯೂ ತೊಗೊಳಪ್ಪ. 4 ತೊಗೊಳ್ತೀನಿ, ಯಾವುದು ಒಂದು ನೋಡ್ತೀನಿ. 4 ಸ್ಕ್ವೇರ್ ಏನಾಗುತ್ತೆ, 16 ಆಗುತ್ತೆ. ಇಂಟು ಏನಿದೆ 16 ಆಗುತ್ತೆ. 2 ಇಂಟು 4 ಏನಾಗುತ್ತೆ, 8 ಆಗುತ್ತೆ. ಅರ್ಥ ಆಯ್ತು? ಇದು 8 ಆಗುತ್ತೆ. -8 -16 ಆಗುತ್ತೆ. -16 ಏನೋ 0 ಆಗುತ್ತೆ. ಅರ್ಥ ಆಯಿತು? ನೋಡಿ ಇಲ್ಲಿ ನಾನು ಏನು ಮಾಡ್ದೆ, ಈ ವ್ಯಾಲ್ಯೂ ಇಲ್ಲಿ ಹಾಕಿದ್ದು ಆಪ್ಷನ್ ಬಿ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದು. ನಮಗೆ ಏನು ಸಿಗ್ತಾ ಇದೆ, ಪಾಲಿನಾಮಿಯಲ್ ವ್ಯಾಲ್ಯೂ 0 ಸಿಗ್ತಾ ಇದೆ. ಇದೇ ನಮ್ಮ ಆಪ್ಷನ್. ನೋಡೋಣ ಒಂದು ಸತಿ ಎಷ್ಟು ಕ್ವಶನ್ ಅದು. ಕ್ವಶನ್ ನಂಬರ್ 2 ಅಲ್ಲ, ಕ್ವಶನ್ ನಂಬರ್ 2ಗೆ ಆಪ್ಷನ್ ಬಿ ಈಸ್ ಕರೆಕ್ಟ್ ಒನ್. ಅರ್ಥ ಆಯಿತು? ನಾನು ಸುಮ್ಮನೆ ಗೆಸ್ ಮಾಡಿದ್ದು ಅದೇ ಬಂದುಬಿಟ್ಟಿದ್ದು. ಮತ್ತು ನೋಡಿ ಇಲ್ಲಿ ಒಂದು ಗ್ರಾಫ್ ಕೊಟ್ಟಿದ್ದಾರೆ, ತಡಿ ಎಕ್ಸ್ಪ್ಲೇನ್ ಮಾಡ್ತೀನಿ ಚೆನ್ನಾಗಿದ್ದು. ನೋಡಿ ಇಲ್ಲಿ ಒಂದು ಗ್ರಾಫ್ ಇದೆ. ಆ ಗ್ರಾಫಿಗೆ ನೋಡಬೇಕು ಎಕ್ಸ್ ಆ್ಯಕ್ಸಿಸ್ಗೆ ಎಷ್ಟು ಟೈಮ್ ಕಟ್ ಮಾಡ್ತಾ ಇದೆ ಅದೇ ನಮ್ಮೇನು ನಂಬರ್ ಆಫ್ ದ ಝೀರೋಸ್ ಆಗುತ್ತೆ. ನೋಡಿ ಇಲ್ಲಿ 1 ಟೈಮ್ ಕಟ್ ಮಾಡ್ತಾ ಇದೆ, ಇನ್ನೊಂದು ಸತಿ ಇಲ್ಲಿ, ಇನ್ನೊಂದು ಸತಿ ಇಲ್ಲಿ. ಅಂದರೆ ಎಷ್ಟು ಟೈಮ್ ಕಟ್ ಮಾಡ್ತಾ ಇದೆ, 3 ಸತಿ ಕಟ್ ಮಾಡ್ತಾ ಇದೆ. ಅಂದರೆ ನಂಬರ್ ಆಫ್ ದ ಝೀರೋಸ್ ವಿಲ್ ಬಿ 3 ಆಗುತ್ತೆ. ಏನು ನಂಬರ್ ಆಫ್ ದ ಝೀರೋಸ್ ವಿಲ್ ಬಿಕಮ್ 3. ಅರ್ಥ ಆಯ್ತು ಮಕ್ಕಳೇ? ಇದು ಸಿಂಪಲ್. ಇದು ನಂಬರ್ ಆಫ್ ದ ಝೀರೋಸ್ ಅಂತ ಕೇಳಿದರೆ ಗ್ರಾಫ್ ಕೊಟ್ಟು 3 ಆಗುತ್ತೆ. 2 ಟೈಮ್ಸ್ ಕಟ್ ಮಾಡಿದರೆ 2 ಆಗುತ್ತೆ. ಕಟ್ಟೇ ಮಾಡಿಲ್ಲ ಅಂದರೆ 0 ಆಗುತ್ತೆ. ಅರ್ಥ ಆಯಿತು? ಮತ್ತು ನೋಡಿ ಇಲ್ಲಿ ಇಫ್ ಒನ್ ಆಫ್ ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್, ನೋಡಿ ಇಲ್ಲಿ ಒಂದು 0 ಕೊಟ್ಟಿದ್ದಾರೆ. ಕೆ ವ್ಯಾಲ್ಯೂ ಕೇಳ್ತಾ ಇದೆ. ಏನು ಮಾಡಬೇಕು ಸರ್, 0 ವ್ಯಾಲ್ಯೂ ಈ ಪಾಲಿನಾಮಿಯಲ್ ಸಬ್ಸ್ಟಿಟ್ಯೂಟ್ ಮಾಡಿ. 0 ಅಂದರೆ ಏನು, ಇಫ್ ಯು ಸಬ್ಸ್ಟಿಟ್ಯೂಟ್ ದಟ್ ಇನ್ ಅ ಪಾಲಿನಾಮಿಯಲ್ ದಟ್ ಗೀವ್ಸ್ ಅ ವ್ಯಾಲ್ಯೂ ಆ್ಯಸ್ ಅ 0. ಅರ್ಥ ಆಯಿತು? ಇಲ್ಲಿ 0 ಆಗುತ್ತೆ, ಇಲ್ಲಿ 0 ಆಗುತ್ತೆ. ಇಲ್ಲಿ 2 ಸ್ಕ್ವೇರ್ -2, 2 ಸ್ಕ್ವೇರ್ -2 ಆಗುತ್ತೆ. 2 +2 ಆಗುತ್ತೆ. +2 ಈ ಕಡೆ ಬರ್ದಿದ್ದೆ ಏನಾಗುತ್ತೆ, -2. ಕೆ ವಿಲ್ ಬಿಕಮ್ ಆ್ಯಸ್ -2. ಇದು ತುಂಬ ಚೆನ್ನಾಗಿದೆ ಕ್ವಶನ್, ಟ್ರೈ ಮಾಡಿ. ಮತ್ತು ನೋಡಿ ಇಲ್ಲಿ ಮತ್ತೆ ಗ್ರಾಫ್ ಕೊಟ್ಟಿದ್ದಾರೆ. ಅಗೇನ್ ದೇ ಆರ್ ಆಸ್ಕಿಂಗ್ ದ ನಂಬರ್ ಆಫ್ ದ ಝೀರೋಸ್ 1 ಟೈಮ್, 2nd ಟೈಮ್, 3rd ಟೈಮ್. ಅಂದರೆ 3 ಟೈಮ್ಸ್ ಕಟ್ ಮಾಡ್ತಾ ಇದ್ದಾರೆ. ಸೊ ನಂಬರ್ ಆಫ್ ದ ಝೀರೋಸ್ ವಿಲ್ ಬಿಕಮ್ 3. ದ ಡಿಗ್ರಿ ಆಫ್ ದ ಲೀನಿಯರ್ ಪಾಲಿನಾಮಿಯಲ್ 1 ಆಗುತ್ತೆ. ಕ್ಯೂಬಿಕ್ ಪಾಲಿನಾಮಿಯಲ್ 3 ಆಗುತ್ತೆ. ಗ್ರಾಫ್ ಇದೆ 1 2 3 4 ಟೈಮ್ಸ್ ದೇ ಆರ್ ಕಟಿಂಗ್. ದ ನಂಬರ್ ಆಫ್ ಸೊಲ್ಯೂಷನ್ ಇಸ್ 4. ಅಗೇನ್ ದೇ ಹ್ಯಾವ್ ಇಲ್ಲ ಈ ಕ್ವಶನ್ ಅದು. ಇಲ್ಲಿ ನೋಡಿ ಇಲ್ಲಿ sum of the zeros of the polynomial is equal to the product of the zeros of the polynomial then value of k. ಸಮ್ ಆಫ್ ದ ಝೀರೋಸ್ ಅಂದರೆ ಏನು, ಆಲ್ಫಾ ಪ್ಲಸ್ ಬೀಟಾ. ಪ್ರಾಡಕ್ಟ್ ಆಫ್ ದ ಝೀರೋಸ್ ಅಂದರೆ ಆಲ್ಫಾ ಇಂಟು ಬೀಟಾ. ಅಂದರೆ ಏನು, -b/a ಇಸ್ ಈಕ್ವಲ್ ಟು c/a. ಅರ್ಥ ಆಯಿತು? ಎ ಕ್ಯಾನ್ಸಲ್ ಆಗುತ್ತೆ. -b ಈಸ್ ಈಕ್ವಲ್ ಟು ಸಿ ಆಗುತ್ತೆ. -b ಈಸ್ ಈಕ್ವಲ್ ಟು ಸಿ ಆದರೆ ನೋಡಿ ಇಲ್ಲಿ ಇದು ಈ ಟರ್ಮಲ್ಲ ಏನು, ಸಿ. ಇದು ಏನಿದು ಸಿ, ಇದು ಏನು ಬಿ. -b ಅಂದರೆ -3/2 ಬರುತ್ತೆ, 2/3. ನೋಡೋಣ, ಆಪ್ಷನ್ ಬಿ ಅನ್ಸುತ್ತೆ ನನಗೆ. ಕ್ವಶನ್ ನಂಬರ್ 9 ಅಲ್ಲ ಅದು. ಆಪ್ಷನ್ ಬಿ ಕರೆಕ್ಟ್ ಇದೆ. ನೋಡಿ, ಟ್ರೈ ಮಾಡಿ, ತುಂಬ ಚೆನ್ನಾಗಿದೆ ಕ್ವಶನ್ನ. ಮೈಂಡಲ್ಲಿ ನೀವು ಸಾಲ್ವ್ ಮಾಡಬಹುದು, ಅಷ್ಟು ಸಿಂಪಲ್ ಇದೆ. ಏನು ಡಿಫಿಕಲ್ಟ್ ಕ್ವಶನ್ ಕೇಳಲ್ಲ ಮ್ಯಾಥಮೆಟಿಕ್ಸಲ್ಲಿ. ಅರ್ಥ ಆಯಿತು? ಮತ್ತು ನೋಡಿ ಇಲ್ಲಿ ನಂಬರ್ ಆಫ್ ದ ಝೀರೋಸ್ ಗ್ರಾಫ್ ಕೊಟ್ಟಿದ್ದಾರೆ. 1 2 3 ಟೈಮ್ಸ್ ಇದೆ, 3 ಆಗುತ್ತೆ. ಮತ್ತು ನೋಡಿ ನಂಬರ್ ಆಫ್ ದ ಇಲ್ಲ
ಡಿಗ್ರಿ ಆಫ್ ದ ಪಾಲಿನಾಮಿಯಲ್ ಕೇಳ್ತಾ ಇದ್ದಾರೆ 3 ಆಗುತ್ತೆ. ಇಲ್ಲಿ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಸಮ್ ಆಫ್ ದ ಝೀರೋಸ್ ಆ್ಯಂಡ್ ಪ್ರಾಡಕ್ಟ್ ಆಫ್ ದ ಝೀರೋಸ್ 4 ಆ್ಯಂಡ್ 5 ಇದೆ. ಈ ಥರ ಕ್ವಶನ್ ನೀವು NCERTಯಲ್ಲಿ ಮಾಡಬೇಕು. ಅರ್ಥ ಆಯಿತು? ಈ ಥರ 2 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಇದೆ. ಯು ಹ್ಯಾವ್ ಟು ಫೈಂಡ್ ದ ಕ್ವಾಡ್ರಾಟಿಕ್ polynomial. You can easily find the using formula x square minus alpha plus beta into x plus alpha beta. Substitute alpha plus beta is as a 4, alpha into beta as a 5, you will get a polynomial. ಅರ್ಥ ಆಯ್ತು ಮಕ್ಕಳೇ? ಮತ್ತೆ ನೋಡಿ ಇಲ್ಲಿ ಸಮ್ ಆಫ್ ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಏನಾಗುತ್ತೆ ಮೈನಸ್ ಬಿ ಬೈ ಎ. ಸಮ್ ಆಫ್ ದ ಝೀರೋಸ್ ಅಂದರೆ ಮೈನಸ್ ಬಿ ಬೈ ಎ ಆಗುತ್ತೆ. ಎ 1 ಇದೆ, ಮೈನಸ್ ಬಿ ಅಂದರೆ ಏನಾಗುತ್ತೆ ಮೈನಸ್ ಇಂಟು ಮೈನಸ್ 2 ಪ್ಲಸ್ 2 ಆಗುತ್ತೆ. ಆಪ್ಷನ್ ನಂಬರ್ ಬಿ ಆಗುತ್ತೆ. ಅರ್ಥ ಆಯ್ತು ಮಕ್ಕಳೇ? ಮತ್ತೆ ನೋಡಿ ಇಲ್ಲಿ the maximum number of the zeros of the quadratic polynomial. ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ದು ಡಿಗ್ರಿ ಏನಾಗುತ್ತೆ 2 ಆಗುತ್ತೆ. ಝೀರೋಸ್ ಎಷ್ಟಾಗುತ್ತೆ 2 ಆಗುತ್ತೆ. ಮತ್ತು ಮ್ಯಾಕ್ಸಿಮಮ್ ನಂಬರ್ ಆಫ್ ಝೀರೋಸ್ ಅಂದರೆ 2ನೇ ಆಗುತ್ತೆ. ಅರ್ಥ ಆಯಿತು? ಡಿಗ್ರಿ ಈಸ್ ಈಕ್ವಲ್ ಟು ದ ನಂಬರ್ ಆಫ್ ಝೀರೋಸ್, ನಂಬರ್ ಆಫ್ ಸೊಲ್ಯೂಷನ್. ಅರ್ಥ ಆಯ್ತು ಮಕ್ಕಳೇ? ಇದು ಆಲ್ಫಾ ಆ್ಯಂಡ್ ಬೀಟಾ, ಇದು ಆಲ್ಫಾ ಬೀಟಾ ಝೀರೋಸ್ ಅಂತ ಹೇಳ್ತಾ ಇದ್ದಾರೆ. ಮತ್ತು ಆಲ್ಫಾ ಇಂಟು ಬೀಟಾ ಏನಾಗುತ್ತೆ ಮೈನಸ್ ಸಿ ಬೈ ಅಲ್ಲ, ಸಿ ಬೈ ಎ ಆಗುತ್ತೆ. ಅರ್ಥ ಆಯಿತು? ಮತ್ತು ನೋಡೋಣ ಇಲ್ಲಿ ನಂಬರ್ ಆಫ್ ದ ಝೀರೋಸ್ 1 2 3 4 ಇದೆ, 4 ಆಗುತ್ತೆ. ಮತ್ತು ಇಲ್ಲಿ 1 2 3 ಇದೆ. ಮತ್ತು ಇಲ್ಲಿ ಡಿಗ್ರಿ ಕೇಳ್ತಾ ಇದ್ದಾರೆ. ಸೇಮ್ ಕ್ವಶನ್ ಮಕ್ಕಳೇ, ನೀವು ಎಲ್ಲ ಟ್ರೈ ಮಾಡಿ. ಇದು ಸೇಮ್ ಕ್ವಶನ್, ನಥಿಂಗ್ ಇಸ್ ಚೇಂಜ್. ಅರ್ಥ ಆಯಿತು? ಮತ್ತು ನೋಡಿ ಇಲ್ಲಿ ಏನಿದೆ ದ ಡಿಗ್ರಿ ಆಫ್ ದ ಪಾಲಿನಾಮಿಯಲ್. ಫಸ್ಟ್ ವಿ ಹ್ಯಾವ್ ಟು ಏನು ಮಾಡಬೇಕು, ಇದು ಸಿಂಪ್ಲಿಫೈ ಮಾಡಬೇಕು. ಸಿಂಪ್ಲಿಫೈ ಮಾಡಿದ ಮೇಲೆ ನಮಗೆ ಡಿಗ್ರಿ ಫೈಂಡ್ ಈಗ ನೋಡಿದರೆ ನಮಗೆ ಡಿಗ್ರಿ 2 ಅನ್ಸುತ್ತೆ. 2 ಅಲ್ಲ, ಮಲ್ಟಿಪ್ಲೈ ಮಾಡಿ ಎಲ್ಲ ಟರ್ಮ್ಸನ್ನು ಸಿಂಪ್ಲಿಫೈ ಮಾಡಿ ಆವಾಗ ನೋಡಿ ಡಿಗ್ರಿ ಏನಿದೆ ಅಂತ. ಇಲ್ಲೇನಿದೆ ಸಮ್ ಆಫ್ ದ ಝೀರೋಸ್ ಕೇಳ್ತಾ ಇದ್ದಾರೆ. ಮೈನಸ್ ಬಿ ಬೈ ಎ ಆಗುತ್ತೆ. ಎ 1 ಇದೆ, ಅದೇ ಸೇಮ್ ಕ್ವಶನ್ ಟ್ರೈ ಮಾಡಿ. ಇದು ಅದೇ ಸೇಮ್ ಸಮ್ ಆಫ್ ದ ಝೀರೋಸ್ ಕೇಳ್ತಾ ಇದೆ. ಸಮ್ ಆಫ್ ದ ಝೀರೋಸ್ ಅಗೇನ್ ಸೇಮ್ ಕ್ವಶನ್. ಇಲ್ಲೇನು ಕೆ ವ್ಯಾಲ್ಯೂ ಕೇಳ್ತಾ ಇದ್ದಾರೆ. ಇಲ್ಲ ಪ್ರಾಡಕ್ಟ್ ಆಫ್ ದ ಝೀರೋಸ್ ಏನು ಕೊಟ್ಟಿದ್ದಾರೆ ನಮಗೆ 3 ಕೊಟ್ಟಿದ್ದಾರೆ. ಪ್ರಾಡಕ್ಟ್ ಆಫ್ ದ ಝೀರೋಸ್ ಅಂದರೆ ಆಲ್ಫಾ ಇಂಟು ಬೀಟಾ ಈಸ್ ಈಕ್ವಲ್ ಟು 3 ಕೊಟ್ಟಿದ್ದಾರೆ. ದಟ್ ಈಸ್ ಈಕ್ವಲ್ ಟು ಸಿ ಬೈ ಎ ಆಗುತ್ತೆ. ಕೆ ಬೈ ಎ ಅಂದರೆ 2 ಆಗುತ್ತೆ. ಕೆ ಬೈ 2 ಈಸ್ ಈಕ್ವಲ್ ಟು 3, ಕೆ ಈಸ್ ಈಕ್ವಲ್ ಟು 6 ಆಗುತ್ತೆ. ಅರ್ಥ ಆಯ್ತು ಮಕ್ಕಳೇ? ಇದು ತುಂಬ ಫಾಸ್ಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ಟೈಮ್ ಅಲ್ಲ ನಮ್ಮ ಹತ್ರ. MCQ ಸಿಂಪಲ್ ಇರುತ್ತೆ, ಅದಕ್ಕೆ ಫಾಸ್ಟ್ ಮಾಡ್ತಾ ಇದ್ದೀನಿ. ಸಮ್ ಆ್ಯಂಡ್ ಪ್ರಾಡಕ್ಟ್ ಆಫ್ ದ ಝೀರೋಸ್ ಕೊಟ್ಟಿದ್ದಾರೆ. ವಿ ಹ್ಯಾವ್ ಟು ಫೈಂಡ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ವಿ ಕ್ಯಾನ್ ಯೂಸ್ ದ ಫಾರ್ಮುಲಾ. ಇಲ್ಲಿ ಕಂಪೇರ್ ಮಾಡಿದ್ದಾರೆ. ಯು ಕ್ಯಾನ್ ಆಲ್ಸೋ ಯೂಸ್ ದ ಫಾರ್ಮುಲಾ ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ. ಅದು ಫಾರ್ಮುಲಾ ಯೂಸ್ ಮಾಡಿ ನೀವು ಆರಾಮಾಗಿ ಕ್ಯಾಲ್ಕುಲೇಟ್ ಮಾಡಬಹುದು. ಅರ್ಥ ಆಯ್ತಿದ್ದು? ಮತ್ತು ನೋಡಿ ಫೈಂಡ್ ದ ಝೀರೋಸ್ ಆಫ್ ದ ಪಾಲಿನಾಮಿಯಲ್ ಕೇಳ್ತಾ ಇದೆ. ಏನು ಝೀರೋಸ್ ಅಂದರೆ ದ ವ್ಯಾಲ್ಯೂ ಆಫ್ ಎಕ್ಸ್ ಸಚ್ ದಟ್ ದಿಸ್ ಹೋಲ್ ಪಾಲಿನಾಮಿಯಲ್ ವಿಲ್ ಬಿಕಮ್ 0. ಅರ್ಥ ಆಯಿತು? ಹೇಗೆ ಮಾಡ್ತೀರಾ? ಈಗ ಹೋಲ್ ಪಾಲಿನಾಮಿಯಲ್ ವಾಟ್ ವಿಲ್ ಬಿಕಮ್, ಇಟ್ ವಿಲ್ ಬಿಕಮ್ 0. ಝೀರೋಗೆ ಈಕ್ವೇಟ್ ಮಾಡಿ. ಈಕ್ವೇಟ್ ಮಾಡಿದ ಮೇಲೆ ನೋಡಿ ಇಲ್ಲಿ 3 ಕ್ಯಾನ್ ಬಿ ರಿಟರ್ನ್ ಆ್ಯಸ್ √3 ಹೋಲ್ ಸ್ಕ್ವೇರ್. ಅರ್ಥ ಆಯ್ತಿದ್ದು? √3 ಇಂಟು √3 ಏನಾಗುತ್ತೆ 3 ಆಗುತ್ತೆ. ಅದೇ √3 ಹೋಲ್ ಸ್ಕ್ವೇರ್ ಏನಾಗುತ್ತೆ 3 ಆಗುತ್ತೆ. ಸೊ ವಿ ಆರ್ ರೈಟಿಂಗ್ ಹಿಯರ್ 3 ಆ್ಯಸ್ ಅ √3 ಹೋಲ್ ಸ್ಕ್ವೇರ್ ರೈಟಿಂಗ್. ಸೊ ವಿ ಕ್ಯಾನ್ ನೋ ದ ಫಾರ್ಮುಲಾ ಎ ಮೈನಸ್ ಬಿ ಇಂಟು ಎ ಪ್ಲಸ್ ಬಿ ಏನಾಗುತ್ತೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಆಗುತ್ತೆ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ವಿ ಕ್ಯಾನ್ ರೈಟ್ ಆಸ್ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಐದರ್ ದಿಸ್ ಟರ್ಮ್ ವಿಲ್ ಬಿಕಮ್ ಅ 0 or this term will become a 0. So we are substituting as this term as a 0 and equating this term as a 0. So we get a 2 values, that is minus √3 and plus √3. ಈ ತುಂಬ ಇಂಪಾರ್ಟೆಂಟ್ ಕ್ವಶನ್ನ ಟ್ರೈ ಮಾಡಿ ನೀವು ಒಂದ್ಸತಿ. ಅರ್ಥ ಆಯಿತು? ಇದು ಸೇಮ್ ಕ್ವಶನ್ನ ವಿ ಕ್ಯಾನ್ ರೈಟ್ ಆ್ಯಸ್ ಅ √25 ಅಂದರೆ 5 ಆಗುತ್ತೆ. ಸೊ 1 0 ವಿಲ್ ಬಿಕಮ್ -5 ಆ್ಯಂಡ್ ಅದರ್ ಒನ್ ಈಸ್ 5 ಆಗುತ್ತೆ. ಅರ್ಥ ಆಯಿತು? ಮತ್ತು ನೋಡಿ ಇಲ್ಲಿ ಏನಿದೆ, ಫೈಂಡ್ ದ ವ್ಯಾಲ್ಯೂ ಆಫ್ ದ ಪಾಲಿನಾಮಿಯಲ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1. ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಎಕ್ಸ್ ಆಸ್ ಅ 1 ಸಬ್ಸ್ಟಿಟ್ಯೂಟ್ ಮಾಡಿ 2 ಇಂಟು 1 ಏನಾಗುತ್ತೆ 2 ಆಗುತ್ತೆ, ಪ್ಲಸ್ 3 ಆಗುತ್ತೆ 5 ಆಗುತ್ತೆ. 5 - 11 ಏನಾಗುತ್ತೆ 5 - 6 ಆಗುತ್ತೆ. -6 + 6 ಏನಾಗುತ್ತೆ 0 ಆಗುತ್ತೆ. ಅರ್ಥ ಆಯಿತು? ಸೊ 1 ಈಸ್ ವಾಟ್ ಅವರ್ 0. ಅರ್ಥ ಆಯ್ತಿದು? ಮತ್ತು ನೆಕ್ಸ್ಟ್ ಚಾಪ್ಟರ್ ನೋಡೋಣ. ಇಲ್ಲಿ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇದೆ, ತುಂಬ ಈಸಿ ಚಾಪ್ಟರ್. ಇಲ್ಲಿ ನೋಡಿ ಯಾವ ಟೈಪ್ ಕ್ವಶನ್ ಬರುತ್ತೆ ಅಂದರೆ, ಈ ಟೇಬಲ್ ಇದೆ ನಿಮಗೆ, ಈ ಟೇಬಲಲ್ಲಿ ನಿಮಗೆ 100% ಕ್ವಶನ್ ಬರುತ್ತೆ.
ಲೈನ್ ಕೊಡ್ತಾರೆ ಅವರು, ಮತ್ತು ಕೇಳ್ತಾರೆ ಇಂಟರ್ಸೆಕ್ಟಿಂಗ್ ಲೈನ್ ಇದೆ ಏನಿದೆ, ಮತ್ತು ಈಕ್ವೇಷನ್ ಕೊಡ್ತಾರೆ. ಈಕ್ವೇಷನ್ ಕೊಟ್ಟು ಏನು ಕೇಳ್ತಾರೆ, ದೇ ಹ್ಯಾವ್ ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್. ಏನಾದರೂ ಒಂದು ಕಂಡೀಷನ್ ಅಪ್ಲೈ ಮಾಡಿ ನಿಮಗೆ ಏನಾದರೂ ಕ್ವಶನ್ ಫ್ರೇಮ್ ಮಾಡಬಹುದು. ಡೆಫಿನೆಟಾಗಿ ನಾನು ಹೇಳ್ತೀನಿ 110% ನಿಮ್ಮ ಪೇಪರಲ್ಲಿ 110% ಅಲ್ಲ, ಎಷ್ಟಾದರೂ ಪರ್ಸೆಂಟೇಜ್ ತೊಗೊಳ್ಳಿ, ಡೆಫಿನೆಟ್ಲಿ ದಿಸ್ ಕ್ವಶನ್ ವಿಲ್ ಮೇ ಅಲ್ಲ, ಡೆಫಿನೆಟ್ಲಿ ಆಸ್ಕ್ ಇನ್ ಯುವರ್ ಕ್ವಶನ್ ಪೇಪರ್. ಅರ್ಥ ಆಯಿತು? ಈ ಟೇಬಲ್ ಮೇಲೆ ತುಂಬ ಇಂಪಾರ್ಟೆಂಟ್ ಟೇಬಲ್, ಅದಕ್ಕೆ ಚೆನ್ನಾಗಿ ಸ್ಕ್ರೀನ್ಶಾಟ್ ತೊಗೊಳ್ಳಿ, ಅಥವಾ PDF ಎಲ್ಲಿ ಡೌನ್ಲೋಡ್ ಮಾಡ್ತೀಯಾ, ಟೆಲಿಗ್ರಾಮ್ ಚಾನಲಲ್ಲಿ ಹೋಗಿ ಡೌನ್ಲೋಡ್ ಮಾಡಬಹುದು. ಟೆಲಿಗ್ರಾಮ್ ಚಾನಲ್ ನೇಮ್ ಕಮೆಂಟಲ್ಲಿ ಹಾಕ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ, ಇಲ್ಲ ಲಿಂಕು ಹಾಕ್ತೀನಿ. ಲಿಂಕ್ ಓಪನ್ ಆಗ್ತಾ ಇಲ್ಲ ಅಂತ ಸ್ಟೂಡೆಂಟ್ಸ್ ಹೇಳ್ತಾ ಇದ್ದಾರೆ, ಅದಕ್ಕೆ ನೇಮ್ ಹಾಕ್ತೀನಿ. ಅರ್ಥ ಆಯಿತು? ಮತ್ತು ನೋಡಿ ಇಲ್ಲಿ ಈ ಟೇಬಲ್ ತುಂಬ ಚೆನ್ನಾಗಿ ತಿಳ್ಕೊಳ್ಳಿ. ಇಫ್ A1/A2 is not equal to B1, then lines are intersecting, ಯುನಿಕ್ ಸೊಲ್ಯೂಷನ್ ಆರ್ ಒನ್ ಸೊಲ್ಯೂಷನ್ ಆಗುತ್ತೆ, ಕನ್ಸಿಸ್ಟೆಂಟ್ ಆಗುತ್ತೆ, ಗ್ರಾಫ್ ಹೀಗೆ ಬರುತ್ತೆ. ಅರ್ಥ ಆಯಿತು? A1/A2 is equal to B1/B2 is equal to C1/C2, they are the coincident line. ಒಂದು ಲೈನ್ ಮೇಲೆ another one line will come. ಮತ್ತು ನೋಡಿ ಇಲ್ಲಿ ಇನ್ಫಿನಿಟ್ಲಿ ಮೆನಿ ಸೊಲ್ಯೂಷನ್ ಆಗುತ್ತೆ, ಕನ್ಸಿಸ್ಟೆಂಟ್ ಡಿಪೆಂಡೆಂಟ್ ಆಗುತ್ತೆ, ಗ್ರಾಫ್ ಈ ಥರ ಬರುತ್ತೆ. ಇನ್ ಒನ್ ಲೈನ್ ವಿಲ್ ಏನಿದು ನೋಡಿ ಇಲ್ಲಿ, ಇಫ್ ದೇರ್ ಇಸ್ ಅ ಒನ್ ಲೈನ್, ಅನದರ್ ಒನ್ ಲೈನ್ ಈಸ್ ಆಲ್ಸೋ ಆನ್ ದಟ್ ಓನ್ಲಿ ಲೈನ್. ಅರ್ಥ ಆಯಿತು? ಮತ್ತು ನೋಡಿ ಇಲ್ಲಿ A1/A2 is equal to B1/B2 is not equal to C1/C2 ಇದ್ದರೆ ನಮ್ಮ ಲೈನ್ ಏನಾಗುತ್ತೆ, ಪ್ಯಾರಲಲ್ ಆಗುತ್ತೆ, ಈ ಥರ ಆಗುತ್ತೆ, ಮತ್ತು ನೋ ಸೊಲ್ಯೂಷನ್ ಇರುತ್ತೆ, ಇನ್ಕನ್ಸಿಸ್ಟೆಂಟ್ ಇರುತ್ತೆ. ಅರ್ಥ ಆಯಿತು? ನೋಡಿ MCQs ನೋಡೋಣ. ಇಲ್ಲಿ ಕೋಇನ್ಸಿಡೆಂಟ್ ಲೈನ್ಸ್ ಅಂತ ಹೇಳ್ತಾ ಇದ್ದಾರೆ. ಕೋಇನ್ಸಿಡೆಂಟ್ ಅಂದರೆ ಏನು? ಆಪ್ಷನ್ ನಂಬರ್ A ಆಗುತ್ತೆ. ಕೋಇನ್ಸಿಡೆಂಟ್ ಅಂದರೆ ಏನು? ಕಂಡೀಷನ್ ನೋಡಿ ಇಲ್ಲಿ, ಕೋಇನ್ಸಿಡೆಂಟ್ ಅಂದರೆ ಈ ಕಂಡೀಷನ್ ಆಗುತ್ತೆ. ಅರ್ಥ ಆಯಿತು? ಮತ್ತು ನೋಡಿ ಇಲ್ಲಿ ಸೇಮ್ ಕ್ವಶನ್ ಐ ಆಮ್ ಗಿವಿಂಗ್ ಮೆನಿ ಹೋಮ್ವರ್ಕ್ ಇನ್ ದಿಸ್ ಟೈಪ್ ಆಫ್ ಕ್ವಶನ್. ಪೇರ್ ಆಫ್ ಲೈನ್ಸ್ ಹ್ಯಾವಿಂಗ್ ಇಂಟರ್ಸೆಕ್ಟಿಂಗ್ ಲೈನ್, ಇಂಟರ್ಸೆಕ್ಟಿಂಗ್ ಏನಾಗುತ್ತೆ? ಆಪ್ಷನ್ A ಆಗುತ್ತೆ. ಅರ್ಥ ಆಯಿತು? ಮತ್ತು ನೋಡಿ ಇಲ್ಲಿ ಪ್ಯಾರಲಲ್ ಅಂದರೆ ಏನಾಗುತ್ತೆ? A1/A2 is equal to B1/B2 not equal to C1/C2 ಆಗುತ್ತೆ. ಅರ್ಥ ಆಯ್ತಿದ್ದು? ಮತ್ತು ನೋಡಿ ಇಲ್ಲಿ ಇಫ್ A1/A2 is not equal to B1/B2 they have ಯೂನಿಕ್ ಸೊಲ್ಯೂಷನ್, ಆಪ್ಷನ್ ನಂಬರ್ B ಆಗುತ್ತೆ. ಅರ್ಥ ಆಯಿತು? ಮತ್ತು ನೋಡಿ ಇಲ್ಲಿ ಸೇಮ್ ಕ್ವಶನ್ ಮಕ್ಕಳೇ, ಯು ಹ್ಯಾವ್ ಟು ಟ್ರೈ ದಿಸ್. ಇಲ್ಲಿ ನೋಡಿ, ಇಲ್ಲಿಂದ ಹೇಳ್ತಾ ಹೋಗ್ತೀನಿ. A1/A2 ಮಾಡಿ 1/2 ಬರುತ್ತೆ, B1/B2 1/2 ಬರುತ್ತೆ, C1/C2 1/2 ಬರುತ್ತೆ. ಅಂದರೆ ಲೈನ್ಸ್ ಯಾವ ಥರ ಇದೆ? A1/A2 is equal to B1/B2 is equal to C1/C2, ಅಂದರೆ ಲೈನ್ಸ್ ಏನಾಗುತ್ತೆ? ಕೋಇನ್ಸಿಡೆಂಟ್ ಲೈನ್ಸ್ ಆಗುತ್ತೆ. ಅರ್ಥ ಆಯಿತು? ಇದು ಸೇಮ್ ಟೈಪ್ ಕ್ವಶನ್, ನೀವು ಟ್ರೈ ಮಾಡಿ. ಎಲ್ಲ ಸೇಮ್ ಟೈಪ್ ಇದೆ ಕ್ವಶನ್, ಟ್ರೈ ಮಾಡಿ. ಮತ್ತು ನೋಡಿ ಇಲ್ಲಿ ಹೇಳ್ತೀನಿ, ಇದು ಏನು ಕೋಇನ್ಸಿಡೆಂಟ್ ಲೈನ್ ಅಂತ ಹೇಳ್ತಾ ಇದ್ದಾರೆ. ಕೋಇನ್ಸಿಡೆಂಟ್ ಕಂಡೀಷನ್ ಏನು? A1/A2 is equal to B1/B2 is equal to C1/C2 ಇರುತ್ತೆ ಕೋಇನ್ಸಿಡೆಂಟಿಗೆ. ಸೊ ಲೆಟ್ ಅಸ್ ಈಕ್ವೇಟ್ A1/A2 ಅಂದರೆ 1/2 ಆಗುತ್ತೆ, B1/B2 ಅದು 1/2 ಆಗುತ್ತೆ. ಇದೇನಾಗುತ್ತೆ? 1/2 ಆಗಬೇಕು. ಅದಕ್ಕೆ ಇದು ನೋಡಿ 3 is equal to 3 1 ಆದರೆ K ಏನು? ಇಲ್ಲಿ ನೋಡಿ, ಇಲ್ಲಿ ನಾನು ಹೇಳ್ತೀನಿ, 2/4 is equal to 3/K. ಕ್ರಾಸ್ ಮಲ್ಟಿಪ್ಲೈ ಮಾಡಿ ಆರಾಮಾಗಿ ನಿಮಗೆ ವ್ಯಾಲ್ಯೂ 6 ಬರುತ್ತೆ. ಅರ್ಥ ಆಯ್ತಿದ್ದು? ಮತ್ತು ಇಲ್ಲಿ K ವ್ಯಾಲ್ಯೂ ಕೇಳ್ತಾ ಇದ್ದಾರೆ, ನೀವು ಏನು ಮಾಡಬೇಕು? 2K ಏನಿದೆ ಪ್ಯಾರಲಲ್ ಲೈನ್ಸ್ ಇದೆ, 3/2 is equal to 2K divided by 5 ಸಾಲ್ವ್ ಮಾಡಿ, ನಿಮಗೆ ಆನ್ಸರ್ ಆರಾಮಾಗಿ ಬರುತ್ತೆ. ಮತ್ತು ನೋಡಿ ಇಲ್ಲಿ ಯಾವುದು ಲೈನ್ ಯಾವುದು ಪೇರ್ ಆಫ್ ಲೈನ್ ಕೋಇನ್ಸಿಡೆಂಟ್ ಇದೆ ನೀವು ಹೇಳಬೇಕಿದು, ಆರಾಮಾಗಿ ಮಾಡ್ಬೋದು. ಇಲ್ಲಿ A ಆ್ಯಂಡ್ B ವ್ಯಾಲ್ಯೂಸ್ ದೇ ಆರ್ ಆಸ್ಕಿಂಗ್ ಇಫ್ ದೇ ಲೈನ್ಸ್ ಆರ್ ಕೋಇನ್ಸಿಡೆಂಟ್ ಆದರೆ ಏನಾಗುತ್ತೆ? A ವ್ಯಾಲ್ಯೂ ಏನಾಗುತ್ತೆ? ಇದ್ರ ಡಬಲ್ ಆಗುತ್ತೆ. ಯಾಕಂದರೆ ನೋಡಿ ಇಲ್ಲಿ 7th ಡಬಲ್ ಏನಿದೆ? 14 ಇದೆ. 2 ಡಬಲ್ ಏನಾಗುತ್ತೆ? 4 ಆಗುತ್ತೆ. 3 ಡಬಲ್ ಏನಾಗುತ್ತೆ? 6 ಆಗುತ್ತೆ. 4 and 6 is our ಆನ್ಸರ್. ಅರ್ಥ ಆಯ್ತಿದ್ದು? ಇದು ನೀವೇ ಟ್ರೈ ಮಾಡಿ. ಇಲ್ಲ ನೋಡಿ ಇಲ್ಲಿ ದ ಸೊಲ್ಯೂಷನ್ ಆಫ್ ದ ಈಕ್ವೇಷನ್ ಅಂದರೆ ಎಲಿಮಿನೇಷನ್ ಮೆಥಡಲ್ಲಿ ಎಲಿಮಿನೇಟ್ ಮಾಡಿ X ಆ್ಯಂಡ್ Y ವ್ಯಾಲ್ಯೂ ನಿಮಗೆ ಬರಬೇಕು, ಅದು ಬರೀ ಇಲ್ಲಿ ಅಷ್ಟೇ. ದ ವ್ಯಾಲ್ಯೂಸ್ ಆಫ್ ದ X ಆ್ಯಂಡ್ Y ಫಾರ್ ಅ ಪಾಯಿಂಟ್ ಏನಿದು? ದ ವ್ಯಾಲ್ಯೂಸ್ ಆಫ್ ದ X ಆ್ಯಂಡ್ Y ವೆನ್ ಅ ಪಾಯಿಂಟ್ ಲೈಸ್ ಆನ್ ಅ ಲೀನಿಯರ್ ಈಕ್ವೇಷನ್. ನೋಡಿ ಇಲ್ಲಿ ದ ವ್ಯಾಲ್ಯೂಸ್ ಆಫ್ ದ X ಆ್ಯಂಡ್ Y ವೆನ್ ಅ ಪಾಯಿಂಟ್ ಲೈಸ್ ಆನ್ ಅ ಲೀನಿಯರ್ ಈಕ್ವೇಷನ್. ಏನು ಮಾಡಬೇಕಿಲ್ಲಿ? ಅರ್ಥ ಆಗ್ತಾ ಇಲ್ಲ, ತಡಿ. ದ ವ್ಯಾಲ್ಯೂಸ್ ಆಫ್ ದ X ಆ್ಯಂಡ್ Y ವೆನ್ ಅ ಪಾಯಿಂಟ್ ಲೈಸ್ ಆನ್ ಅ ಲೀನಿಯರ್ ಈಕ್ವೇಷನ್. ದಿಸ್ ಒನ್ ಲೀನಿಯರ್ ಈಕ್ವೇಷನ್ ಕೊಟ್ಟಿದ್ದಾರೆ. ಏನು ಮಾಡಬೇಕು? X ವ್ಯಾಲ್ಯೂ 0 ಆದರೆ Y ವ್ಯಾಲ್ಯೂ ಏನಾಗುತ್ತೆ? -4 ಆಗುತ್ತೆ. ಅದು ನೀವು ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ. ಇಲ್ಲಿ ಇದು ಎರಡು ವ್ಯಾಲ್ಯೂ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ನೋಡಿ, ಕರೆಕ್ಟ್ ಬರುತ್ತೆ, 12 ಬರುತ್ತೆ, ಬರಲ್ಲ ಅಂತ.
ಮತ್ತು ಇದು ಎರಡು ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ ನೋಡಿ 12 ಬರುತ್ತಾ ಬರಲ್ಲ ಅಂತ, ಇದು ಎರಡು ಸಬ್ಸ್ಟಿಟ್ಯೂಟ್ ಮಾಡಿ ಬರುತ್ತೆ ಬರಲ್ಲ ಅಂತ ನೋಡಿ, ಇದು ಮಾಡಿ ಇದು ಬರುತ್ತೆ. ಆಪ್ಷನ್ ನಂಬರ್ ಸಿ ಸಬ್ಸ್ಟಿಟ್ಯೂಟ್ ಆಗುತ್ತೆ ನೋಡಿ. 3 ಎಕ್ಸ್ ಜಾಗದಲ್ಲಿ 3 ಹಾಕಿ 2 3 6 ಆಗುತ್ತೆ. ಮತ್ತು ನೋಡಿ -3 ಇಂಟು -2 ಎಷ್ಟಾಗುತ್ತೆ? 6 ಆಗುತ್ತೆ. 6 + 6 12 ಆಗುತ್ತೆ. ಅರ್ಥ ಆಯಿತು? ಆಪ್ಷನ್ ನಂಬರ್ 3 ಸಬ್ಸ್ಟಿಟ್ಯೂಟಿಂಗ್. ಅರ್ಥ ಆಯ್ತಿದ್ದು? ಏನಿಲ್ಲ, ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಅಷ್ಟೇ. ರಾಂಗ್ ಸ್ಟೇಟ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಪ್ಯಾರಲಲ್ ನೋ ಸೊಲ್ಯೂಷನ್ ಕರೆಕ್ಟ್ ಇದೆ. ಪರ್ಪೆಂಡಿಕ್ಯುಲರ್ ಲೈನ್ಸ್ ಆರ್ ಇದೇ ರಾಂಗ್. ನೋಡಿ ಇಲ್ಲಿ ಪರ್ಪೆಂಡಿಕ್ಯುಲರ್ ರಾಂಗ್ ಆಗುತ್ತೆ. ಅರ್ಥ ಆಯಿತು? ಮತ್ತು ನೋಡಿ ಇಲ್ಲಿ ಸೇಮ್ ಅಗೇನ್ ದಿಸ್ ಟೈಪ್ ಆಫ್ ಕ್ವಶನ್ ದೇ ಹ್ಯಾವ್ ಆಸ್ ದಟ್ ವಿಚ್ ಆಫ್ ದ ವ್ಯಾಲ್ಯೂಸ್ ಸ್ಯಾಟಿಸ್ಫೈ ದಿಸ್ ಈಕ್ವೇಷನ್. ಅರ್ಥ ಆಯಿತು? ಏನಿಲ್ಲ, ಇದು ಆಪ್ಷನ್ಸ್ ಸ್ಯಾಟಿಸ್ಫೈ ಮಾಡಿ 16 ಬರಬೇಕು ಅಷ್ಟೇ. ಮತ್ತು ಇದು ಸೇಮ್ ಕ್ವಶನ್. ಗ್ರಾಫ್ ಕೊಟ್ಟಿದ್ದಾರೆ. ಗ್ರಾಫ್ ಕೊಟ್ಟಿದ ಮೇಲೆ ಏನು ಕೇಳ್ತಾ ಇದ್ದಾರೆ ಅಂದರೆ ಯಾವುದು ಈಕ್ವೇಷನ್ ಅಂತ. ನೋಡಿ ನೀವು ಏನು ಮಾಡಬೇಕು, ಗ್ರಾಫ್ ಇದು ಚೆನ್ನಾಗಿಲ್ಲ, ಪೇಪರಲ್ಲಿ ಚೆನ್ನಾಗಿರುತ್ತೆ. ಇದು ಝೀರೋಸ್ ಅಲ್ಲ, ಏನದು ಸೊಲ್ಯೂಷನ್ ನೋಡಬೇಕು. ಸೊಲ್ಯೂಷನ್ ಏನಿದೆ? 1,1 ಇದೆ. 1,1 ಅಲ್ಲ, 0, ಇಲ್ಲ 1,0 ಇದೆ. 1,0 ವಿ ಹ್ಯಾವ್ ಟು ಸಬ್ಸ್ಟಿಟ್ಯೂಟ್ ಹಿಯರ್. 1,0 ಯಾವುದು ಈಕ್ವೇಷನ್ ಸ್ಯಾಟಿಸ್ಫೈ ಮಾಡುತ್ತೆ ಅದೇ ನಮ್ಮದು ಆನ್ಸರ್ ಆಗುತ್ತೆ. ಅರ್ಥ ಆಯಿತು? ವಿ ಹ್ಯಾವ್ ಟು ಲುಕ್ ಔಟ್ ದ ಸೊಲ್ಯೂಷನ್. ಅರ್ಥ ಆಯಿತು? ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂಸ್. ಮತ್ತು ಇದು ಸ್ಟೇಟ್ಮೆಂಟ್ ಬೇಸ್ ಇದೆ, ಆರಾಮಾಗಿ ಮಾಡ್ಕೊಳ್ಳಿ. ಇದು ಮಾಡಿ ತುಂಬ ಕ್ವಶನ್ ಕೊಡ್ತೀನಿ ನೋಡಿ. ಜನರಲ್ ಫಾರ್ಮ್ ಕೇಳಿದ್ದಾರೆ. a1x + b1y + c1 = 0, a2x + b2y + c2 = 0 ಆಗುತ್ತೆ. ಮತ್ತು ನೋಡಿ ಇನ್ಕನ್ಸಿಸ್ಟೆಂಟ್ ಆದರೆ ಏನಾಗುತ್ತೆ? ನೋ ಸೊಲ್ಯೂಷನ್. ಅದೇ ಸೇಮ್ ಟೈಪ್ ಆಫ್ ಕ್ವಶನ್ ಇದೆ ಮಕ್ಕಳೇ, ನೀವು ಟ್ರೈ ಮಾಡಬೇಕು. ಟ್ರೈ ಮಾಡಿ, ಎಲ್ಲ ಕ್ವಶನ್ ನೀವು ಟ್ರೈ ಮಾಡಿ. ಇದು ನೋಡಿ ಎಷ್ಟು ಸೊಲ್ಯೂಷನ್ ಅಂತ ಕೇಳ್ತಾ ಇದೆ. ಇಂಟರ್ಸೆಕ್ಟಿಂಗ್ ಲೈನ್ಸ್ ಇದೆ, ಎಷ್ಟು ಸೊಲ್ಯೂಷನ್ ಆಗುತ್ತೆ? ಒಂದೇ ಆಗುತ್ತೆ. ಅರ್ಥ ಆಯಿತು? ಮತ್ತು ನೋಡಿ ಎಲ್ಲ ಇದು ನೋಡಿ a and b ವ್ಯಾಲ್ಯೂಸ್ ದೇ ಆರ್ ಆಸ್ಕಿಂಗ್. ಏನಾಗುತ್ತೆ ನೋಡಿ ಇಲ್ಲಿ ಏನಿದೆ? 4 ಇದೆ. 4ದು ತ್ರಿಬಲ್ ಏನಿದೆ? 12 ಇದೆ. -4 ತ್ರಿಬಲ್ ಏನು ಅಂದರೆ ಏನು? 3 ಟೈಮ್ಸ್ ಮಾಡಿದರೆ ನಮಗೆ 12 ಬರುತ್ತೆ. ಸೊ 1 ಇದೆ ಇಲ್ಲಿ. ಎಕ್ಸ್ ಪಕ್ಕ ಏನಿದೆ? 1 ಇದೆ. ಎ ಬೇಕಾದರೆ ಏನು ಮಾಡಬೇಕು ನೀವು? 3 ಟೈಮ್ಸ್ ಮಲ್ಟಿಪ್ಲೈ ಮಾಡಿ. ಎ ವಿಲ್ ಬಿಕಮ್ 3 ಆ್ಯಂಡ್ 2 ಇದೆ. 2 × 3 ಏನಾಗುತ್ತೆ? 6 ಆಗುತ್ತೆ. ಇದು ಸಿಂಪಲ್ ಮೆಥಡ್ ಸಾಲ್ವ್ ಮಾಡೋದು. ಸರ್ ಅದು ಬರಲ್ಲ ಅಂದರೆ a1/a2 = b1/b2 = c1/c2 ಅಂತ ಸಬ್ಸ್ಟಿಟ್ಯೂಟ್ ಮಾಡಿ, ಇದೆರಡು ಈಕ್ವೇಟ್ ಮಾಡಿ, a and b ವ್ಯಾಲ್ಯೂ ಸಿಗುತ್ತೆ ನಿಮಗೆ. p ವ್ಯಾಲ್ಯೂ ಕೇಳಿದ್ದಾರೆ. ಸೇಮ್ ಟೈಪ್ ಆಫ್ ಕ್ವಶನ್ ಇದು. ಸಿಮಿಲರ್ ಎಲ್ಲ ಸಿಮಿಲರ್ ಇದೆ. ಇಲ್ಲಿ ನೋಡಿ, ಇಲ್ಲಿ ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ y. ಇಫ್ x = 3, ಎಕ್ಸ್ ಜಾಗದಲ್ಲಿ 3 ಹಾಕಿ y ಏನು ಬರುತ್ತೆ? 4 ಬರುತ್ತೆ. ಅಷ್ಟೇ, ಸಿಂಪಲ್ ಇದೆ. ಮತ್ತು ಸ್ಟೇಟ್ಮೆಂಟ್ ಬೇಸ್ ಇದೆ, ಇದು ಮಾಡ್ಕೊಳ್ಳಿ. ಕ್ವಶನ್ ನೀವೇ ಮಾಡಬೇಕು. ಇದು ಲಾಸ್ಟ್ ಇಯರ್ ಕೇಳಿದ್ದಾರೆ. ಇದು ಮತ್ತು ಇದು ಈಸಿ ಇದೆ ಕ್ವಶನ್, ಎಲ್ಲ ಮಾಡ್ಬೋದು ನೀವೇ ಆರಾಮಾಗಿ. ಕ್ವಾಡ್ರಾಟಿಕ್ ಇಕ್ವೇಷನ್ ನೋಡೋಣ. ಕ್ವಾಡ್ರಾಟಿಕ್ ಇಕ್ವೇಷನ್ ತುಂಬ ಇದೆ ಮಕ್ಕಳೇ, ಚಾಪ್ಟರ್ಸು ಟೈಮೇ ಸಿಗ್ತಾ ಇಲ್ಲ. ನೋಡಿ ಇಲ್ಲಿ ಫಾಸ್ಟಾಗಿ ಮಾಡ್ತೀನಿ. ಕ್ವಾಡ್ರಾಟಿಕ್ ಇಕ್ವೇಷನಲ್ಲಿ ನೀವು ಏನು ಸ್ಟ್ಯಾಂಡರ್ಡ್ ಫಾರ್ಮ್ ಗೊತ್ತಿರಬೇಕು. ax² + bx + c = 0 ಇರುತ್ತೆ. ಪ್ಯೂರ್ ಕ್ವಾಡ್ರಾಟಿಕ್ ಅಂದರೆ ನಮ್ಮದು ಬಿ ಏನಾಗುತ್ತೆ ಅಲ್ರಿ? 0 ಆಗುತ್ತೆ. ಅದಕ್ಕೆ ಇದು ಈಕ್ವೇಷನ್ ಬರುತ್ತೆ. ಮತ್ತು ನೋಡಿ ಇಲ್ಲಿ ಕ್ವಾಡ್ರಾಟಿಕ್ ಫಾರ್ಮುಲಾ ನಿಮಗೆ ನೆನಪಿರಬೇಕು, ಯಾಕಂದರೆ ನಿಮಗೆ ಫ್ಯಾಕ್ಟರೈಸ್ ಮಾಡೋಕ್ಕೆ ಬರಲ್ಲ ಸರ್ ಏನು ಸರ್ ನಿಮಗೆ 3 ಮಾರ್ಕ್ಸಿಗೆ ಕ್ವಾಡ್ರಾಟಿಕ್ ಇಕ್ವೇಷನ್ ವರ್ಬಲ್ ಕ್ವಶನ್ ಕೊಡ್ತಾರಲ್ಲ, ಅದರಲ್ಲಿ ಕ್ವಾಡ್ರಾಟಿಕ್ ಇಕ್ವೇಷನಲ್ಲಿ ಫ್ಯಾಕ್ಟರೈಸ್ ಆಗ್ತಾ ಇಲ್ಲ ಅಂದರೆ ಏನು ಮಾಡಬೇಕು? ನೀವು ಫಾರ್ಮುಲಾ ಮೆಥಡ್ ಯೂಸ್ ಮಾಡಬೇಕು. ರಫ್ ಶೀಟಲ್ಲಿ ಫಾರ್ಮುಲಾ ಮೆಥಡ್ ಹಾಕಿ. ಮತ್ತೆ you don't have to show that you have done from a formula method. If an invigilator or a evaluator look at the paper, they have to know that you done this in a factorization method. ಅರ್ಥ ಆಯಿತು? ನೀವು ತೋರಿಸ್ಬಾರ್ದು ಏನು ಮಾಡಿದ್ದೀರಾ ಅಂತ. ಅರ್ಥ ಆಯಿತು? ರಫ್ ಶೀಟಲ್ಲಿ ಮಾಡಿ. ಇದು ಕ್ವಾಡ್ರಾಟಿಕ್ ಫಾರ್ಮುಲಾ ಇದೆ. ಡಿಸ್ಕ್ರಿಮಿನೆಂಟ್ ಏನಾಗುತ್ತೆ ನಮ್ಮದು? ಡಿಸ್ಕ್ರಿಮಿನೆಂಟ್ b² - 4ac ಆಗುತ್ತೆ. ಡಿಸ್ಕ್ರಿಮಿನೆಂಟ್ ಈಸ್ ಗ್ರೇಟರ್ ದೆನ್ 0 ಆದರೆ 2 ಡಿಸ್ಟಿಂಕ್ಟ್ ರೂಟ್ಸ್ ಆಗುತ್ತೆ. ಮತ್ತು = 0 ಆದರೆ 2 ಈಕ್ವಲ್ ರಿಯಲ್ ರೂಟ್ಸ್ ಆಗುತ್ತೆ. ಲೆಸ್ ದೆನ್ 0 ಅಂದರೆ ನೆಗೆಟಿವ್ ಆದರೆ ಏನಾಗುತ್ತೆ? ನೋ ರಿಯಲ್ ರೂಟ್ಸ್ ಆಗುತ್ತೆ. ಅರ್ಥ ಆಯ್ತು ಮಕ್ಕಳೇ? ಇಲ್ಲಿ ಏನು ಕೇಳಿದ್ದಾರೆ? ದ ಪ್ರಾಡಕ್ಟ್ ಆಫ್ ದ ಕಾಂಜುಗೇಟಿವ್ ಪಾಸಿಟಿವ್ ಇಂಟಿಜರ್ಸ್ ಇಸ್ 30. ವಿ ಹ್ಯಾವ್ ಟು ಎಕ್ಸ್ಪ್ರೆಸ್ ಇನ್ ಅಲ್ಜಿಬ್ರಾಯಿಕಲಿ. ಅಂದರೆ ಕ್ವಾಡ್ರಾಟಿಕ್ ಇಕ್ವೇಷನಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು. ನೋಡಿ ಇಲ್ಲಿ ಕಾಂಜುಗೇಟಿವ್ ಪಾಸಿಟಿವ್ ಇಂಟಿಜರ್ ಇದೆ. ಪಾಸಿಟಿವ್ ಇಂಟಿಜರ್ ಅಂದರೆ x × x + 2 ಏನಾಗುತ್ತೆ? 30. ಸಿಂಪಲ್ ಇದೆ, ಆರಾಮಾಗಿ ನೀವು ಮಾಡಬಹುದು ಇದು. ಮತ್ತು ಇಲ್ಲಿ ಏನು ಕೇಳಿದ್ದಾರೆ? ಅದೇ ಸೇಮ್ ಟೈಪ್ ಆಫ್ ಕ್ವಶನ್ ಕೇಳಿದ್ದಾರೆ. ಇಲ್ಲಿ ಡಿಗ್ರಿ ಆಫ್ ದ ಲೀನಿಯರ್ ಇಕ್ವೇಷನ್ 1 ಇರುತ್ತೆ. ಸ್ಟ್ಯಾಂಡರ್ಡ್ ಫಾರ್ಮ್ ಏನಿರುತ್ತೆ? ಆಪ್ಷನ್ ಬಿ ಇರುತ್ತೆ. ಮತ್ತು ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕನ್ವರ್ಟ್ ಮಾಡಬೇಕು. ಇಲ್ಲಿ ನೋಡಿ, ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕನ್ವರ್ಟ್ ಮಾಡೋದು, ಮತ್ತು ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ, ಮತ್ತು ನೇಚರ್ ಆಫ್ ದ ರೂಟ್ಸ್, ಮತ್ತು ಕೆ ವ್ಯಾಲ್ಯೂ. ಇದು ಇಂಪಾರ್ಟೆಂಟ್ ಕ್ವಶನ್ MCQ ಮತ್ತು 1 ಮಾರ್ಕ್ಸಿಗೆ. ಅರ್ಥ ಆಯಿತು? ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕನ್ವರ್ಟ್ ಮಾಡಿ. ಇದು
ಆರಾಮಾಗಿ ಮಾಡ್ಬೋದು. ಇದು ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕನ್ವರ್ಟ್ ಮಾಡಬೇಕು. ಇದು 2 ಮಲ್ಟಿಪ್ಲೈ ಮಾಡಿ ಎಲ್ಲ ಈ ಕಡೆ ತೊಗೊಂಬನ್ನಿ. ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕನ್ವರ್ಟ್ ಮಾಡಿದಾಗ ನಿನ್ನ ಕಾನ್ಸ್ಟೆಂಟ್ ಟರ್ಮ್ ಏನಿರುತ್ತೆ ಅದು ಹೇಳಬೇಕು ನೀವು. ಅರ್ಥ ಆಯಿತು? ಮಾಡಿ ಹೇಳಿ, ಈಸಿ ಇರುತ್ತೆ. ಮತ್ತು ಇಲ್ಲೂ ಏನು ಮಾಡಬೇಕು, ಸೇಮ್ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಕನ್ವರ್ಟ್ ಮಾಡಿ ಅಷ್ಟೇ. ಈ ಟೈಪ್ ಆಗಬೇಕು. ಆ್ಯಂಡ್ ಕಾನ್ಸ್ಟೆಂಟ್ ಟರ್ಮ್ ನಿಮಗೆ ಹೇಳಬೇಕು. ಕಾನ್ಸ್ಟೆಂಟ್ ಟರ್ಮ್ ಏನಿರುತ್ತೆ, ಈ ಸಿ ಜಾಗದಲ್ಲಿ ಏನು ಇರುತ್ತೆ ಅದು ಹೇಳಿ ಏನಾಗುತ್ತೆ ಅಂತ. ಮತ್ತು ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ ಕ್ವಾಡ್ರಾಟಿಕ್ ಈಕ್ವೇಷನ್. ಕ್ವಾಡ್ರಾಟಿಕ್ ಈಕ್ವೇಷನ್ ಯಾವುದಿದೆ? ಈಕ್ವೇಷನ್ ಅಂದರೆ ಏನು? ದಟ್ ಈಸ್ ಈಕ್ವಲ್ ಟು 0 ಇರಬೇಕು. ಈಕ್ವಲ್ ಟು 0 ಆದರೆ ಈಕ್ವೇಷನ್. ಈ ನಾಟ್ ಈಕ್ವಲ್ ಟು 0 ಆದರೆ ದಿಸ್ ಈಸ್ ಅ ಪಾಲಿನಾಮಿಯಲ್ ಆ್ಯಂಡ್ ದಿಸ್ ಈಸ್ ಅ ಈಕ್ವೇಷನ್. ಅರ್ಥ ಆಯಿತು? ಇದು ತುಂಬ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಕ್ವಾಡ್ರಾಟಿಕ್ ಈಕ್ವೇಷನ್, ದೇ ಆರ್ ಆಸ್ಕಿಂಗ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್, ದಿಸ್ ವಿಲ್ ಬಿಕಮ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್. ನೀವು ಮಾಡಿ ಟ್ರೈ ಮಾಡಿ. ಯಾಕಂದರೆ ಇಲ್ಲಿ ನೋಡಿ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಎಕ್ಸ್ ಇಂಟು ಎಕ್ಸ್ ಕ್ಯೂಬ್ ಆಗುತ್ತೆ. ಅದಕ್ಕೆ ಇದೇ ಆಗುತ್ತೆ. ರೂಟ್ ಕೇಳಿದ್ದಾರೆ. ರೂಟ್ ನೋಡಿ ಫ್ಯಾಕ್ಟರೈಸ್ ಮಾಡಿದ್ದಾರೆ ಅಂದರೆ ಏನು? ದಿಸ್ ಹೋಲ್ ಟರ್ಮ್ ವಿಲ್ ಬಿಕಮ್ ಅ 0 ಅಂದರೆ ಏನಾಗುತ್ತೆ? -3 ಅಲ್ಲ +3 ಬರುತ್ತೆ. ಮತ್ತು ಇದು ಏನು? -2 ಬರುತ್ತೆ. ಆಪ್ಷನ್ ನಂಬರ್ ಬಿ ಆಗುತ್ತೆ. ಈ ಸಿಂಪಲ್ ಇದೆ, ಆರಾಮಾಗಿ ಮಾಡಿ. ಸಮ್ ಆಫ್ ದ ಕಾನ್ಸಿಕ್ಯೂಟಿವ್ ಪಾಸಿಟಿವ್ ನಂಬರ್ ಈಸ್, ಇದು ನೋಡಿ ಸಿಂಪಲ್ ಇದೆ. ಏನು ಮಾಡಬೇಕು ಅಂದರೆ ಸಮ್ ಆಫ್ ದ 2 ಪಾಸಿಟಿವ್ ಇಂಟಿಜರ್ಸ್ ಈಸ್ ಸಮ್ ಆಫ್ ದ 2 ಕಾನ್ಸಿಕ್ಯೂಟಿವ್ ಇದೆ. ಕಾನ್ಸಿಕ್ಯೂಟಿವ್ ಅಂದರೆ ಏನು? ಅದು ಬಿಸೈಡ್ ಇರಬೇಕು, ಅಡ್ಜಸೆಂಟ್ ಇರಬೇಕು. ಅಡ್ಜಸೆಂಟ್ ಯಾವುದೇ ನೋಡಿ, -3 -13 -14 ಇದೆ. ಇದು ಕಾನ್ಸಿಕ್ಯೂಟಿವ್ ಇದೆ. ಸಮ್ -27 ಬರುತ್ತೆ. ಅರ್ಥ ಆಯಿತು? ಒಂದೇ ಇರೋದು ಆಪ್ಷನ್ ನಂಬರ್ ಬಿ ಆಗುತ್ತೆ. ಯಾಕಂದರೆ ಇದು ಕಾನ್ಸಿಕ್ಯೂಟಿವ್ ಇಲ್ಲ, ಇದು ಕಾನ್ಸಿಕ್ಯೂಟಿವ್ ಇಲ್ಲ. ಇದು ಕಾನ್ಸಿಕ್ಯೂಟಿವ್ ಇದೆ ಆದರೆ ಸಮ್ ಸ್ಯಾಟಿಸ್ಫೈ ಮಾಡಲ್ಲ. ಇದು ಆಗುತ್ತೆ. 13 + 14 27 ಆಗುತ್ತೆ. ಮತ್ತು ಇಲ್ಲಿ ಏನೋ ರೂಟ್ ಫೈಂಡ್ ಮಾಡಬೇಕು. ಒಂದು ರೂಟ್ ಈಸ್ ಅವರ್ -5, ಅದೇ ಕಾಣಿಸ್ತಾ ಇದೆ ಇಲ್ಲಿ. ಅನದರ್ ವಿಲ್ ಬಿಕಮ್ ಮೈನಸ್ ಅಲ್ಲ +3/2 ಬರುತ್ತೆ. ಅರ್ಥ ಆಯಿತು? ಇದು 0ಗೆ ಈಕ್ವೇಟ್ ಮಾಡಿ. ಇದು ಇಲ್ಲಿ ಹೋಲ್ ಟರ್ಮ್. ಮತ್ತು ಇಲ್ಲಿ ಎಕ್ಸ್ ವ್ಯಾಲ್ಯೂ ಕೇಳಿದ್ದಾರೆ. ಎಕ್ಸ್ ವ್ಯಾಲ್ಯೂ ಫೈಂಡ್ ಮಾಡಿ. ಮತ್ತು ದಿಸ್ ವ್ಯಾಲ್ಯೂ ಯು ಹ್ಯಾವ್ ಟು ಫೈಂಡ್. ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ ಇಲ್ಲಿ ಹಾಕಿ, ನಿಮಗೆ ಆರಾಮಾಗಿ ಆನ್ಸರ್ ಬರುತ್ತೆ. ಮತ್ತು ರೂಟ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಇದು ಈ ಕಡೆ ಮಾಡಿ. ಮತ್ತು ಏನಾಗುತ್ತೆ? ಮೈನಸ್ ಪ್ಲಸ್ ಆಗುತ್ತೆ. ಆಪ್ಷನ್ ನಂಬರ್ ಬಿ ಸ್ಯಾಟಿಸ್ಫೈ ಮಾಡ್ತಾ ಇದ್ದಾರೆ. ಇಲ್ಲ ಆಪ್ಷನ್ ನಂಬರ್ ಬಿ ಅಲ್ಲ, 81 ಆದರೆ ಆಪ್ಷನ್ ನಂಬರ್ ಡಿ ಕರೆಕ್ಟ್ ಇದೆ. ಆಪ್ಷನ್ ನಂಬರ್ ಡಿ ಕರೆಕ್ಟ್. ಬಟ್ ಏನು ನೋಡಿ ಇಲ್ಲಿ ಮಿಡಿಲ್ ಟರ್ಮಿಗೆ ಏನು ನಾವು ಬರಬಹುದು ಅಲ್ಲ ಅಂತ ಕೇಳ್ತಾ ಇದ್ದಾರೆ. ನೀವು ಟ್ರೈ ಮಾಡಿ. ಇದು ಫ್ಯಾಕ್ಟರೈಸೇಷನ್ ಮೆಥಡ್ ಮೇಲೆ ಇದು ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ ಕೇಳ್ತಾ ಇದ್ದಾರೆ. ಈಸಿ ಇದೆ, ಆರಾಮಾಗಿ ಮಾಡಿ. ಇದು ಎ ವ್ಯಾಲ್ಯೂ ಕೇಳ್ತಾ ಇದ್ದಾರೆ. ಇಫ್ 1 ರೂಟ್ ಈಸ್ ಈಕ್ವಲ್ ಟು 2, ಪಾಲಿನಾಮಲಲ್ಲಿ ಈ ಥರ ಟೈಪ್ ಕ್ವಶನ್ ನಾವು ಮಾಡಿದ್ದು. ಕೆ ವ್ಯಾಲ್ಯೂ ಫೈಂಡ್ ಮಾಡಿದಲ್ಲ ಅದೇ ಸೇಮ್ ಇಲ್ಲಿ. ಎಕ್ಸ್ ವ್ಯಾಲ್ಯೂ ಏನು? ಎಕ್ಸ್ ಜಾಗದಲ್ಲಿ 2 ಹಾಕಿ ಅಷ್ಟೇ. ಎ ವ್ಯಾಲ್ಯೂ ನಿಮಗೆ ಬರುತ್ತೆ. 2 ಸ್ಕ್ವೇರ್ 4 ಆಗುತ್ತೆ. 4 × 2 ಎಷ್ಟಾಗುತ್ತೆ? 8 ಆಗುತ್ತೆ. 8 + 6 ಎಷ್ಟಾಗುತ್ತೆ? 8 + 6 14 ಆಗುತ್ತೆ. 14 ಈ ಕಡೆ -14. ಏನಿದು? ತಡಿ, ಟ್ರೈ ಮಾಡಿ. ಇದು ಚೆನ್ನಾಗಿದೆ ಕ್ವಶನ್. ಐ ಥಿಂಕ್ ಆಪ್ಷನ್ ಈಸ್ ರಾಂಗ್, ಅದರ್ವೈಸ್ ತಡಿ ನೋಡೋಣ. 4 2 8 ಆಗುತ್ತೆ. 8 + 6 14 ಆಗುತ್ತೆ. -14 -14/2. ಇಲ್ಲ ಕರೆಕ್ಟ್ ಇದೆ. ಟ್ರೈ ಮಾಡಿ. ಆಪ್ಷನ್ ನಂಬರ್ ಡಿ ಇರ್ಬೋದು. ಅರ್ಥ ಆಯಿತು? ಆಪ್ಷನ್ ನಂಬರ್ ಡಿ ಈಸ್ ಅವರ್ ಕರೆಕ್ಟ್ ಆನ್ಸರ್. ಅರ್ಥ ಆಯಿತು? ಮತ್ತು ನೋಡಿ ಇಲ್ಲಿ ಡಿಸ್ಕ್ರಿಮಿನೆಂಟ್ ಕೇಳಿದ್ದಾರೆ. b² - 4ac ಆಗುತ್ತೆ. ಎಲ್ಲಿ ಡಿಸ್ಕ್ರಿಮಿನೆಂಟ್ ಕೇಳಿದ್ದಾರೆ? b² ಮೈನಸ್ ಆಗುತ್ತೆ. -4ac ಆಗುತ್ತೆ. ಮತ್ತು ನೋಡಿ ಇಲ್ಲಿ b² - 4ac = 0. ನೇಚರ್ ಆಫ್ ರೂಟ್ಸ್ ಏನಾಗುತ್ತೆ? ಈಕ್ವಲ್ ರೂಟ್ಸ್ ಆಗುತ್ತೆ. ರಿಯಲ್ ಆ್ಯಂಡ್ ಈಕ್ವಲ್ ಆಗುತ್ತೆ. ಮತ್ತು ನೇಚರ್ ಆಫ್ ದ ರೂಟ್ಸ್ ಕೇಳ್ತಾರೆ. ಡಿಸ್ಕ್ರಿಮಿನೆಂಟ್ ಫೈಂಡ್ ಮಾಡಿ ಮತ್ತು ಹೇಳಿ. ಇದು ಸೇಮ್. ಇಲ್ಲಿ ಕೆ ವ್ಯಾಲ್ಯೂ ರೂಟ್ಸ್ ಆರ್ ಈಕ್ವಲ್ ಅಂದರೆ ಏನು? ಡಿಸ್ಕ್ರಿಮಿನೆಂಟ್ ಏನಿದೆ? 0 ಈಕ್ವಲ್ ಇದೆ. b² - 4ac 6² - 4 × k ಏನಾಗುತ್ತೆ? 0 ಆಗುತ್ತೆ. -36 ಆ ಕಡೆ ಹೋದರೆ ಏನಾಗುತ್ತೆ ಇಲ್ಲಿ? ತಡಿ ಈಕ್ವಲ್ ಟು b² - 4ac 0ಗೆ ಈಕ್ವೇಟ್ ಮಾಡಿ. ಕೆ ವ್ಯಾಲ್ಯೂ ನಿಮಗೆ ಆರಾಮಾಗಿ ಬರುತ್ತೆ. ಇಲ್ಲಿ ದಿಸ್ ಈಸ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್. ನೋಡಿ ಇಲ್ಲಿ ಎಕ್ಸ್ ಮಲ್ಟಿಪ್ಲೈ ಮಾಡಿ. ದಿಸ್ ಈಸ್ ಅ ಕ್ವಾಡ್ರಾಟಿಕ್ ಈಕ್ವೇಷನ್, ನಾಟ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಅರ್ಥ ಆಯಿತು? ನೇಚರ್ ಆಫ್ ದ ರೂಟ್ಸ್ ರಿಯಲ್ 96 ಸೇಮ್ ಟೈಪ್ ಆಫ್ ಕ್ವಶನ್ ದೇ ಆರ್ ಆಸ್ಕಿಂಗ್. ಸ್ಟ್ಯಾಂಡರ್ಡ್ ಫಾರ್ಮ್ ಕೇಳಿದ್ದಾರೆ. ಸೇಮ್ ಟೈಪ್ ಆಫ್ ಕ್ವಶನ್ ಯು ಹ್ಯಾವ್ ಟು ಸಾಲ್ವ್ ದಿಸ್ ಆಲ್ ಕ್ವಶನ್. ಅರ್ಥ ಆಯ್ತು ಮಕ್ಕಳೇ? ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ನೋಡಿ ಫಾರ್ಮುಲಾ ತುಂಬ ಇಂಪಾರ್ಟೆಂಟ್. ಮತ್ತು ಡೆಫಿನೇಷನ್ ನಿಮಗೆ ಗೊತ್ತಿರಬೇಕು, ವಾಟ್ ಈಸ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ. ಮತ್ತು ನೋಡಿ ಇಲ್ಲಿ
ಫಾರ್ಮುಲಾ ಏನು ಸರ್, ಫಾರ್ಮುಲಾ ಏನು, ಕಾಮನ್ ಡಿಫ್ರೆನ್ಸ್ ಫಾರ್ಮುಲಾ A2 ಮೈನಸ್ AN ಮಾಡಬಹುದು ಮತ್ತು AN ಮೈನಸ್ AN-1 ಮಾಡಬಹುದು ನಾವು. ಇಲ್ಲ ಅಂದರೆ AN+1 ಮೈನಸ್ AN ಮಾಡಬಹುದು. ಅಂದರೆ ಏನು, ಸಕ್ಸಿಡಿಂಗ್ ಟರ್ಮ್ ಮೈನಸ್ ಪ್ರಿಸೀಡಿಂಗ್ ಟರ್ಮ್ ಅಷ್ಟೇ ಕಾಮನ್ ಡಿಫ್ರೆನ್ಸ್. ಜನರಲ್ ಫಾರ್ಮುಲಾ ಏನು, ಜನರಲ್ ಫಾರ್ಮ್ ಆಫ್ AP AN ಪ್ಲಸ್ A A ಪ್ಲಸ್ D A ಪ್ಲಸ್ 2D ಅಪ್ ಟು A ಪ್ಲಸ್ N-1 ಆಫ್ D ಆಗುತ್ತೆ. ಮತ್ತು ನೋಡಿ ಇಲ್ಲಿ ಎನ್ ಟರ್ಮ್ ಈಕ್ವೇಷನ್ ನಿಮಗೆ ಗೊತ್ತಿರಬೇಕು. ಎನ್ ಟರ್ಮ್ ಫ್ರಮ್ ದ ಲಾಸ್ಟ್, ಇದು ತುಂಬ 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 ಹೇಳ್ತೀನಿ, ಇದು ನೆನಪಿರಲಿ ನಿಮಗೆ. ಯಾರು ಹೇಳ್ಕೊಡಲ್ಲ, ಇದು ನೆನಪಿರಲಿ ನಿಮಗೆ, ತುಂಬ ಇಂಪಾರ್ಟೆಂಟ್. ಎಲ್ ಅಂದರೆ ಏನು, ನಮ್ಮನ್ನ ಲಾಸ್ಟ್ ಟರ್ಮ್ ಈಸ್ ಎಲ್ ಮೈನಸ್ N-1 ಆಫ್ D ಆಗುತ್ತೆ. ಫ್ರಮ್ ಲಾಸ್ಟ್ ಟರ್ಮ್ ದೇ ಹ್ಯಾವ್ ಆ್ಯಸ್ ದ ಎನ್ ಟರ್ಮ್, ದೆನ್ ದಿಸ್ ಈಸ್ ಅ ಫಾರ್ಮುಲಾ. ಅರ್ಥ ಆಯಿತು. ಸಮ್ ಆಫ್ ದ ಎನ್ ಟರ್ಮ್ ಇದು ಫಾರ್ಮುಲಾ ಆಗುತ್ತೆ, ಮತ್ತು ಸಮ್ ಆಫ್ ದ ಎನ್ ಟರ್ಮ್ ಇದು AN ಅಂದರೆ ಲಾಸ್ಟ್ ಟರ್ಮ್ ಆಗುತ್ತೆ. ಮತ್ತು ನೋಡಿ, ನ್ಯಾಚುರಲ್ ನಂಬರ್ ಅಂದರೆ ಈ ಫಾರ್ಮುಲಾ ಆಗುತ್ತೆ, ಈವನ್ ನಂಬರ್ ಅಂದರೆ ಈ ಫಾರ್ಮುಲಾ, ಆಡ್ ನಂಬರ್ ಅಂದರೆ ಈ ಫಾರ್ಮುಲಾ. ದೇ ಹ್ಯಾವ್ ಆಸ್ಕ್ ಮೆನಿ ಟೈಮ್ ದಿಸ್ ಓನ್ಲಿ ಫಾರ್ಮುಲಾ ಇನ್ MCQs, ಸಿಂಪಲ್ ಫಾರ್ಮುಲಾಸ್. ಮತ್ತು ಇದು ಇಂಪಾರ್ಟೆಂಟ್ ಫಾರ್ಮುಲಾ. See, look at here, this one important formula and you know this one important ಮತ್ತೆ ಅಷ್ಟೇ. ಸೊ ದಿಸ್ ಈಸ್ AN is equal to SN minus 1 ಆಗುತ್ತೆ. ಮತ್ತು ಅರ್ಥಮೆಟಿಕ್ ಮೀನ್ ಅಂದರೆ ಏನು, ಮಿಡಲ್ ಟರ್ಮ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ ಆಸ್ ಅ ಆವ್ರೇಜ್ ಆಫ್ ದ ಅದರ್ ಟೂ ಟರ್ಮ್ಸ್. ಅರ್ಥ ಆಯಿತು. A+C/2 ಆಗುತ್ತೆ. B is equal to A+C/2. ನೋಡಿ ಇಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ನೋಡಿ, ಕಾಮನ್ ಡಿಫ್ರೆನ್ಸ್ ಕಾನ್ಸ್ಟೆಂಟ್ ಇದ್ದರೆ ಅದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಆಗುತ್ತೆ. ವಾಟ್ ಈಸ್ ದ ಕಾಮನ್ ಡಿಫ್ರೆನ್ಸ್, -3 ಆಗುತ್ತೆ. ಕಾಮನ್ ಡಿಫ್ರೆನ್ಸ್ ಕೇಳಿದ್ದಾರೆ, ಸಿಂಪಲ್ ಇದೆ ಕ್ವಶನ್. ಕಾಮನ್ ಡಿಫ್ರೆನ್ಸ್ ಕೇಳಿದ್ದಾರೆ, ಸಿಂಪಲ್ A2 - A1. ಈ ಟೈಪ್ ಕ್ವಶನ್ ತುಂಬ ಇಂಪಾರ್ಟೆಂಟ್. ನೋಡಿ, ನೀವು ಏನು ಮಾಡಬೇಕು, ಎನ್ ಟರ್ಮ್ ಅವರು ಕೊಟ್ಟಿರ್ತಾರೆ ಈ ಜನರಲ್ ಫಾರ್ಮ್ ಅಲ್ಲಿ, ನಿಮಗೆ ಸೆಕೆಂಡ್ ಟರ್ಮ್ ಕೇಳಿದ್ದಾರೆ. ಸೆಕೆಂಡ್ ಟರ್ಮ್ ಅಂದರೆ ಏನು ಮಾಡಬೇಕು, ನಾವು ಎನ್ ಜಾಗದಲ್ಲಿ 2 ಹಾಕಬೇಕು. ಎನ್ ಜಾಗದಲ್ಲಿ 2 ಹಾಕಿದರೆ ನಮಗೆ ಸೆಕೆಂಡ್ ಟರ್ಮ್ ಬರುತ್ತೆ. ಅರ್ಥ ಆಯಿತು. A2 ಕ್ಯಾನ್ ಏನಾಗುತ್ತೆ, 24 - 3 × 2 6 ಆಗುತ್ತೆ. 24 - 6 ಏನಾಗುತ್ತೆ, ನಮ್ಮದು 18 ಆಗುತ್ತೆ. ಅರ್ಥ ಆಯ್ತು ಮಕ್ಕಳೇ. ಮತ್ತು ನೋಡಿ, ಇಲ್ಲಿ ಥರ್ಡ್ ಟರ್ಮ್ ಕೇಳ್ತಾ ಇದ್ದಾರೆ. ಥರ್ಡ್ ಟರ್ಮ್ ಅಂದರೆ ಏನು, ಎನ್ ಜಾಗದಲ್ಲಿ 3 ಹಾಕಿ 15 + 3 18 ಆಗುತ್ತೆ. ಅರ್ಥ ಆಯಿತು. ಮತ್ತು ನೋಡಿ, ಇಲ್ಲಿ ಏನು 8 ಟರ್ಮ್ ಕೇಳ್ತಾ ಇದ್ದಾರೆ. 3 × 8 ಏನಾಗುತ್ತೆ, 18 ಆಗುತ್ತೆ. 18 + 6 ಎಷ್ಟಾಗುತ್ತೆ, 24 ಆಗುತ್ತೆ. ಅರ್ಥ ಆಯಿತು. ಇದು ಸೇಮ್ ಫಾರ್ಮುಲಾ, ಸೇಮ್ ಮೆಥಡ್ ಮಕ್ಕಳೇ, ಆರಾಮಾಗಿ ನೀವು ಮಾಡ್ಬೋದು. ಎನ್ ಜಾಗದಲ್ಲಿ ಅದು ಟರ್ಮ್ ಹಾಕಬೇಕು, ಅದು ನಂಬರ್ ಹಾಕಬೇಕು, ಅಷ್ಟೇ ಮೆಥಡ್. ಇಲ್ಲಿ ನೋಡಿ, ಇಲ್ಲಿ ಏನು ಇದು ಹಾಕಬೇಕು, N-1 ಹಾಕಿ. ಎನ್ ಜಾಗದಲ್ಲಿ N-1 ಹಾಕಿದರೆ ನಿಮಗೆ ಆರಾಮಾಗಿ ಯಾವುದು ಒಂದು ಸ್ಯಾಟಿಸ್ಫೈ ಮಾಡುತ್ತೆ. ನೋಡಿ, ಏನು ಕೊಟ್ಟಿದ್ದಾರೆ ಮತ್ತು ಏನು ಕೇಳ್ತಾ ಇದ್ದಾರೆ, ಕಾಮನ್ ಡಿಫ್ರೆನ್ಸ್ ಕೇಳ್ತಾ ಇದ್ದಾರೆ. ಪುಟ್ ಆ್ಯಸ್ ಅ 1 ಮಾಡಿದರೆ A1 ಸಿಗುತ್ತೆ. A2 ಅಂದರೆ 2 ಹಾಕಿದರೆ A2 ಸಿಗುತ್ತೆ. A1ಗೆ 1 ಹಾಕಿ, A2ಗೆ 2 ಹಾಕಿ. ನಿಮಗೆ A2 - A1 ಮಾಡಿದರೆ ಕಾಮನ್ ಡಿಫ್ರೆನ್ಸ್ ಆರಾಮಾಗಿ ಸಿಗ್ಬೋದು. ಮತ್ತು ಇಲ್ಲಿ ಕಾಮನ್ ಡಿಫ್ರೆನ್ಸ್ ಸೇಮ್ ಕೇಳ್ತಾ ಇದ್ದಾರೆ. ಇಲ್ಲಿ ಕಾಮನ್ ಡಿಫ್ರೆನ್ಸ್ ಕೇಳ್ತಾ ಇದೆ. ಇಲ್ಲ ಕಾಮನ್ ಡಿಫ್ರೆನ್ಸ್ ಇಲ್ಲ. ಇಲ್ಲಿ ಏನು ಎನ್ ಟರ್ಮ್ ಕೇಳ್ತಾ ಇದ್ದಾರೆ. ಡೈರೆಕ್ಟ್ ಫಾರ್ಮುಲಾ ದೇ ಆರ್ ಆಸ್ಕಿಂಗ್ A + N-1 ಆಫ್ D. ಆಪ್ಷನ್ ನಂಬರ್ C ಆಗುತ್ತೆ. 10 ಟರ್ಮ್ ಕೇಳ್ತಾ ಇದ್ದಾರೆ. ಇದೇ ಫಾರ್ಮುಲಾದಲ್ಲಿ ಎನ್ ಜಾಗದಲ್ಲಿ 10 ಹಾಕಿ ಇದು AP ಕೊಟ್ಟಿದ್ದಾರೆ. ಆರಾಮಾಗಿ ನೀವು ಮಾಡಬಹುದು. ಕಾಮನ್ ಡಿಫ್ರೆನ್ಸ್ ಅಗೇನ್ ಹಿಯರ್ ವಾಟ್, 20 ಟರ್ಮ್ ಅಂದರೆ A + N-1 ಆಫ್ D ಅಲ್ಲಿ ಎನ್ ಜಾಗದಲ್ಲಿ 20 ಹಾಕಿ, A ಜಾಗದಲ್ಲಿ 1 ಹಾಕಿ, ಮತ್ತು D ಎಷ್ಟಾಗುತ್ತೆ, 4 ಆಗುತ್ತೆ. ಅರ್ಥ ಆಯಿತು. ಮತ್ತು ಇಲ್ಲಿ 11 ಟರ್ಮ್ ಸೇಮ್ AN is equal to A + N-1 ಆಫ್ D. ಇದು ಫಾರ್ಮುಲಾ ಯೂಸ್ ಮಾಡಿ. ಇದು ಸೇಮ್. ಇಲ್ಲಿ ನೋಡಿ ಇನ್ನು ಅರ್ಥಮೆಟಿಕ್ ಪ್ರೋಗ್ರೆಷನ್ ಕಂಟೆಂಟ್ 20 ಟರ್ಮ್ಸ್. ಇಫ್ ದ ಫಸ್ಟ್ ಟರ್ಮ್ ಈಸ್ 2 ಆ್ಯಂಡ್ ಲಾಸ್ಟ್ ಟರ್ಮ್ ಈಸ್ 72, ದ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್. ತುಂಬ ಚೆನ್ನಾಗಿದೆ ಕ್ವಶನ್, ಟ್ರೈ ಮಾಡಿ, ನಿಮಗೆ ಅರ್ಥ ಆಗುತ್ತೆ. A and D ನಿಮಗೆ ಯು ಹ್ಯಾವ್ ಟು ಫೈಂಡ್ ದ A and D ಇನ್ ದಿಸ್. ಟ್ರೈ ಮಾಡಿ. ಇದು ನೋಡಿ, ಇದು ಸಿಂಪಲ್ ಇದೆ. AN ಕೇಳ್ತಾ ಇದ್ದಾರೆ. AN is equal to SN - SN-1 ಆಗುತ್ತೆ. 50 - 42 8 ಆಗುತ್ತೆ. ತುಂಬ ಇಂಪಾರ್ಟೆಂಟ್ ಇದು, ತುಂಬ ಸತಿ ಕೇಳಿದ್ದಾರೆ, ಓದ್ಕೊಳ್ಳಿ. ಇದು ಸೇಮ್ ನೋಡಿ. ಸಮ್ ಆಫ್ ದ ಫಸ್ಟ್ 15 ಟರ್ಮ್ಸ್ ಇಷ್ಟಿದೆ ಮತ್ತು ಸಮ್ ಆಫ್ ದ ಫಸ್ಟ್ 14 ಟರ್ಮ್ ಇಷ್ಟಿದೆ. ಸಮ್ ಆ್ಯಂಡ್ 15 ಟರ್ಮ್ ದೇ ಆಸ್ಕಿಂಗ್ 465 - 406 ಮಾಡಿ ಯಾವುದು ಒಂದು ಆನ್ಸರ್ ಬರುತ್ತೆ ನಿಮಗೆ. AN is equal to SN - SN-1. ಇದು ಫಾರ್ಮುಲಾ ಯೂಸ್ ಮಾಡಬೇಕು. ಇಲ್ಲೂ ಸೇಮ್. ಮತ್ತು ಇಲ್ಲಿ ಏನು ಕೇಳಿದ್ದಾರೆ, ಫಸ್ಟ್ ಟರ್ಮ್ ಇಂದ ಲಾಸ್ಟ್ ಟರ್ಮ್ ಗಿವನ್ ಇದೆ. ಆ್ಯಂಡ್ ಸಮ್ ಆಫ್ ದ ಎನ್ ಟರ್ಮ್ ಏನಾಗುತ್ತೆ, 2AN ಅಲ್ಲ, ಎಲ್ಲಿದೆ, ಆಪ್ಷನ್ ನಂಬರ್ C ಸ್ಯಾಟಿಸ್ಫೈ ಮಾಡುತ್ತೆ. ಮತ್ತು ಆಡ್ ಪಾಸಿಟಿವ್, ಆಡಿಗೆ N² ಆಗುತ್ತೆ. ಅರ್ಥ ಆಯಿತು. ಮತ್ತು ಇಲ್ಲೇನು S1 S2 ಇದೆ. ಕಾಮನ್ ಡಿಫ್ರೆನ್ಸ್ ಕೇಳ್ತಾ ಇದೆ. S1 ಅಂದರೆ ಏನು, ಸಮ್ ಆಫ್ ದ ಫಸ್ಟ್ ನಂಬರ್ ಅಂದರೆ A1 ಆಗುತ್ತೆ. S1 ಈಸ್ ಆಲ್ವೇಸ್ ಈಕ್ವಲ್ ಟು A1 ಆಗುತ್ತೆ. ಅರ್ಥ ಆಯಿತು. ಮತ್ತು ಇದು ನೋಡಿ,
A2 ಹೇಗೆ ಫೈಂಡ್ ಮಾಡ್ತೀರಾ ನೀವು, S2 ಮೈನಸ್ S1 ಮಾಡಿ A2 ಬರುತ್ತೆ. A2 ಮೈನಸ್ 5 ಮಾಡಿದರೆ ನಿಮಗೆ ಕಾಮನ್ ಡಿಫ್ರೆನ್ಸ್ ಬರುತ್ತೆ. ತುಂಬ ಚೆನ್ನಾಗಿದೆ ಕ್ವಶನ್ ಇದು. ಮತ್ತು ನೋಡಿ ಈ ಟೈಪ್ ಆಫ್ ಕ್ವಶನ್ ದೇ ಹ್ಯಾವ್ ಆಸ್ ಮನಿ ಟೈಮ್ ಇನ್ ಎವ್ರಿ ಪೇಪರ್. ನೋಡಿ ಇಲ್ಲಿ ಅರ್ಥಮೆಟಿಕ್ ಮೀನ್ ಇದೇ ಫಾರ್ಮುಲಾ ನೋಡಿ ಇಲ್ಲಿ ತೋರಿಸ್ತೀನಿ. ಇದೆ B = A + C/2 ಇದೇ ಯೂಸ್ ಮಾಡಬೇಕು ಮತ್ತು ಆನ್ಸರ್ ತೊಗೋಬೇಕು. ನೋಡಿ ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ 2 + 14/2 ಆಗುತ್ತೆ. 2 + 14 = 16, 16/2 = 8 ಆಗುತ್ತೆ. ಅರ್ಥ ಆಯಿತು. ಇಲ್ಲಿ ನೋಡಿ 8 + 20 28/2 ಅಂದರೆ ಏನಾಗುತ್ತೆ 28/2 28/2 14 ಆಗುತ್ತೆ. ಅರ್ಥ ಆಯಿತು. ಮತ್ತು ನೋಡಿ 4 + 10 14/2 ಅಂದರೆ 7 ಆಗುತ್ತೆ. ಅರ್ಥ ಆಯಿತು. 10 + 18 ಅಂದರೆ 38 ಅಲ್ಲ 28/2 ಅಂದರೆ 14 ಆಗುತ್ತೆ. ಅರ್ಥ ಆಯಿತು. ಮತ್ತು ಇದು ಸೇಮ್ ಇಲ್ಲಿ ನೋಡಿ ಇಲ್ಲಿ ಏನು ಮಾಡಬೇಕು ನೀವು ಕಾಮನ್ ಡಿಫ್ರೆನ್ಸ್ ಯು ಹ್ಯಾವ್ ಟು ಫೈಂಡ್ ದ ಕಾಮನ್ ಡಿಫ್ರೆನ್ಸ್ ಆ್ಯಂಡ್ ಮೈನಸ್ ದ ಕಾಮನ್ ಡಿಫ್ರೆನ್ಸ್ ಫ್ರಮ್ ದಿಸ್ ಯು ವಿಲ್ ಗೆಟ್ ಅ ಎಕ್ಸ್ ವ್ಯಾಲ್ಯೂ. 18 - 21 ಅಂದರೆ ಎಷ್ಟಾಗುತ್ತೆ -3 ಆಗುತ್ತೆ. -3 ಅಂದರೆ ಇಲ್ಲಿ ಮೈನಸ್ ಮಾಡಿದರೆ ಏನಾಗುತ್ತೆ 24 ಆಗುತ್ತೆ. ಅರ್ಥ ಆಯಿತು. 24 ಆಗುತ್ತೆ. ಅರ್ಥ ಆಯ್ತು ಇದು. ಹಾಂ ನೋಡಿ ಇಲ್ಲಿ ಏನಿದೆ ಕಾಮನ್ ಡಿಫ್ರೆನ್ಸ್ ಇದೆ, ಆರಾಮಾಗಿ ನೀವು ಮಾಡಬಹುದು. ಇಲ್ಲಿ A ಆ್ಯಂಡ್ B ವ್ಯಾಲ್ಯೂ ಕೇಳ್ತಾ ಇದ್ದಾರೆ, A B ವ್ಯಾಲ್ಯೂ ಕೇಳ್ತಾ ಇದ್ದಾರೆ ಮತ್ತು A + B ಕೇಳ್ತಾ ಇದ್ದಾರೆ. ಆರಾಮಾಗಿ ಮಾಡಬಹುದು ನೀವು. ಈ ಹೇಗೆ ಮಾಡಬೇಕು ಸರ್ ಅಂದರೆ ಇನ್ನೊಂದು ಫಾರ್ಮುಲಾ ಇದೆ ನಿಮಗೆ. ಒನ್ ಟೈಪ್ ಆಫ್ ಸಾಲ್ವಿಂಗ್ ದಿಸ್ ಕ್ವಶನ್ ಈಸ್ A = 18 ಆ್ಯಂಡ್ A4 ಏನಿದೆ A4 - 3 ಇದೆ. ಆ ಥರ ಈಕ್ವೇಷನ್ ಸ್ಯಾಟಿಸ್ಫೈ ಮಾಡಿ ಆ ಥರನೂ ಮಾಡಬಹುದು. ಇಲ್ಲ ಅಂದರೆ ನಾನೊಂದು ಫಾರ್ಮುಲಾ ಹೇಳ್ತೀನಿ ನೋಡಿ. D = AP - AQ / P - Q ಇದು ಫಾರ್ಮುಲಾ ಯೂಸ್ ಮಾಡಿ ಆರಾಮಾಗಿ ನೀವು ಈ ಕ್ವಶನ್ ಮಾಡಬಹುದು. ಒಂದ್ಸತಿ ನೀವು ಟ್ರೈ ಮಾಡಿ. ಇದು ಅರ್ಥ ಆಯಿತು. D = AP - AQ / P - Q. ಸೇಮ್ ವೇ ದಿಸ್ ಕ್ವಶನ್ ಈಸ್ ಆಲ್ಸೋ ಡನ್. ಅರ್ಥ ಆಯಿತು. ದಿಸ್ ಕ್ವಶನ್ ಆ್ಯಂಡ್ ದಿಸ್ ಕ್ವಶನ್ ಏನು ಫಾರ್ಮುಲಾಸ್ ಅದು D = AP - AQ / P - Q. ಮತ್ತು ಇದು ಎಲ್ಲ ಕ್ವಶನ್ ಟ್ರೈ ಮಾಡಿ ಆರಾಮಾಗಿ. ಮತ್ತು ನೋಡಿ ಸೇಮ್ ಟೈಪ್ ಆಫ್ ಕ್ವಶನ್ ದೇ ಆರ್ ಆಸ್ಕಿಂಗ್. ಕಾಮನ್ ಡಿಫ್ರೆನ್ಸ್ ಕೇಳಿದ್ದಾರೆ. 2 ಈಕ್ವೇಷನ್ 2 ಸ್ಯಾಟಿಸ್ಫೈ ಮಾಡಿ ಆರಾಮಾಗಿ ಮಾಡ್ಬೋದು. ಮತ್ತು ಇದು ತುಂಬ ಇಂಪಾರ್ಟೆಂಟ್. AN = SN - SN - 1 ಆಗುತ್ತೆ. ಮತ್ತು ಕಾಮನ್ ಡಿಫ್ರೆನ್ಸ್ ಆರಾಮಾಗಿ ಮಾಡ್ಬೋದು. ಇಲ್ಲಿ ನೋಡಿ ಅರ್ಥಮೆಟಿಕ್ ಮೀನ್ ಮತ್ತೆ ಸೇಮ್ ಇದೆ, ನಾನು ಹೇಳಲ್ಲ ಜಾಸ್ತಿ ಅದು. ಮತ್ತು ಇಲ್ಲೇನಿದೆ ಅದೇ ಸೇಮ್ ಇದು ಫಾರ್ಮುಲಾ. ನೆಕ್ಸ್ಟ್ ಚಾಪ್ಟರ್ ನೋಡೋಣ. ಟ್ರಯಾಂಗಲ್ಸಲ್ಲಿ ನೋಡಿ ನಿಮಗೆ ಎಲ್ಲ ಥರ ಸ್ಟೇಟ್ಮೆಂಟ್ ಗೊತ್ತಿರಬೇಕು. ಯಾವುದು ಸ್ಟೇಟ್ಮೆಂಟ್ ಯಾವುದು ಕ್ರೈಟೇರಿಯಾ ಅಂತ. ಅರ್ಥ ಆಯಿತು. ಸಿಮಿಲರ್ ಅಂದರೆ ಏನು, ಕಾಂಗ್ರೆಂಟ್ ಅಂದರೆ ಏನು, ಇದು ಜಾಸ್ತಿ ಕೇಳಲ್ಲ ಕ್ವಶನ್ಸ್. NCERT ಫಸ್ಟ್ ಎಕ್ಸಸೈಸಲ್ಲಿ ಇದೆ, ಅಲ್ಲಿ ನೋಡಿ ಹೋಗಿ ಸಿಮಿಲರ್ ಅಂದರೆ ಏನು, ಕಾಂಗ್ರೆಂಟ್ ಅಂದರೆ ಏನು ಅಂತ ಸಾಕದು. ಮತ್ತು ನೋಡಿ ಇಫ್ 2 triangles ಆರ್ ಸಿಮಿಲರ್ ದೆನ್ ಕರೆಸ್ಪಾಂಡಿಂಗ್ ಆ್ಯಂಗಲ್ಸ್ ಆರ್ ಈಕ್ವಲ್ ಆ್ಯಂಡ್ ದ ಕರೆಸ್ಪಾಂಡಿಂಗ್ ಸೈಡ್ಸ್ ಆರ್ ಇನ್ ಸೇಮ್ ರೇಷಿಯೋ ಆಗುತ್ತೆ. ಸೊ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ಸ್ಟೇಟ್ಮೆಂಟ್ ಗೊತ್ತಿರಬೇಕು. ಮತ್ತು ಇಲ್ಲಿ ನೋಡಿ ಕೊರೋಲರಿ ಮತ್ತು ನಿಮಗೆ ಇದು ಥೇಲ್ಸ್ ಥಿಯರಮ್ ಈಕ್ವೇಷನ್ ಗೊತ್ತಿರಬೇಕು ನಿಮಗೆ. ಅರ್ಥ ಆಯಿತು. ಇದು 2. ಮತ್ತು ಏನಿದೆ ಕಾನ್ವರ್ಸ್ ಆಫ್ ಥೇಲ್ಸ್ ಥಿಯರಮ್ ಇದು ಸ್ಟೇಟ್ಮೆಂಟ್ ಗೊತ್ತಿರಬೇಕು. ಕ್ರೈಟೇರಿಯಾ ಸಿಮಿಲಾರಿಟಿ ಕ್ರೈಟೇರಿಯಾ 3 ಇದೆ. ಆ್ಯಂಗಲ್ ಸೈಡ್ ಆ್ಯಂಗಲ್ ಸೈಡ್ 3ದು ನಿಮಗೆ ಏನೋ ಸ್ಟೇಟ್ಮೆಂಟ್ ಗೊತ್ತಿರಬೇಕು. ಅರ್ಥ ಆಯಿತು. ಮತ್ತು ಈಕ್ವೇಷನ್ಸು ಗೊತ್ತಿರಬೇಕು. ಅರ್ಥ ಆಯಿತು. ಮತ್ತು ನೋಡಿ ಇಲ್ಲಿ ಯಾವುದು ಟ್ರೂ ಸ್ಟೇಟ್ಮೆಂಟ್ ಅಂತ ಕೇಳ್ತಾ ಇದ್ದಾರೆ. 2 similar triangles are always ಇಲ್ಲ. 2 square and rectangle are similar ಅಲ್ಲ. 2 equilateral triangles are always similar. ಇದು ಕರೆಕ್ಟ್ ಇದೆ. ಈಕ್ವಿಯಾಂಗುಲರ್ ಕರೆಕ್ಟ್ ಆಗುತ್ತೆ ಇದು. ಅರ್ಥ ಆಯಿತು. ಆಪ್ಷನ್ ನಂಬರ್ C. ಮತ್ತು ನೀವೇ ಟ್ರೈ ಮಾಡಿ, ಇದು ಸಿಂಪಲ್ ಇದೆ ಇದು. ಮತ್ತು ನೋಡಿ ಇಲ್ಲಿ PS/SQ = PT/TR. PT/TR ಎಲ್ಲಿದೆ? PT/TR ಆಪ್ಷನ್ ನಂಬರ್ A ಅಲ್ಲಿದೆ. ಇದು ಸೇಮ್ BPT ಅಪ್ಲೈ ಮಾಡಬೇಕು. AX/BX / AY/AC. ಅರ್ಥ ಆಯಿತು. ಇದು ಈಕ್ವೇಷನ್ ಸ್ಯಾಟಿಸ್ಫೈ ಮಾಡಬೇಕು. ಇದು ಸೇಮ್ ನಮ್ಮ ಪೇಪರಲ್ಲಿ ಇದು ಕೇಳಿದ್ದು 2023 ನಾನು ಬರೆದಿದ್ದಲ್ಲ ಆವಾಗ. AD/BD = AE/EC ಯಾವುದಲ್ಲಿದೆ ಆಪ್ಷನ್ ಟಿಕ್ ಮಾಡಿ ಅಷ್ಟೇ. ಮತ್ತು ನೋಡಿ AD/BD = AE/EC ನೀವು ಚೆನ್ನಾಗಿ ನೋಡಬೇಕಿದು ಯಾವ್ದು ಕಂಡೀಷನ್ ಸ್ಯಾಟಿಸ್ಫೈ ಮಾಡತ್ತೆ ಅಂತ. ಸೊ ಇಲ್ಲೇನಿದೆ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಸೇಮ್ ನಿಮ್ಮ ಫಸ್ಟ್ ಎಕ್ಸಸೈಸ್ ಮಾಡಬಹುದು ನೀವು ಕ್ವಶನ್ ಇದು.
ನೋಡಿ ಏನು ಡಿ ವ್ಯಾಲ್ಯೂ ಎಷ್ಟಿದೆ 5 ಇದೆ, ಬಿ ಸಿ ವ್ಯಾಲ್ಯೂ ಎಷ್ಟಿದೆ 8 ಇದೆ, 5/8 ಇದೆ, ಎ ಡಿ ವ್ಯಾಲ್ಯೂ ಎಷ್ಟಿದೆ 3.5 ಇದೆ, ಎ ಬಿ ವ್ಯಾಲ್ಯೂ ಬೇಕು. ನೀವು ಏನು ಮಾಡ್ತೀರಾ ಈಗ ನೋಡಿ, ಎ ಡಿ ಅಪಾನ್ ಎ ಬಿ ಇಸ್ ಈಕ್ವಲ್ ಟು ಡಿ ಇ ಅಪಾನ್ ಬಿ ಸಿ ಮಾಡಿ. ಕರೋಲರಿ ಆಫ್ ದ ಬಿ ಪಿ ಟಿ ಇದು ಕ್ವಶನ್ ಅರ್ಥ ಆಯಿತು. ಮತ್ತು ನೋಡಿ ಇಲ್ಲಿ 1:2 ಇದೆ ರೇಷಿಯೋ. ನೀವು ನೋಡಿ ಸಿಮಿಲರ್ ಇದೆ ಟ್ರ್ಯಾಂಗಲ್, ಇದು ಸಿಮಿಲರ್ ಇದೆ. ಒ ಪಿ ಡಿವೈಡೆಡ್ ಬೈ ಓ ಎಸ್ ಇದೆ, ಒ ಪಿ ಡಿವೈಡೆಡ್ ಬೈ ಓ ಎಸ್ ರೇಷಿಯೋ ನೋಡಿ ಎಷ್ಟಾಗತ್ತೆ ಅಂತ ಆರಾಮಾಗಿ ನೀವು ಈ ಟೈಪ್ ಆಫ್ ಕ್ವಶನ್ ಈಸ್ ಆಸ್ಕ್ ಇನ್ ಮಾಡಲ್ ಪೇಪರ್ 1 ಆಲ್ಸೋ. ಐ ಥಿಂಕ್ ಇನ್ ಮಾಡಲ್ ಪೇಪರ್ 1. ಸೊ ಇದು ಸೇಮ್ ಬಿ ಪಿ ಟಿ ಮಾಡಬೇಕು. ಇಲ್ಲಿ ಏನು ಸಿಮಿಲಾರಿಟಿ ಇಲ್ಲ ಸಿಮಿಲಾರಿಟಿನಾ, ಸಿಮಿಲಾರಿಟಿ ನೋಡಿ ಇಲ್ಲಿ 3 ಇದೆ, ಇಲ್ಲಿ ಏನಿದೆ 4.5 ಇದೆ, ಇಲ್ಲಿ 4 ಇದೆ, ಇಲ್ಲಿ ಏನು ಬರಬೇಕು ಸರ್ ನೋಡಿ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಅಂದರೆ ಅರ್ಥ ಆಗ್ತಾ ಇಲ್ಲ. ನೋಡಿ ಎ ಬಿ ಅಪಾನ್ ಡಿ ಇ ಮಾಡಿ ಮತ್ತು ಬಿ ಸಿ ಅಪಾನ್ ಇ ಎಫ್ ಮಾಡಿ ಅಷ್ಟೇ. ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ನಿಮಗೆ ಆನ್ಸರ್ ಬರುತ್ತೆ. ಮತ್ತು ಇಲ್ಲೂ ಸೇಮ್ ಇದೆ, ಏನು ಫೈಂಡ್ ಮಾಡಬೇಕು, ಎ ಸಿ ಫೈಂಡ್ ಮಾಡಬೇಕು. ಅದೇ ಎ ಬಿ ಅಪಾನ್ ಡಿ ಇ ಬರುತ್ತೆ, ಮತ್ತು ಬಿ ಸಿ ಅಪಾನ್ ಇ ಎಫ್ ಬರುತ್ತೆ, ಮತ್ತು ಎ ಸಿ ಅಪಾನ್ ಡಿ ಎಫ್ ಬರುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿ ಈಕ್ವೇಟ್ ಮಾಡಿ ಆರಾಮಾಗಿ ಆನ್ಸರ್ ಬರುತ್ತೆ. ಮತ್ತು ಇಲ್ಲಿ ಏನು ಮಾಡ್ಬೇಕು ಸರ್, ಪ್ಯಾರಲಲ್ ಇದೆ, ಪ್ಯಾರಲಲ್ ಆದರೆ ಏನು ಕಂಡೀಷನ್ ಬಿ ಪಿ ಟಿ ಇದು ಸಿಂಪಲ್ ಬಿ ಪಿ ಟಿ. ಅಗೇನ್ ದಿಸ್ ಈಸ್ ಅ ಸಿಮಿಲಾರಿಟಿ, ಅದು ಗೊತ್ತಾಯಿತು. ಎ ಬಿ ಅಪಾನ್ ಡಿ ಇ, ಬಿ ಸಿ ಅಪಾನ್ ಇ ಎಫ್ ಆ್ಯಂಡ್ ಎ ಸಿ ಅಪಾನ್ ಡಿ ಇ ಡಿ ಎಫ್ ಮಾಡಬೇಕು. ಈಕ್ವೇಟ್ ಮಾಡಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ನಿಮಗೆ ಆನ್ಸರ್ ಸಿಗುತ್ತೆ. ಇದು ಚೆನ್ನಾಗಿದೆ ಕ್ವಶನ್, ಇದು ಟ್ರೈ ಮಾಡಿ ನೀವು. ಸಿಮಿಲರ್ ಕ್ವಶನ್ ಸ್ಟೇಟ್ ಬೇಸಿಕ್ ಪ್ರೊಪೋರ್ಷನಾಲಿಟಿ ಥಿಯರಮ್ ತುಂಬ ಸತಿ ಕೇಳಿಬಿಟ್ಟಿದ್ದಾರೆ, ಚೆನ್ನಾಗಿ ಓದ್ಕೊಳ್ಳಿ. ಮತ್ತು ನೋಡಿ ಇಲ್ಲಿ ಯಾವುದು ಟೈಪ್ ಇದು ಬಿ ಪಿ ಟಿ, ಇದು ಬಿ ಪಿ ಟಿ ಆರಾಮಾಗಿ ನೀವು ಮಾಡ್ಬೋದು. ಎ ಬಿ ಅಪಾನ್ ಎ ಡಿ ಏನಾಗುತ್ತೆ, ಎ ಬಿ ಅಪಾನ್ ಎ ಡಿ ಇಸ್ ಈಕ್ವಲ್ ಟು ಏನಾಗುತ್ತೆ, ಎ ಸಿ ಅಪಾನ್ ಎ ಇ ಆಗುತ್ತೆ ಅಷ್ಟೇ. ಸೇಮ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ದೆ ನಿಮಗೆ ಆರಾಮಾಗಿ ಆನ್ಸರ್ ಸಿಗುತ್ತೆ. ಮತ್ತು ಇಲ್ಲೂ ಸೇಮ್ ಇದೆ ನೋಡಿ, ಏನು ವಾಟ್ ದೇ ಹ್ಯಾವ್ ಆಸ್ಕಿಂಗ್ ಬಿ ಇ ಕೇಳ್ತಾ ಇದ್ದಾರೆ. ನೀವು ಏನು ಮಾಡಬೇಕು ನೋಡಿ, ಫುಲ್ ಸೈಡ್ ಅಪಾನ್ ಸ್ಮಾಲ್ ಸೈಡ್, ಫುಲ್ ಸೈಡ್ ಅಪಾನ್ ಸ್ಮಾಲ್ ಸೈಡ್ ಮಾಡಿ ಆರಾಮಾಗಿ ಆನ್ಸರ್ ಸಿಗುತ್ತೆ ನಿಮಗೆ. ಇಲ್ಲಿ ಏನಿದೆ ಕರಸ್ಪಾಂಡಿಂಗ್ ಸೈಡ್ಸ್ ಕೇಳ್ತಾರೆ, ತುಂಬ ಚೆನ್ನಾಗಿದೆ ನೋಡಿ. 60ಗೆ ಕರಸ್ಪಾಂಡಿಂಗ್ ಸೈಡ್ ಯಾವುದು 16, 80ಗೆ ಯಾವುದು 18. ಇದು ಈ ಟ್ರ್ಯಾಂಗಲ್ ರೊಟೇಟ್ ಮಾಡಿ ಈ ಟ್ರ್ಯಾಂಗಲ್ ಮೇಲೆ ಇಡಿ. ಅರ್ಥ ಆಯಿತು. ನೋಡಿ ಇಲ್ಲಿ ಯು ಹ್ಯಾವ್ ಟು ರೊಟೇಟ್ ದಿಸ್ ಟ್ರ್ಯಾಂಗಲ್ ಆ್ಯಂಡ್ ಯು ಹ್ಯಾವ್ ಟು ಕೀಪ್ ದಿಸ್ ಟ್ರ್ಯಾಂಗಲ್ ಆನ್ ದಿಸ್ ಟ್ರ್ಯಾಂಗಲ್. ಪಿ ಆರ್ ಕ್ಯೂನ ಟ್ರ್ಯಾಂಗಲ್ what you have to do, you have to rotate such that the 60 degree will have to come here. ಅರ್ಥ ಆಯಿತು. 80 degree have to come here. ಆವಾಗ ನಿಮಗೆ ಯಾವುದು ಕರಸ್ಪಾಂಡಿಂಗ್ ಸೈಡ್ಸ್ ಆಗುತ್ತೆ ಅದು ನೋಡಿ ಅದು ಬರೀರಿ ಅಷ್ಟೇ. ಮತ್ತು ಇದು ಬಿ ಪಿ ಟಿ ಸೇಮ್ ಇದೆ, ಮಾಡಿ ಆರಾಮಾಗಿ ಮಾಡ್ಬೋದು. ಮತ್ತು ಕೋಆರ್ಡಿನೇಟ್ ಜಾಮೆಟ್ರಿಯಲ್ಲಿ ಏನಿದೆ ಸರ್, ಕೋಆರ್ಡಿನೇಟ್ ಜಾಮೆಟ್ರಿಯಲ್ಲಿ ಏನಿದೆ ಅಂತ ಡಿಸ್ಟೆನ್ಸ್ ಫಾರ್ಮುಲಾ ನಿಮಗೆ ಗೊತ್ತಿರಬೇಕು. ಮತ್ತು ನೋಡಿ ಇಲ್ಲಿ ಎಕ್ಸ್ ಆ್ಯಕ್ಸಿಸಿಂದ ವೈ ಆ್ಯಕ್ಸಿಸಿಂದ ಡಿಸ್ಟೆನ್ಸ್ ಕೇಳಿದರೆ ಎಕ್ಸ್ ಕೋಆರ್ಡಿನೇಟ್ ಆಗುತ್ತೆ, ಮತ್ತು ಎಕ್ಸ್ ಆ್ಯಕ್ಸಿಸಿಂದ ಡಿಸ್ಟೆನ್ಸ್ ಕೇಳಿದರೆ ವೈ ಕೋಆರ್ಡಿನೇಟ್ ಆಗುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಹೇಳೋಕ್ಕಾಗಲ್ಲ, ಯಾವುದು 22 ಪೇಪರಲ್ಲಿ ಕೇಳಿದ್ದಾರೆ. ಮತ್ತು ನೋಡಿ ಇಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾ ಇದೆ, ಸಿಂಪಲ್ ಡಿಸ್ಟೆನ್ಸ್ ಫಾರ್ಮುಲಾ ಯು ಹ್ಯಾವ್ ಟು ನೋ ಫ್ರಮ್ ಒರಿಜಿನ್. ಇದು ಇಂಪಾರ್ಟೆಂಟ್ ನೋಡಿ, ಡಿ ಈಸ್ ಈಕ್ವಲ್ ಟು ಅಂಡರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್. ಸೆಕ್ಷನ್ ಫಾರ್ಮುಲಾ ಏನು ಸರ್ ನಮ್ಮದು, ಸೆಕ್ಷನ್ ಫಾರ್ಮುಲಾ ಈಸ್ ಈಕ್ವಲ್ ಟು ಇದು ಫಾರ್ಮುಲಾ ನಿಮಗೆ ಗೊತ್ತಿರಬೇಕು. ಮತ್ತು ಮಿಡ್ ಪಾಯಿಂಟ್ ಫಾರ್ಮುಲಾ ಗೊತ್ತಿರಬೇಕು. ಇದು ಇಂಪಾರ್ಟೆಂಟ್ ಮತ್ತು ಇದು ಇಂಪಾರ್ಟೆಂಟ್. ಅರ್ಥ ಆಯಿತು. 1 ಮಾರ್ಕ್ಸಿಗೆ ಇದು ನೋಡಿ, 2 ಮಾರ್ಕ್ಸ್ 3 ಮಾರ್ಕ್ಸಿಗೆ, ಇದು 2 ಮಾರ್ಕ್ಸಿಗೆ ಆಗುತ್ತೆ. ಇದು 1 ಮಾರ್ಕ್ಸಿಗೆ ಆಗುತ್ತೆ, ಇದು 1 ಮಾರ್ಕ್ಸಿಗೆ ಆಗುತ್ತೆ. ಅದೇ ನೋಡಿ ಇಲ್ಲಿ ಡಿಸ್ಟೆನ್ಸ್ ಆಫ್ ದ ಕೋಆರ್ಡಿನೇಟ್ ಫ್ರಮ್ ಎಕ್ಸ್ ಆಕ್ಸಿಸ್ ಅಂದರೆ ವೈ ಕೋಆರ್ಡಿನೇಟ್ ಬರಬೇಕು, ವೈ ಆಕ್ಸಿಸ್ ಇದ್ದರೆ ಎಕ್ಸ್ ಕೋಆರ್ಡಿನೇಟ್ ಬರಬೇಕು ಅಷ್ಟೇ. ಸೇಮ್ ಇಲ್ಲಿ ನೋಡಿ. ಮತ್ತು ಇಲ್ಲಿ ಎ ಬಿ ಲೆಂತ್ ಫೈಂಡ್ ಮಾಡಬೇಕು. ಈ ಗ್ರಾಫ್ ಇದೆ, ಎ ಬಿ ಲೆಂತ್ ಗ್ರಾಫ್ ಕೊಟ್ಟಿದ್ದಾರೆ. ಎ ಬಿ ಲೆಂತ್ ಹೇಗೆ ಫೈಂಡ್ ಮಾಡ್ತೀವಿ, ಡಿಸ್ಟೆನ್ಸ್ ಫಾರ್ಮುಲಾ ಹಾಕಿ ಆರಾಮಾಗಿ ನೀವು ಮಾಡಬಹುದು. ಮತ್ತು ಡಿಸ್ಟೆನ್ಸ್ ಫ್ರಮ್ ಒರಿಜಿನ್ ಏನಾಗುತ್ತೆ, ಆಪ್ಷನ್ ನಂಬರ್ ಡಿ ಆಗುತ್ತೆ. ಅರ್ಥ ಆಯಿತು. ಡಿ ಮತ್ತು ಬಿ ತುಂಬ ಕನ್ಫ್ಯೂಸಿಂಗ್ ಇದೆ, ನೋಡಬೇಕು ನೀವು, ತುಂಬ ಸತಿ ಕೇಳಿದ್ದಾರೆ ನೋಡಿ ಇಲ್ಲಿ. ಮತ್ತು ಒರಿಜಿನಿಂದ ಏನಾಗುತ್ತೆ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದರೆ ಆಪ್ಷನ್ ನಂಬರ್ ಎ ಆಗುತ್ತೆ. ಇಲ್ಲಿ ಗ್ರಾಫ್ ಕೊಟ್ಟಿದ್ದಾರೆ, ಗ್ರಾಫ್ಸ್ ತೋರಿಸ್ತೀನಿ ತಡಿ. ಕೋಆರ್ಡಿನೇಟ್ ಕೊಟ್ಟಿದ್ದಾರೆ ಇಲ್ಲಿ ನೋಡಿ, -2,3 ಆ್ಯಂಡ್ 3,5. ಯು ಹ್ಯಾವ್ ಟು ಫೈಂಡ್ ದ ಲೆಂತ್ ಆಫ್ ಬಿ ಪಿ. ಬಿ ಪಿ ಅಂದರೆ ಯಾವುದಪ್ಪ ಇದು, ಇದು ಬಿ ಪಿ ನೋಡಿ. ಯು ಹ್ಯಾವ್ ಟು ಫೈಂಡ್ ದಿಸ್ ಲೆಂತ್ ಬೈ ಯೂಸಿಂಗ್ ಡಿಸ್ಟೆನ್ಸ್ ಫಾರ್ಮುಲಾ ಆ್ಯಂಡ್ ದಿಸ್ ಲೆಂತ್ ಯು ಕ್ಯಾನ್ ಈಸಿಲಿ ಸಪ್ರೇಟ್. +3 ಮತ್ತು -3 ಗ್ಯಾಪ್ ಎಷ್ಟಿದೆ, 6 ಇರುತ್ತೆ. ವಾಟ್ ಯು ಕ್ಯಾನ್ ಡೂ ಯೂಸಿಂಗ್ ದ ಪೈಥಾಗರಸ್ ಥಿಯರಮ್ ಯು ಕ್ಯಾನ್ ಈಸಿಲಿ ಫೈಂಡ್ ದಿಸ್ ಒನ್. ಅರ್ಥ ಆಯಿತು. ಇಲ್ಲ ಅಂದರೆ ಡಿಸ್ಟೆನ್ಸ್ ಫಾರ್ಮುಲಾನು ಮಾಡ್ಬೋದು, ಈಸಿ ಇದೆ ಅದು. ಯಾಕಪ್ಪ ಇದು, ನೋಡಿ ಕೋಆರ್ಡಿನೇಟ್ ಆಫ್ ದ ಒರಿಜಿನ್ ಕೋಆರ್ಡಿನೇಟ್ 0,0, ಡಿಸ್ಟೆನ್ಸ್ ಫ್ರಮ್ ದ ಒರಿಜಿನ್
8 ಸ್ಕ್ವೇರ್ ಪ್ಲಸ್ 6 ಮೈನಸ್ 6 ಸ್ಕ್ವೇರ್ ಎಷ್ಟಾಗುತ್ತೆ 100 ಆಗುತ್ತೆ. 100 ಅಲ್ಲ 10 ಆಗುತ್ತೆ, ಅರ್ಥ ಆಯಿತು. 10 ಆಗುತ್ತೆ. √100 ಅಂದರೆ 10 ಆಗುತ್ತೆ. ದ ಡಿಸ್ಟೆನ್ಸ್ ಫಾರ್ಮುಲಾ ಕೇಳಿದರೆ ಯಾವುದು x2 - x1 ಡಿವೈಡೆಡ್ ಬೈ ಅಲ್ಲ √x2 - x1 का होल स्क्वायर प्लस y2 - y1 का होल स्क्वायर ಎಲ್ಲಿದೆ ಅದು? ಪ್ಲಸ್ ಆಪ್ಷನ್ ನಂಬರ್ ಬಿನೇ ಕರೆಕ್ಟ್ ಅಲ್ಲ? ಆಪ್ಷನ್ ನಂಬರ್ ಬಿ ಕರೆಕ್ಟ್ ಅಲ್ಲ? ಹಾಂ ಕರೆಕ್ಟ್ ಇದೆ. ಇಲ್ಲಿ ಪ್ಲಸ್ ಬರಬೇಕು. ಕರೆಕ್ಟ್ ಇದೆ. ಮತ್ತು ಡಿಸ್ಟೆನ್ಸ್ ಬಿಟ್ವೀನ್ ದ ಪಾಯಿಂಟ್, ಡಿಸ್ಟೆನ್ಸ್ ಕೇಳಿದರೆ ಆರಾಮಾಗಿ ಮಾಡ್ಬೋದು ನೀವು. ಎಷ್ಟಾಗುತ್ತೆ? 5 ಯೂನಿಟ್ಸ್ ಆಗುತ್ತೆ ಅಲ್ಲ? 5 ಯೂನಿಟ್ಸ್ ಅಲ್ಲ, 5√2 ಇರ್ಬೋದು. ನೋಡಿ ಟ್ರೈ ಮಾಡಿ, ಆರಾಮಾಗಿ ಮಾಡ್ಬೋದು. ಮಿಡ್ ಪಾಯಿಂಟ್ ಫಾರ್ಮುಲಾ x1 + x2/2 y1 ಆಪ್ಷನ್ ನಂಬರ್ ಎ ಆಗುತ್ತೆ. ಮತ್ತು ನೋಡಿ ಇಲ್ಲಿ ವಾಟ್ ದೇ ಆರ್ ಮಿಡ್ ಪಾಯಿಂಟ್ ಕೇಳ್ತಾ ಇದ್ದಾರೆ. ಕೋಆರ್ಡಿನೇಟ್ಸ್ ಕೊಟ್ಟು ಮಿಡ್ ಪಾಯಿಂಟ್ ಫಾರ್ಮುಲಾ ಹಾಕಿ. ಇದು ಮಿಡ್ ಪಾಯಿಂಟ್ ಫಾರ್ಮುಲಾ, ಇದು ಮಿಡ್ ಪಾಯಿಂಟ್ ಫಾರ್ಮುಲಾ, ಇದು ಮಿಡ್ ಪಾಯಿಂಟ್ ಫಾರ್ಮುಲಾ. ಎ ಆ್ಯಂಡ್ ಬಿ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್. ದೇ ಹ್ಯಾವ್ ಗಿವನ್ ದ ಒರಿಜಿನ್ ಇಸ್ ದ ಮಿಡ್ ಪಾಯಿಂಟ್. 0,0 ಇಸ್ ದ ಮಿಡ್ ಪಾಯಿಂಟ್. ಯು ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎ ಆ್ಯಂಡ್ ಬಿ. ಅರ್ಥ ಆಯ್ತು ಮಕ್ಕಳೇ? ಇದು ತುಂಬ ಇಂಪಾರ್ಟೆಂಟ್ ಹೇಳೋಕ್ಕಾಗಲ್ಲ. ಚೆನ್ನಾಗಿದೆ ಕ್ವಶನ್, ಟ್ರೈ ಮಾಡಿ. ಇದು ಅರ್ಥ ಆಯಿತು. ಮತ್ತು ನೋಡಿ ಇಲ್ಲಿ ಏನು ಕೇಳಿದ್ದಾರೆ, ಇದೇ ಸೆಕ್ಷನ್ ಫಾರ್ಮುಲಾ ಕೇಳಿದ್ದಾರೆ, ಸಿಂಪಲ್. ಮತ್ತು ಇಲ್ಲಿ ಮಿಡ್ ಪಾಯಿಂಟ್ ಕೇಳಿದ್ದಾರೆ, ಡಿಸ್ಟೆನ್ಸ್ ಕೇಳಿದ್ದಾರೆ, ಮತ್ತು ಇಲ್ಲೂ ಡಿಸ್ಟೆನ್ಸ್ ಕೇಳಿದ್ದಾರೆ. ಮತ್ತು ಇಲ್ಲಿ ನೋಡಿ ಇನ್ನು ಫಿಗರ್ ಡಿಸ್ಟೆನ್ಸ್ ಬಿಟ್ವೀನ್ ಪಿ ಆ್ಯಂಡ್ ಓ ಆ್ಯಂಡ್ ಪಿ ಮಧ್ಯೆ ಡಿಸ್ಟೆನ್ಸ್ ಏನಿದೆ ನೋಡಿ. ಇಲ್ಲಿ ಡಿಸ್ಟೆನ್ಸ್ ಫಾರ್ಮುಲಾ O ಆ್ಯಂಡ್ ಪಿ, ಇದು 2,2, ಇದು 0,0 ಅಂದರೆ ಏನಾಗುತ್ತೆ? 2√2 ಆಗುತ್ತೆ. ಸಿಂಪಲ್ 2√2 ಆಗುತ್ತೆ. ನೋಡಿ ಟ್ರೈ ಮಾಡಿ. ಡಿಸ್ಟೆನ್ಸ್ ಫ್ರಮ್ ದ ಒರಿಜಿನ್ ಫಾರ್ಮುಲಾ ಹಾಕಿ ಆರಾಮಾಗಿ ನೀವು ಫೈಂಡ್ ಮಾಡಬಹುದು. ಡಿಸ್ಟೆನ್ಸ್ ಆಫ್ ದ ಪಾಯಿಂಟ್ ಇದೆ ಏನು ಫ್ರಮ್ ದ ಒರಿಜಿನಿಂದ 5 ಆಗುತ್ತೆ. ಸೇಮ್ ಕ್ವಶನ್. ಮತ್ತು ಯಾವುದು ಇದು? ಸಿಮಿಲರ್ ಕ್ವಶನ್ ಇದೆ, ಆರಾಮಾಗಿ ಮಾಡ್ಬೋದು. ನೀವು ಟ್ರೈ ಮಾಡಿ ಎಲ್ಲ ಕ್ವಶನ್. ನೀವು ಇಂಟ್ರಡಕ್ಷನ್ ಟು ಟ್ರಿಗ್ನಾಮೆಟ್ರಿಯಲ್ಲಿ ಸೈನ್ ಅಂದರೆ ಏನು, ಆಪೋಸಿಟ್ ಬೈ ಹೈಪೋಟೆನಸ್, ಕಾಸ್ ಅಂದರೆ ಅಡ್ಜಸೆಂಟ್ ಬೈ ಹೈಪೋಟೆನಸ್, ಟ್ಯಾನ್ ಅಂದರೆ ಏನು, ಟ್ಯಾನ್ ಅಂದರೆ ಸರ್ ಆಪೋಸಿಟ್ ಬೈ ಅಡ್ಜಸೆಂಟ್, ಕೋಸಿಕೆಂಡ್ ಅಂದರೆ ಹೈಪೋಟೆನಸ್ ಬೈ ಆಪೋಸಿಟ್, ಸೀಕೆಂಡ್ ಅಂದರೆ ಹೈಪೋಟೆನಸ್ ಬೈ ಅಡ್ಜಸೆಂಟ್ ಆಗುತ್ತೆ, ಕಾಟ್ ಅಂದರೆ ಅಡ್ಜಸೆಂಟ್ ಬೈ ಆಪೋಸಿಟ್ ಆಗುತ್ತೆ. ಇದು 6 ವ್ಯಾಲ್ಯೂಸ್ ನಿಮಗೆ ರಿಮೆಂಬರ್ ಆಗಬೇಕು. ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್. ಸೈನ್ ಉಲ್ಟಾ ಏನು, ಕೋಸಿಕೆಂಟ್ ಆಗುತ್ತೆ, ಕಾಸ್ ಉಲ್ಟಾ ಏನು ಸೀಕೆಂಟ್ ಆಗುತ್ತೆ, ಟ್ಯಾನ್ ಉಲ್ಟಾ ಏನು ಕಾಟ್ ಆಗುತ್ತೆ. ಅದಕ್ಕೆ ನಾವು ರೆಸಿಪ್ರೋಕಲ್ ರೇಷಿಯೋಸ್ ಅಂತ ಕರಿತೀವಿ. ಸೈನ್ ಕಾಸ್ ರೆಸಿಪ್ರೋಕಲ್, ಸೈನ್ ಕೋಸಿಕೆಂಟ್, ಕಾಸ್ ಅಲ್ಲ, ಸೈನ್ ಕೋಸಿಕೆಂಟ್ ರೆಸಿಪ್ರೋಕಲ್, ಕಾಸ್ ಸೀಕೆಂಟ್ ರೆಸಿಪ್ರೋಕಲ್, ಟ್ಯಾನ್ ಕಾಟ್. ಇದೇ ಶಿಫ್ಟ್ ಮಾಡಿದರೆ ನಿಮಗೆ ಈ ಫಾರ್ಮುಲಾ ಬರುತ್ತೆ. ನೆನಪಿರಬೇಕು ಇದು. ಅರ್ಥ ಆಯಿತು? ಮತ್ತು ಇಲ್ಲಿ ನೋಡಿ, ಇದು ತುಂಬ ಇಂಪಾರ್ಟೆಂಟ್. ನೋಡಿ ಇಲ್ಲಿ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ದ ಸಮ್ ಸ್ಪೆಸಿಫಿಕ್ ಆ್ಯಂಗಲ್ ಯಾವ್ದು ಸರ್ ನೆನಪಿರಬೇಕು. ನೋಡಿ ಇಲ್ಲಿ ತನಕ ಸೈನ್ ಕಾಸ್ ಟ್ಯಾನ್, ಇಲ್ಲಿ ತನಕ ನಿಮಗೆ ಎಲ್ಲ ವ್ಯಾಲ್ಯೂಸ್ ನೆನಪಿರಬೇಕು. ಅರ್ಥ ಆಯಿತು ಸರ್? ಇದು ಬೇಡ. ಇದು ನೋಡಿ ಇಲ್ಲಿ ಏನು ಮಾಡಬೇಕು, ಇಫ್ ದೇ ಹ್ಯಾವ್ ಆ್ಯಸ್ ದ ಕೋಸಿಕೆಂಟ್ 30 ಕೇಳಿದಾಗ ಏನು ಮಾಡಬೇಕು, ಸೈನ್ 30 ಉಲ್ಟಾ ಮಾಡಿ ಅಷ್ಟೇ. ಸೈನ್ 30 ಏನು ಮಾಡಿ, ಉಲ್ಟಾ ಮಾಡಿ. ಇಲ್ಲಿ ಏನು ಸೈನ್ 30 ಉಲ್ಟಾ ಮಾಡಿ. 1/2 ಇದೆ, ಕೋಸಿಕೆಂಟ್ 30 ಕೇಳ್ತಾ ಇದೆ, ಉಲ್ಟಾ ಮಾಡಿ 2/1 ಆಗುತ್ತೆ, ಅಂದರೆ 2 ಆಗುತ್ತೆ. ಅರ್ಥ ಆಯಿತು? ಇಫ್ ದೇ ಹ್ಯಾವ್ ಆ್ಯಸ್ ದ ಸೀಕೆಂಟ್ 45 ಎಷ್ಟಾಗುತ್ತೆ ಹೇಳಪ್ಪ ಅಂದರೆ ಹೇಳಿ. ಕಾಸ್ 45 ಗೊತ್ತಿದೆ ಅಲ್ಲ, 1/2 ಅದು ಉಲ್ಟಾ ಮಾಡಿ ಅಷ್ಟೇ. ಗೊತ್ತಾಯಿತು? ಸೊ ಯು ಹ್ಯಾವ್ ಟು ಲರ್ನ್ ದ ಸೈನ್ ಕಾಸ್ ಟ್ಯಾನ್. ಸರ್ ಹೇಗೆ ಲರ್ನ್ ಮಾಡ್ಬೇಕು ಸರ್? ನೋಡಿ ಇಲ್ಲಿ 0 ಬರುತ್ತೆ, ಇಲ್ಲಿ ಏನು ಬರುತ್ತೆ 1 ಬರುತ್ತೆ, ಮತ್ತು ಹಾಫ್ ಆಫ್ ದ 2 ಅದ್ರ ಮಧ್ಯ ಏನು ಬರುತ್ತೆ 0 ಮತ್ತು 1 ಬಿಟ್ವೀನ್ ವಾಟ್ ವಿಲ್ ಕಮ್ 1/2 ಬರುತ್ತೆ, ಮತ್ತು ರೂಟ್ ಹಾಕಿ 1/√2 ಆಗುತ್ತೆ. ದಿಸ್ ವ್ಯಾಲ್ಯೂ ಯು ಹ್ಯಾವ್ ಟು ಕೀಪ್ ಇನ್ ದಿಸ್ ಮೈಂಡ್. ಅರ್ಥ ಆಯಿತು? ನೋಡಿ ಇಲ್ಲಿ 0 ಇದೆ, ಇಲ್ಲಿ 1 ಇದೆ, ಬಿಟ್ವೀನ್ ನಂಬರ್ 1/2 ಇದೆ. ಅರ್ಥ ಆಯಿತು? ಹಾಫ್ ಇದೆ, ಅದಕ್ಕೆ ರೂಟ್ ಹಾಕಿ. √1 ಆಗುತ್ತೆ, ಮತ್ತು √2 ಹಾಗೆ ಬರುತ್ತೆ ಡಿನಾಮಿನೇಟರಲ್ಲಿ. ದಿಸ್ ಯು ಹ್ಯಾವ್ ಟು ರಿಮೆಂಬರ್ √3/2. ಅರ್ಥ ಆಯಿತು? ಮತ್ತು ನೋಡಿ ಇಲ್ಲಿ ದಿಸ್ ಈಸ್ ಫ್ರಮ್ ಲೆಫ್ಟ್ ಸೈಡ್ ಟು ರೈಟ್ ಸೈಡ್ ಆ್ಯಂಡ್ ದಿಸ್ ಈಸ್ ಫ್ರಮ್ ರೈಟ್ ಸೈಡ್ ಟು ಲೆಫ್ಟ್ ಸೈಡ್ ಅಷ್ಟೇ. ಅರ್ಥ ಆಯಿತು? ನೋಡಿ 0 ಇದೆ, 1 ಇದೆ, ಇದು ಬಿಟ್ವೀನ್ ನಂಬರ್ ಇದೆ, ಇದು ರೂಟ್ ಹಾಕಬೇಕು, ಇದು √3/2 ಇದೆ. ಅರ್ಥ ಆಯಿತು? ಇದು ಫ್ರಮ್ ಲೆಫ್ಟ್ ಸೈಡ್ ಟು ರೈಟ್ ಸೈಡ್, ದಿಸ್ ಈಸ್ ಫ್ರಮ್ ರೈಟ್ ಸೈಡ್ ಟು ಲೆಫ್ಟ್ ಸೈಡ್, ಸೇಮ್ ವ್ಯಾಲ್ಯೂಸ್ ರೈಟ್ ಸೈಡ್ ಟು ಲೆಫ್ಟ್ ಸೈಡ್ ಆಗುತ್ತೆ. ಅರ್ಥ ಆಯಿತು? ಟ್ಯಾನಿಗೆ ಏನು ಮಾಡಬೇಕು ಸರ್? ಟ್ಯಾನ್ ಅಂದರೆ ಏನು? ಸೈನ್ ಅಪಾನ್ ಕಾಸ್. 0/1 ಮಾಡಿ 0 ಬರುತ್ತೆ, 1/2/3/2 ಮಾಡಿ 1/3 ಬರುತ್ತೆ, 1/2/1/2 ಮಾಡಿ 1 ಬರುತ್ತೆ. ಮತ್ತು ನೋಡಿ √3/2 ಮತ್ತು 1/2 ಮಾಡಿ ಏನು ಬರುತ್ತೆ? √3 ಬರುತ್ತೆ. 1/0 ಡಿನಾಮಿನೇಟರ್ ಇದೆ, ಅದಕ್ಕೆ ನಾಟ್ ಡಿಫೈನ್ಡ್ ಆಗುತ್ತೆ. ಅರ್ಥ ಆಯ್ತಿದು? ಸೊ ನಮ್ಮ ಐಡೆಂಟಿಟಿ ಏನಿದೆ ಸರ್? ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಥೀಟಾ, 1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು ಕೋಸಿಕೆಂಟ್ ಸ್ಕ್ವೇರ್ ಥೀಟಾ ಆಗುತ್ತೆ. ನಿನಗೆ ನೆನಪಿರಬೇಕು ಇದು 3 ಐಡೆಂಟಿಟಿ.
ಮತ್ತು ಇದು ಇಂಪಾರ್ಟೆಂಟ್ ನೋಡಿ, ಏನಿದು ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಸೈನ್ ಅಪಾನ್ ಕಾಸ್ ಆಗುತ್ತೆ, ಕಾಟ್ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಅಪಾನ್ ಸೈನ್ ಆಗುತ್ತೆ ಅಷ್ಟೇ. ಮತ್ತು ಇಲ್ಲಿ ಏನು ಸೈನ್ ಥೀಟಾ ಕೊಟ್ಟಿದ್ದಾರೆ, ದೇ ಹ್ಯಾವ್ ಆಸ್ಕಿಂಗ್ ದ ವ್ಯಾಲ್ಯೂ ಆಫ್ ಅ ಕಾಸ್ ಥೀಟಾ. ಹೇಗೆ ಮಾಡ್ಬೋದು ಸರ್ ಇದು? ಸೈನ್ ಥೀಟಾ ಕೊಟ್ಟಿದ್ದಾರೆ, ಕಾಸ್ ಥೀಟಾ ಕೇಳ್ತಾ ಇದ್ದಾರೆ, ಏನು ಮಾಡಬೇಕು? ನೀವು ಟ್ರ್ಯಾಂಗಲ್ ಕನ್ಸ್ಟ್ರಕ್ಟ್ ಮಾಡಿ ಮಾಡಬಹುದು. ಇಲ್ಲ ಸರ್ ಆ ಥರ ಬರಲ್ಲ ಅಂದರೆ ಏನು ಮಾಡ್ಬೋದು? ಐಡೆಂಟಿಟಿನೂ ಯೂಸ್ ಮಾಡ್ಬೋದು. ಸೈನ್ ಸ್ಕ್ವೈರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೈರ್ ಥೀಟಾ ಇಸ್ ಈಕ್ವಲ್ ಟು 1. ನೋಡಿ ಇಲ್ಲಿ ಸಿಂಪಲ್ ಆಗಿ ಹೇಳಿದರೆ, ನೋಡಿ ಇಲ್ಲಿ 5/13 ಅಂದರೆ ಏನು? 5 ಅಂದರೆ ಏನು? ಆಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನಿಸ್. ಸೈನ್ ಅಂದರೆ ಏನು? ಆಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನಿಸ್ ಅಲ್ಲ, 5 ಆಪೋಸಿಟ್ ಆಗುತ್ತೆ, ಇದು ಏನಾಗುತ್ತೆ? ಹೈಪೋಟೆನಿಸ್ ಆಗುತ್ತೆ. ಅರ್ಥ ಆಯಿತು? ಮತ್ತು ನೋಡಿ, ನೀವು ಟ್ರ್ಯಾಂಗಲ್ ಕನ್ಸ್ಟ್ರಕ್ಟ್ ಮಾಡಿ ಅಲ್ಲಿ ಆಪೋಸಿಟ್ ಏನಾಗುತ್ತೆ? 5 ಆಗುತ್ತೆ, ಹೈಪೋಟೆನಿಸ್ 13 ಆಗುತ್ತೆ. ಪೈಥಾಗರಸ್ ಥಿಯರಮ್ ಯೂಸ್ ಮಾಡಿ ನಿಮಗೆ ಅಡ್ಜಸೆಂಟ್ ಸಿಗುತ್ತೆ. ಅಡ್ಜಸೆಂಟ್ ಏನು ಎಷ್ಟು ಸಿಗುತ್ತೆ? 12 ಸಿಗುತ್ತೆ. 12/13 ಈಸ್ ಅವರ್ ಆನ್ಸರ್. ಮತ್ತು ನೋಡಿ ಇಲ್ಲಿ ಸೈನ್ 30 ಪ್ಲಸ್ ಕಾಸ್ 60 ಏನಾಗುತ್ತೆ? ಹಾಫ್ ಪ್ಲಸ್ ಹಾಫ್ ಎಷ್ಟಾಗುತ್ತೆ? 1 ಆಗುತ್ತೆ. ಅರ್ಥ ಆಯ್ತು ಸರ್? ಇದು ಈ ಥರ ಕ್ವಶನ್ ನೋಡಿ, ಸೈನ್ ಎ ಈಸ್ ಈಕ್ವಲ್ ಟು 1/√2. 1/√2 ಕ್ಯಾನ್ ರಿಟರ್ನ್ ಆ್ಯಸ್ ಸೈನ್ 45. ಅರ್ಥ ಆಯಿತು? ಸೈನ್ ಕ್ಯಾನ್ಸಲ್ ಆಗುತ್ತೆ, ಎ ವಿಲ್ ಬಿಕಮ್ ಆ್ಯಸ್ 45. ಅರ್ಥ ಆಯಿತು? ಅಂದರೆ ಏನು? ವಾಟ್ ವ್ಯಾಲ್ಯೂ ಐ ಹ್ಯಾವ್ ಟು ಪುಟ್ ಅಟ್ ಎ ಸೊ ದಟ್ ದ ಸೈನ್ ವ್ಯಾಲ್ಯೂ ವಿಲ್ ಬಿಕಮ್ 1/√2. 1/√2 ಯಾವಾಗ ಸಿಗುತ್ತೆ ನಮಗೆ? 45 ಇದ್ದಾಗ ಸಿಗುತ್ತೆ. ಮತ್ತು ನೋಡಿ ಸೈನ್ ಸಿ ಕೇಳಿದ್ದಾರೆ ಈ ಫಿಗರಲ್ಲಿ, ಸೈನ್ ಸಿ ಏನಾಗುತ್ತೆ? 1/2 ಆಗುತ್ತೆ. 1/2 ಆಗುತ್ತೆ. ಅರ್ಥ ಆಯಿತು? ಸಿಂಪಲ್ ಇದೆ. ಮತ್ತು ಸೈನ್ ಥೀಟಾ ಕೊಟ್ಟಿದ್ದಾರೆ, ಕೋಸಿಗೆಂಟ್ ಥೀಟಾ ಕೇಳ್ತಾರೆ, ಜಸ್ಟ್ ರೆಸಿಪ್ರೋಕಲ್ ಮಾಡಿ 5/3 ಬರುತ್ತೆ ಅಷ್ಟೇ. ಯಾಕಂದರೆ ರೆಸಿಪ್ರೋಕಲ್. ಇಲ್ಲೂ ಸೇಮ್ ನೋಡಿ, ಇಲ್ಲಿ 12/13 ಆಗುತ್ತೆ ಸೈನ್ ಥೀಟಾ. ಇದು ಮಲ್ಟಿಪ್ಲಿಕೇಶನಲ್ಲಿದೆ, ಇಲ್ಲಿ ಹೋಗಿದ್ದರೆ ಡಿವೈಡ್ ಆಗುತ್ತೆ, ಉಲ್ಟಾ ಮಾಡಿ ಅದೇ ಕೋಸಿಗೆಂಟ್ ಬರುತ್ತೆ ನಮಗೆ. ಇಲ್ಲಿ ಏನಿದೆ ಇದು? ನೋಡಿ ಈ 26 ನೋಡಿ, ಏನು ಸರ್ ಇದು ಇಷ್ಟು ಟಫ್ ಅಂತ ಹೇಳ್ಬೋದು. ನೋಡಿ ಇಲ್ಲಿ ಐಡೆಂಟಿಟಿ, ಇದು ಸೀಕೆಂಟ್ ಸ್ಕ್ವೈರ್ ಥೀಟಾ ಮೈನಸ್ ಟ್ಯಾನ್ ಸ್ಕ್ವೈರ್ ಥೀಟಾ ಏನಾಗುತ್ತೆ ಸರ್? 1 ಆಗುತ್ತೆ. ಥೀಟಾ ಬಿಡ್ಬಿಡಿ, ಥೀಟಾ ಏನಾದರೂ ಹೇಳಿ, ಅಲ್ಲಿ ಕ್ವಾಡ್ರಾಟಿಕ್ ಇಕ್ವೇಷನ್ ಕೊಟ್ಟಿದ್ರೆ ಥೀಟಾನೇ ಅದು. ಅರ್ಥ ಆಯಿತು? ಮತ್ತು ನೋಡಿ ಸೈನ್ 60 ಇಂಟು ಕಾಸ್ 60 ಎಷ್ಟಾಗುತ್ತೆ? ಸೈನ್ 60 ಅಂದರೆ √3/2, ಇದು √3/2 3/4 ಆಗುತ್ತೆ ಅಷ್ಟೇ. ಟ್ಯಾನ್ 45 ಎಷ್ಟು? 1 ಆಗುತ್ತೆ. ಇದು ಏನೋ 2. ನೋಡಿ ಚೆನ್ನಾಗಿದೆ ಕ್ವಶನ್. ನೋಡಿ ಇಲ್ಲಿ ಈ 2 ಮಲ್ಟಿಪ್ಲಿಕೇಶನಲ್ಲಿ, ಇದು ಟೀಟಾದಲ್ಲಿದೆ. ಅರ್ಥ ಆಯಿತು? ಇದು ಮಲ್ಟಿಪ್ಲಿಕೇಶನಲ್ಲಿ, ಇದು ಫಂಕ್ಷನಲ್ಲಿದೆ, ಇದು ಡಿವೈಡ್ ಮಾಡೋಕ್ಕೆ ಬರಲ್ಲ, ಇದು ಡಿವೈಡ್ ಮಾಡ್ತೀವಿ. √3/2 ಸೈನ್ 2 ಥೀಟಾ ಈಸ್ ಈಕ್ವಲ್ ಟು √3/2. √3/2 ಕ್ಯಾನ್ ಆಸ್ ರಿಟರ್ನ್ ಆಸ್ ಸೈನ್ 30. ಅರ್ಥ ಆಯಿತು? ಸೈನ್ ಕ್ಯಾನ್ಸಲ್ ಆಗುತ್ತೆ. 2 ಥೀಟಾ ಏನು ಬರುತ್ತೆ ನಮಗೆ? 2 ಥೀಟಾ ವಿಲ್ ಬಿಕಮ್ ಅ 60 ಡಿಗ್ರಿ, ದೆನ್ ಥೀಟಾ ವಿಲ್ ಬಿಕಮ್ ಅ 30 ಡಿಗ್ರಿ. ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದೆ, ಮಾಡಿ ಆರಾಮಾಗಿ ಮಾಡ್ಬೋದು ನೀವು. ಮತ್ತು ಇಲ್ಲಿ ಏನೋ ಸೇಮ್ ಸೈನ್ 90 ಮೈನಸ್ ಥೀಟಾ ಎಷ್ಟಾಗುತ್ತೆ? ಸೈನ್ 90 ಮೈನಸ್ ಥೀಟಾ ವಿಲ್ ಬಿಕಮ್ ಕಾಸ್ ಥೀಟಾ. ಅರ್ಥ ಆಯಿತು? ಮಾಡಿ, ಇದು ಮಾಡಿ ಎಲ್ಲ ಸೇಮ್ ಟೈಪ್ ಕ್ವಶನ್ ಇದೆ, ಆರಾಮಾಗಿ ಮಾಡ್ಬೋದು ನೀವು. ಇನ್ನು ನೋಡಿ ಸಿಂಪಲ್ ಕ್ವಾಂಟಿಟೀಸ್ ಕೇಳಿದ್ದಾರೆ. ಕಾಸ್ 90 ಮೈನಸ್ 30, 90 ಮೈನಸ್ 30 60 ಆಗುತ್ತೆ. ಕಾಸ್ 60 ಈಸ್ ಈಕ್ವಲ್ ಟು 1/2 ಆಗುತ್ತೆ ಅಷ್ಟೇ. ಕಾಟ್ 90 ಎಷ್ಟಾಗುತ್ತೆ ನೋಡಿ. ಎಲ್ಲ ಕ್ವಶನ್ ಟ್ರೈ ಮಾಡಿ, ಆರಾಮಾಗಿ ಮಾಡ್ಬೋದು. 1 ಮಾರ್ಕ್ಸ್ ಕ್ವಶನ್ ಸಿಂಪಲ್ ಇರತ್ತೆ ನೋಡಿ. ಈ ಥರನೇ ಕ್ವಶನ್ ಕೊಡೋದು. ಈ ಥರ ಕ್ವಶನ್ ನೋಡಿ, ಕಾಟ್ ಥೀಟಾ ಇಸ್ ಈಕ್ವಲ್ ಟು 8/15 ಆಗುತ್ತೆ. ಇದು ಡಿವೈಡ್ ಆಗುತ್ತೆ, 8/15 ಆಗುತ್ತೆ. ಕಾಟ್ ಉಲ್ಟಾ ಏನು? ಟ್ಯಾನ್ ಅಷ್ಟೇ, ಸಿಂಪಲ್. ಫೈಂಡ್ ದ ವ್ಯಾಲ್ಯೂ ಆಫ್ ದಿಸ್ ಒನ್. ವಾಟ್ ಏನಿದು? ಸೈನ್ ಸ್ಕ್ವೈರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೈರ್ ಥೀಟಾ 1 ಆಗುತ್ತೆ, 1 + 1 2 ಆಗುತ್ತೆ ಅಷ್ಟೇ. ಇದು ಉಲ್ಟಾ ಮಾಡಿ ಅಷ್ಟೇ. ಇದು ಟ್ಯಾನ್ ಥೀಟಾ ಕೊಟ್ಟಿದ್ದಾರೆ, ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು 1. ಇದು ನೋಡಿ, ಇದು ಚೆನ್ನಾಗಿದೆ ಕ್ವಶನ್. ನಾನು ಇನ್ನೊಂದು ಮೆಥಡ್ ಹೇಳ್ತೀನಿ ನೋಡಿ. ಇಲ್ಲಿ ಏನು ಸರ್ ಅದು ಮೆಥಡ್ ಅಂದರೆ, ಇಲ್ಲಿ ಒಂದು ಮೆಥಡ್ ಇದೆ, ನಾನು ಒಂದು ಹೇಳ್ತೀನಿ ನೋಡಿ. ಇಲ್ಲಿ ವಾಟ್ ಆ್ಯಂಗಲ್ ದ ಟ್ಯಾನ್ ವಿಲ್ ಬಿಕಮ್ 1, ದಟ್ ಈಸ್ ಅ ಥೀಟಾ ಇಸ್ ಈಕ್ವಲ್ ಟು 45 ಡಿಗ್ರಿ. ಥೀಟಾ ಏನು ಬರುತ್ತೆ? 45 ಡಿಗ್ರಿ ಬರುತ್ತೆ. 45 ಸಬ್ಸ್ಟಿಟ್ಯೂಟ್ ಮಾಡಿ. ಸೀಕೆಂಟ್ 45 ಎಷ್ಟಾಗುತ್ತೆ? √2 ಆಗುತ್ತೆ. ಸ್ಕ್ವೇರ್ ಇದೆ, √2 ಸ್ಕ್ವೇರ್ ಆದರೆ ಏನಾಗುತ್ತೆ? ರೂಟ್ ಮತ್ತು ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ ಅಷ್ಟೇ. ಅರ್ಥ ಆಯ್ತಿದು? ಬೇಗ ನೋಡೋಣ. ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ಇದೆಯಲ್ಲ ನಿಮ್ಮ ಚಾಪ್ಟರ್, ನೋಡಿ ಇಲ್ಲಿ. ಐ ಹ್ಯಾವ್ ಟು ಶೋ ಸಮಥಿಂಗ್ ಟು ಯು. ಏನು ಸರ್ ಅದು ಅಂತ ಕೇಳಿದರೆ ಇದು ಕ್ವಶನ್ ಟ್ರೈ ಮಾಡಿ. ಅರ್ಥ ಆಯಿತು? ಇದು ಕ್ವಶನ್ ಟ್ರೈ ಮಾಡಿ. ಯಾಕಂದರೆ ಇದು ಕ್ವಶನ್ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ಕ್ವಶನ್ ಇದು. ಇಲ್ಲಿ ಹಾಕಿದ್ದೀನಿ ಅಷ್ಟೇ. ಯಾಕಂದರೆ ಒಂದೇ ಕ್ವಶನ್ ಇದೆ ಅದರಲ್ಲಿ ಅಷ್ಟೇ. ನೋಡಿ ಸಿಂಪಲ್ ರೀ.
ಫಂಕ್ಷನ್ ಹಾಕಿ ಆ್ಯಂಗಲ್ ಹಾಕಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದರೆ ನಿಮಗೆ ಇದು ವಾಲ್ ಹೈಟ್ ಸಿಗುತ್ತೆ ಅಷ್ಟೇ. ಕೇಳಿದರೆ ಮಾಡಿ. ಅಪ್ಲಿಕೇಶನ್ ಆಫ್ ಟ್ರಿಗ್ನಾಮೆಟ್ರಿಯಲ್ಲಿ ಯಾವುದೇ ಕಾರಣಕ್ಕೂ MCQ ಮತ್ತು 1 ಮಾರ್ಕ್ಸ್ ಹೇಳಲ್ಲ. ಕೇಳಿದರೆ ಇದೇ ಕ್ವಶನ್ ಕೇಳ್ತಾರೆ. ಸಿಂಪಲ್ ಟೈಪ್ ಆಫ್ ಕ್ವಶನ್. ಒಂದು ಏನಾದರೂ ಟ್ರಯಾಂಗಲ್ ಕೊಡ್ತಾರೆ, ಒಂದು ಆ್ಯಂಗಲ್ ಕೊಡ್ತಾರೆ, ಒಂದು ಸೈಡ್ ಕೊಡ್ತಾರೆ, ಅದೇ. ಇಲ್ಲ ಅಂದರೆ ಏನು ಕೊಡ್ತಾರೆ ಗೊತ್ತಾ, ನಿಮಗೆ ಈ ಥರ ಟ್ರಯಾಂಗಲ್ ಕೊಟ್ಟು ಟೀಟಾ ಏನಂತ ಕೇಳ್ತಾರೆ. ಟೀಟಾ ಹೇಗೆ ಫೈಂಡ್ ಮಾಡಬೇಕು ನೋಡಿ. ಇಲ್ಲಿ ಆಪೋಸಿಟ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಮಾಡಿ. ಆಪೋಸಿಟ್ ಅಂದರೆ 1 ಇದೆ, ಡಿವೈಡೆಡ್ ಬೈ 2 1/2. ಸೈನ್ 1/2 ಆಪೋಸಿಟ್ ಬೈ ಹೈಪೋಟೆನ್ಯೂಸ್ ಸೈನ್ 1/2 30 ಡಿಗ್ರಿ ಆಗುತ್ತೆ ಅಷ್ಟೇ. ಈ ಥರ ನೀವು ಮಾಡಬಹುದು. ಸರ್ಕಲಲ್ಲಿ ಏನೋ ಇದು ತುಂಬ ಡೆಫಿನೇಷನ್ ಇದೆ ಅಲ್ಲ, ನಿಮಗೆ ಗೊತ್ತಿರಬೇಕು. ಸರ್ಕಲ್ ಅಂದರೆ ಏನು, ಕಾರ್ಡ್ ಅಂದರೆ ಏನು, ಆರ್ಕ್ ಅಂದರೆ ಏನು, ಸೆಗ್ಮೆಂಟ್ ಅಂದರೆ ಏನು, ಸೆಕ್ಟರ್ ಅಂದರೆ ಏನು, ಸೀಕೆಂಟ್ ಅಂದರೆ ಏನು, ಟ್ಯಾಂಜೆಂಟ್ ಅಂದರೆ ಏನು. ಇದು ತುಂಬ ಇಂಪಾರ್ಟೆಂಟ್. ಸೀಕೆಂಟ್ ಮತ್ತು ಟ್ಯಾಂಜೆಂಟ್ ಅರ್ಥ ಆಯಿತು. ನಿಮಗೆಲ್ಲ ಗೊತ್ತಿರಬೇಕಿದು. ಥೇರಮ್ ಇದೆ, ಥೇರಮ್ 2 ಸ್ಟೇಟ್ಮೆಂಟ್ ನಿಮಗೆ ಗೊತ್ತಿರಬೇಕು. ರೇರ್ಲಿ ದೇ ವಿಲ್ ನಾಟ್ ಆಸ್ ದ ಸ್ಟೇಟ್ಮೆಂಟ್ ಹಿಯರ್. ಇಫ್ ದೇ ಆಸ್ಕ್ ಯು ಹ್ಯಾವ್ ಟು ನೋ ದಟ್ ಸ್ಟೇಟ್ಮೆಂಟ್ ಅಷ್ಟೇ. ದೇ ವಿಲ್ 110% ದೇ ವಿಲ್ ನೋಂಟ್ ಆಸ್ ದ ಸ್ಟೇಟ್ಮೆಂಟ್ಸ್. ಇಲ್ಲಿ ನೋಡಿ, ಪಾಸಸ್ ಫ್ರಮ್ 2 ಪಾಯಿಂಟ್ಸ್ ಆಫ್ ದ ಸರ್ಕಲ್ ಸೀಕೆಂಟ್ ಆಗುತ್ತೆ. ಸಿಂಪಲ್. ಇದು ಸ್ಟೇಟ್ಮೆಂಟ್ ಓದಿರಲ್ಲ, ಇದೇ ಸೇಮ್ ಇಲ್ಲಿ ಕೇಳ್ತಾರೆ ಅಷ್ಟೇ. ಯಾವುದು ತುಂಬ ಚೆನ್ನಾಗಿ ಕ್ವಶನ್ಸ್ ಇದೆ ಅದು ಹೇಳ್ತೀನಿ ನಾನು. ನೋಡಿ, BC ಏನಿದೆ, ಇದು BC ಏನಿದು ಕಾರ್ಡ್. ಇದು ಸಿಂಪಲ್ ಫಿಗರ್ ಕೊಟ್ಟು ಇದು ಯಾವುದಪ್ಪ ಲೈನ್, ಇದು ಯಾವುದಪ್ಪ ಲೈನ್ ಅಂತ ಕೇಳ್ತಾರೆ. ಸಿಂಪಲ್ ಕ್ವಶನ್. ಎಲ್ಲ PDF ಅಲ್ಲಿ ಹಾಕಿದ್ದೀನಿ, ನೀವು ಮಾಡಿ ಟ್ರೈ ಮಾಡಿ. ಮತ್ತು ಇಲ್ಲಿ ಏನು ಕೊಟ್ಟಿದ್ದಾರೆ, ಸೀಕೆಂಟ್ ಕೊಟ್ಟಿದ್ದಾರೆ. ಸೀಕೆಂಟ್ ಯಾವುದಾಗತ್ತೆ ಇದರಲ್ಲಿ, ತಡಿ ಯಾವುದಿದು, ಯಾವ ಫಿಗರ್ ಯಾವುದಿದು, ಸೆಂಟರ್ ಆಫ್ ದ O, AB ಈಸ್ ಅ ಟ್ಯಾಂಜೆಂಟ್. QR is what is QR? QR is diameter ಆಗುತ್ತೆ. XY is our ಏನಾಗುತ್ತೆ, ಸೀಕೆಂಟ್ ಆಗುತ್ತೆ. XY is our ಸೀಕೆಂಟ್ ಆಗುತ್ತೆ. ಕಾರ್ಡ್ ಏನಾಗುತ್ತೆ ಸರ್, ಇಲ್ಲಿ ಕಾರ್ಡ್ ಎಲ್ಲಿದೆ ಸರ್ ನಮ್ಮ ಹತ್ರ, ಕಾರ್ಡ್ ಹಾಂ. ಸೊ ಡಯಾಮೀಟರ್ ಈಸ್ ಅವರ್ ಕಾರ್ಡ್. ಅರ್ಥ ಆಯ್ತಿದು. ಟ್ಯಾಂಜೆಂಟ್ ಯಾವುದಪ್ಪ ಇದರಲ್ಲಿ, AB ಈಸ್ ಅ ಟ್ಯಾಂಜೆಂಟ್. ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಪ್ರಾಪರ್ಟಿ. ನೋಡಿ, ಇಲ್ಲಿ ದೀಸ್ ಟೈಪ್ ಫಿಗರ್ ಬಂದಿದ್ರೆ ನಿಮಗೆ ಗೊತ್ತಿರಬೇಕು. ದಿಸ್ ಆಪೋಸಿಟ್ ಆ್ಯಂಗಲ್ ಸಮ್ ಎಷ್ಟಿರುತ್ತೆ, 180 ಇರುತ್ತೆ. ಆಪೋಸಿಟ್ ಆ್ಯಂಗಲ್ ಸಮ್ ಎಷ್ಟಿರುತ್ತೆ, 180 ಇರುತ್ತೆ. ಇದು ಪ್ರಾಪರ್ಟಿ, ಇದು ಗೊತ್ತಿರಬೇಕು ನಿಮಗೆ. ನೋಡಿ, ಆಪೋಸಿಟ್ ಸೈಡ್ ಸಮ್ ಎಷ್ಟಿರುತ್ತೆ, 180 ಇರುತ್ತೆ. ಇದು 30 ಇದ್ದರೆ ಇದು ಎಷ್ಟಾಗುತ್ತೆ, 150 ಆಗುತ್ತೆ. ಸರಿಯಲ್ಲ, 30 ಇದೆ ಇಲ್ಲಿ. ಐ ಥಿಂಕ್ 30 180 ಮೈನಸ್ 30 ಮಾಡಿದರೆ 150 ಬರಬೇಕು. ಆಪ್ಷನ್ಸ್ ರಾಂಗ್ ಇರ್ಬೋದು ನೋಡಿ ಇಲ್ಲಿ. ಆಪ್ಷನ್ಸ್ ರಾಂಗ್ ಇರ್ಬೋದು. ಇಲ್ಲ ಅಂದರೆ ಇದು 60 ಬರಬೇಕು, 120 ಆಗುತ್ತೆ. ಏನು ವಾಟ್ ದೇ ಹ್ಯಾವ್ ಆಸ್ಕಿಂಗ್, ಆ್ಯಂಗಲ್ ಎ ಕೇಳ್ತಾ ಇದ್ದಾರೆ ನೋಡಿ. ಇಲ್ಲಿ ನಾನು ಆ್ಯಂಗಲ್ O ಹೇಳಿದ್ದು, ಆ್ಯಂಗಲ್ ಎ ದೇ ಹ್ಯಾವ್ ಆಸ್ಕಿಂಗ್. ಆ್ಯಂಗಲ್ ಎ ಏನಾಗುತ್ತೆ ಇಲ್ಲಿ, 90 ಡಿಗ್ರಿ ಆಗುತ್ತೆ. ಯಾಕಂದರೆ ಫಸ್ಟ್ ಥಿಯರಮ್ ನಮ್ಮದು ಪರ್ಪೆಂಡಿಕ್ಯುಲರ್ ಇರುತ್ತೆ ಅಂತ. ನೋಡಿ, ಇಲ್ಲಿ ಆ್ಯಂಗಲ್ ಬಿಟ್ವೀನ್ 130 ಇದೆ. ಎರಡು ಸಮ್ ಎಷ್ಟಿರುತ್ತೆ, 180 ಇರುತ್ತೆ. ಇದು 130 ಅಂದರೆ ಇದು 50, ಇನ್ನೊಂದು 50 ಆಗುತ್ತೆ. ಅರ್ಥ ಆಯ್ತಿದ್ದು. ಮತ್ತು ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಯಾರಲಲ್ ಟ್ಯಾಂಜೆಂಟ್, ರೇಡಿಯಸ್ ಎಷ್ಟಿದೆ, 3 ಇದೆ. ರೇಡಿಯಸ್ 3 ಇದೆ ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಯಾರಲಲ್ ಟ್ಯಾಂಜೆಂಟ್ ಡಯಾಮೀಟರ್ ಎಂಡಿಗೆ ಹಾಕಬೇಕು ನಾವು, 6 ಆಗುತ್ತೆ ಅಷ್ಟೇ. ಡಬಲ್ ಆಗುತ್ತೆ ಡಯಾಮೀಟರ್ ಅಲ್ಲ. ಇದು ನೋಡಿ, ಇದು ಚೆನ್ನಾಗಿದೆ ಕ್ವಶನ್. ವಿ ಹ್ಯಾವ್ ಟು ಫೈಂಡ್ ದ ಲೆಂತ್ ಆಫ್ ದ ಪಿ ಸಿ ಲೆಂತ್ ಹೇಗೆ ಫೈಂಡ್ ಮಾಡ್ತೀರಾ ಸರ್ ಅಂತ ಕೇಳಿದರೆ, ನೋಡಿ ಇಲ್ಲಿ CD ಈಸ್ ಈಕ್ವಲ್ ಟು BC. ಯಾಕೆ ಸರ್, ಥೇರಮ್ 2 ಆ್ಯಕ್ಷನಲ್ ಪಾಯಿಂಟಿಂದ 2 ಟ್ಯಾಂಜೆಂಟ್ ಹಾಕಿದರೆ ಅದು ಸೇಮ್ ಇರುತ್ತೆ. ಇದು 5 ಇದ್ದರೆ BCನೂ 5 ಇರುತ್ತೆ. ಇದು 3 ಇದ್ದರೆ ಯಾವುದು BPನೂ ಎಷ್ಟಿರುತ್ತೆ, 3 ಇರುತ್ತೆ. 3 + 5 ವಿಲ್ ಬಿಕಮ್ ಆಸ್ 8 ಸೆಂಟಿಮೀಟರ್. ಅರ್ಥ ಆಯ್ತು ಇದು ಕ್ವಶನ್. ಚೆನ್ನಾಗಿದೆ ಕ್ವಶನ್, ಟ್ರೈ ಮಾಡಿ, ನೀವು ಟ್ರೈ ಮಾಡಬೇಕು. ಇದು ಸೇಮ್ ಇದೆ ನೋಡಿ. ಇದು 110 ಇದೆ, ಇದು ಎಷ್ಟಾಗುತ್ತೆ, 70 ಡಿಗ್ರಿ ಆಗುತ್ತೆ. ಇದು ಏನು ಕೇಳ್ತಾ ಇದ್ದಾರೆ, ಕಾರ್ಡ್ AB, ದ ಲೆಂತ್ ಆಫ್ ದ ಕಾರ್ಡ್ AB. ನೋಡಿ, ಲೆಂತ್ ಆಫ್ ದ ಕಾರ್ಡ್ ಕೇಳ್ತಾ ಇದ್ದಾರೆ, ನೀವು ಟ್ರಿಗ್ನೋಮೆಟ್ರಿ ಯೂಸ್ ಮಾಡಬೇಕಿಲ್ಲಿ. ಇಲ್ಲಿ ಒಂದು ಬೈಸೆಕ್ಟರ್ ಹಾಕಿ ಇಲ್ಲಿ 90 ಡಿಗ್ರಿ ಆಗುತ್ತೆ. ಇದು 30 ಆಗಿ ಡಿವೈಡ್ ಆಗುತ್ತೆ. ಇದು ಎಷ್ಟಾಗುತ್ತೆ, 60 ಆಗುತ್ತೆ. ಇದು 90. ಯು ಹ್ಯಾವ್ ಟು ಯೂಸ್ ದ ಕಾಸ್ ಥೀಟಾ. ಅರ್ಥ ಆಯಿತು. ಕಾಸ್ ಥೀಟಾ ಯೂಸ್ ಮಾಡಿದರೆ, ಕಾಸ್ ಥೀಟಾನು ಯೂಸ್ ಮಾಡಬಹುದು ನೀವು. ಟ್ಯಾನ್ ಬರಲ್ಲ. ಕಾಸ್ ಥೀಟಾನು ಯೂಸ್ ಮಾಡಬಹುದು, ಅಥವಾ ಇದು ಸೈನ್ ಥೀಟಾನು ಯೂಸ್ ಮಾಡಬಹುದು. ಇದರಲ್ಲಿ ತುಂಬ ಈಸಿ ಕ್ವಶನ್ ಇದೆ, ಎಕ್ಸಾಂಪಲ್ ಕ್ವಶನ್ ಇದು. NCERT ಇದೆ ಸೇಮ್. ಮತ್ತು ಇಲ್ಲಿ ಪೈಥಾಗರಸ್ ಥಿಯರಮ್, ಇದು 25 ಇದೆ, ಇದು 24 ಇದೆ. ಇದು ಎಷ್ಟಿರುತ್ತೆ, 7 ಅಲ್ಲ, 7 ಇರುತ್ತೆ ಅಷ್ಟೇ. ಪೈಥಾಗರಸ್ ಟ್ರಿಪ್ಲೆಟ್ ಇದು ಅಷ್ಟೇ. ಪೈಥಾಗರಸ್ ಥಿಯರಮ್ ಹಾಕಬೇಕಷ್ಟೇ.
ನೋಡಿ ಇಲ್ಲಿ ಲೆಂತ್ ಆಫ್ ದ ಬಿ ಡಿ ಕೇಳ್ತಾ ಇದ್ದಾರೆ. ಬಿ ಡಿ ಈಸ್ ಈಕ್ವಲ್ ಟು ಸಿ ಡಿ, ಸಿ ಬಿ, ಬಿ ಸಿ ಎಷ್ಟಿದೆ? ಏನಿದು ಕ್ವಶನ್? ಇನ್ನು ಗಿವನ್ ಫಿಗರ್ ಓ ಇಸ್ ದ ಸೆಂಟರ್, ಎ ಬಿ ಸಿ ಇಸ್ ಎ ಇ ಬಿ ಡಿ ಆರ್ ದ ಟ್ಯಾಂಜೆಂಟ್, ಎ ಬಿ ಈಸ್ ಈಕ್ವಲ್ ಟು ಎಷ್ಟಿದೆ? 12 ಇದೆ. ಎ ಇ ಈಸ್ ಈಕ್ವಲ್ ಟು 3 ಇದೆ. ಇದು ಫುಲ್ 12 ಇದೆ, ಇದು ಎಷ್ಟಿದೆ? 3 ಇದೆ. 12 - 3 ಇದು ಎಷ್ಟಾಗುತ್ತೆ? 9 ಆಗುತ್ತೆ. 9 ಆದರೆ ಇದು ಎಷ್ಟಾಗುತ್ತೆ? 9 ಆಗುತ್ತೆ ಅಷ್ಟೇ. ಇದು ಸೇಮ್ ಕ್ವಶನ್ ನಾನು ಹೇಳಿದ್ದೀನಿ ಅಲ್ಲ, ಅದೇ. ಮತ್ತು ಇಲ್ಲಿ 8 ಇದೆ, ಸಿ ಪಿನೂ 8 ಆಗುತ್ತೆ. ನೋಡಿ ಇದು ಎ ಪಿ ಈಸ್ ಈಕ್ವಲ್ ಟು ದಿಸ್ ಒನ್ ಆ್ಯಂಡ್ ದಿಸ್ ಈಸ್ ಈಕ್ವಲ್ ಟು ದಿಸ್ ಒನ್, ಅದೇ 8 ಆಗುತ್ತೆ ಸೇಮ್. ಇಲ್ಲಿ ಯಾವ ಸೀಕೆಂಡ್ ಅಂತ ಕೇಳ್ತಾ ಇದ್ದೀರಾ, ನೀವೇ ಫಿಗರ್ ನೋಡಿ ನೀವೇ ಹೇಳಿ ಅಷ್ಟೇ. ಇದು ಪ್ರಾಪರ್ಟಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಇಲ್ಲಿ. ಇಫ್ ದೇ ಹ್ಯಾವ್ ಗಿವನ್ ದಿಸ್ ಟೈಪ್ ಆಫ್ ಫಿಗರ್ ಯು ಹ್ಯಾವ್ ಟು ನೋ ದಟ್ ರೇಡಿಯಸ್ ಆರ್ ಈಕ್ವಲ್. ನೋಡಿ ಇಲ್ಲಿ ಈ ಟ್ರಯಾಂಗಲ್ ಇದೆಯಲ್ಲ, ಪಿ ಒ ಕ್ಯೂ ಟ್ರಯಾಂಗಲ್ನಲ್ಲಿ ಇದು ಒಂದು ಸೈಡು ಮತ್ತು ಇದೊಂದು ಸೈಡು, ಒ ಪಿ ಆ್ಯಂಡ್ ಒ ಕ್ಯೂ ಆರ್ ಸೇಮ್. ಯಾಕೆ ಸೇಮ್ ಸರ್? ಅದು ರೇಡಿಯಸ್. ಅದು ಯಾವುದೇ ಒಂದು ಟ್ರಯಾಂಗಲ್ನಲ್ಲಿ ಎರಡು ಸೈಡ್ ಸೇಮ್ ಇದೆ ಅಂತ ಹೇಳಿದರೆ, ಈಕ್ವಲ್ ಇದೆ ಅಂತ ಹೇಳಿದರೆ, ಅದರ ಆಪೋಸಿಟ್ ಆ್ಯಂಗಲ್ಸ್ ಏನಿರುತ್ತೆ? ಈಕ್ವಲ್ ಇರುತ್ತೆ. ಅದರದ ಆಪೋಸಿಟ್ ಆ್ಯಂಗಲ್ಸ್ ಏನಿರುತ್ತೆ ಸರ್? ಈಕ್ವಲ್ ಇರುತ್ತೆ. ಗೊತ್ತಾಯಿತು? ಇದು 20 ಇದ್ದರೆ ಇದು ಏನಾಗುತ್ತೆ? 20ನೇ ಆಗುತ್ತೆ. ಇದು 20 ಆಗುತ್ತೆ. ಅಂದರೆ ಇದು ಎಷ್ಟಾಗುತ್ತೆ? ಟೋಟಲ್ 180 ಬರಬೇಕಲ್ಲ, ಇದು 140 ಬರುತ್ತೆ. 140 ಆದರೆ ಇದು ಎಷ್ಟು ಬರುತ್ತೆ? 40 ಡಿಗ್ರಿ ಬರುತ್ತೆ ಅಷ್ಟೇ. ನೋಡಿ ಇಲ್ಲಿ ಆಪ್ಷನ್ ನಂಬರ್ ಎ. ತುಂಬ ಇದು ಪ್ರಾಪರ್ಟಿ ಇಂಪಾರ್ಟೆಂಟ್. ಇದು ಆ್ಯಂಗಲ್ ಮತ್ತು ಇದು ಆ್ಯಂಗಲ್ ಏನಾಗುತ್ತೆ? ಆಲ್ವೇಸ್ ಈಕ್ವಲ್ ಟು ಸೇಮ್ ಆಗುತ್ತೆ. ಗೊತ್ತಾಯ್ತಿದ್ದು? ಮತ್ತು ಎಲ್ಲ ಕ್ವಶನ್ ಇದು ನೋಡಿ, ಇದು 90 ಡಿಗ್ರಿ ಇದೆ, ಗೊತ್ತಿದೆಯಲ್ಲ? ಇದು 90 ಡಿಗ್ರಿ ಇದೆ. ಇದು 45 ಡಿಗ್ರಿ ಇದೆ. 90 ಡಿಗ್ರಿ, ಇದು 45 ಡಿಗ್ರಿ ಇದೆ. ದ ಇಂಟೀರಿಯರ್ ಆ್ಯಂಗಲ್ ಸಮ್ ಎಷ್ಟಿದೆ? 180 ಇರುತ್ತೆ. ಅದು ಹಾಕಿ ಎಲ್ಲರೂ 45 ಡಿಗ್ರಿ ಬರುತ್ತೆ ಅಷ್ಟೇ. ಇಲ್ಲಿ ಏನೋ ದ ಲೆಂತ್ ಆಫ್ ದ ಎ ಬಿ ಕೇಳಿದ್ದಾರೆ. ಎ ಬಿ ಸಿಂಪಲ್ ಎನ್ ಸಿ ಆರ್ ಟಿ ಕ್ವಶನ್ ಇದು. ಎ ಬಿ ಕೇಳಿದ್ದಾರೆ. ಏನು ಬರುತ್ತೆ ಸರ್? 8 ಬರುತ್ತೆ. ಹಿಂಗೆ ಹೇಳ್ತೀನಿ ನಾನು. ಪೈಥಾಗರಸ್ ಥಿಯರಮ್ ಯೂಸ್ ಮಾಡಬೇಕು ಅಲ್ಲಿ ಅಷ್ಟೇ. 2 ಮಾರ್ಕ್ಸಲ್ಲಿ ಕೊಟ್ಟಿದ್ದೀನಿ ಇದು. ಮತ್ತು ಇದು ನೋಡಿ, ಇದು ಒಂದು ನಿಮ್ಮ ಪ್ರಿಪ್ರೇಟ್ರಿಯಲ್ಲಿ ಕೇಳಿದ್ದಾರೆ. ನೋಡಿ ಇಲ್ಲಿ ನಾನು ಏನು ಹೇಳಿದ್ದು, ಈ ಟ್ರ್ಯಾಂಗಲ್ ಇದು ಆ್ಯಂಗಲ್ ಮತ್ತು ಇದು ಆ್ಯಂಗಲ್ ಏನಿರುತ್ತೆ? ಆಲ್ವೇಸ್ ದೇ ಆರ್ ಸೇಮ್. 2 ಥೀಟಾ ಪ್ಲಸ್ ಇದು ಒಂದು ಥೀಟಾ ಇದೆ. 2 ಥೀಟಾ ಪ್ಲಸ್ 130 ಈಸ್ ಈಕ್ವಲ್ ಟು 180 ಆಗುತ್ತೆ. ಥೀಟಾ ಎಷ್ಟಾಗುತ್ತೆ ಸರ್ ನಮ್ಮದು? ನೋಡಿ ಹೇಳ್ತೀನಿ ತಡಿ. 2 ಥೀಟಾ ಈಸ್ ಈಕ್ವಲ್ ಟು 130 ಇದೆ. 50 ಡಿವೈಡೆಡ್ ಬೈ 2 ಆದರೆ 25. 90 - 25 ಮಾಡಿದರೆ ಎಷ್ಟಾಗುತ್ತೆ? ಇದು ಫುಲ್ ಆ್ಯಂಗಲ್ 90 ಇದೆ. 90 - 25 ಆದರೆ 65 ಆಗುತ್ತೆ ಅಷ್ಟೇ. ಮತ್ತು ಇದೆಲ್ಲ ಕ್ವಶನ್ ನೀವೇ ಟ್ರೈ ಮಾಡಿ ಆರಾಮಾಗಿ ಮಾಡಬಹುದು ನೀವು. ನೋಡಿ ಇದು ಸಿಂಪಲ್ ಇದೆ. ಇದು 90 ಇದೆ, ಇದು 50 ಡಿಗ್ರಿ ಇದೆ. ಇದು ಎಷ್ಟಿರುತ್ತೆ? 90 ಇದೆ, ಇದು 50 ಇದೆ. ಟೋಟಲ್ ಎಷ್ಟಿರಬೇಕು? 180 ಇರಬೇಕಲ್ಲ. ಇದು 90 ಇದೆ, ಇದು 50 ಇದೆ. ಇದು ಎಷ್ಟಿರಬೇಕು? ಎಷ್ಟು ಸರ್? 40 ಇರಬೇಕು. 40 ಇದೆ. ಅರ್ಥ ಆಯಿತು? ಇದು ಸೇಮ್ ಟೈಪ್ ಆಫ್ ಕ್ವಶನ್. ಐದರ್ ದೇ ಆಸ್ಕ್ ಪೈಥಾಗರಸ್ ಥಿಯರಮ್ ಆರ್ ಆ್ಯಂಗಲ್ ಆರ್ ವಾಟ್ ಫಿಗರ್ ಕೊಟ್ಟು ಯಾವ ಸೀಕೆಂಡ್ ಯಾವ ಟ್ಯಾಂಜೆಂಟ್ ಅಂತ ಕೇಳ್ತಾರೆ. ಅದೇ ಸೇಮ್ ಟೈಪ್ ಆಫ್ ಕ್ವಶನ್ ಬರುತ್ತೆ ಎಕ್ಸಾಮಲ್ಲಿ. ಇಲ್ಲಿ ಏನಿದೆ ಅಂತ ಫಾರ್ಮುಲಾ ನಿಮಗೆ ನೋಡಿ. ದಿಸ್ ಚಾಪ್ಟರ್ ಆ್ಯಂಡ್ ಇಂಟ್ರಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಅಲ್ಲ, ದಿಸ್ ಚಾಪ್ಟರ್ ಆ್ಯಂಡ್ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ಚಾಪ್ಟರ್ ಮತ್ತು ಸರ್ಫೇಸ್ ಏರಿಯಾ ವಾಲ್ಯೂಮ್, ಇದು 3 ಚಾಪ್ಟರ್ ನಿಮಗೆ ವ್ಯಾಲ್ಯೂಸ್ ಮತ್ತು ಏನದು ಫಾರ್ಮುಲಾ ಗೊತ್ತಿರಲೇಬೇಕು. ಗೊತ್ತಾಯಿತು? ಸರ್ಕಂಫರೆನ್ಸ್ ಫಾರ್ಮುಲಾ ಇದು, ಏರಿಯಾ ಫಾರ್ಮುಲಾ ಇದು, ಏರಿಯಾ ಆಫ್ ಅ ಸೆಮಿ ಸರ್ಕಲ್ ಇದ್ದಿರುತ್ತೆ. ಕ್ವಾಡ್ರೆಂಟ್ ಡಿವೈಡೆಡ್ ಬೈ 2 ಆಗುತ್ತೆ, ಅಂದರೆ 4 ಆಗುತ್ತೆ. ಗೊತ್ತಾಯಿತು? ದಿಸ್ ಹಾಫ್ ಇಂಡ ಮಲ್ಟಿಪ್ಲೈ ದಿಸ್ ವಿತ್ ಹಾಫ್ ಯು ವಿಲ್ ಗೆಟ್ ದಿಸ್, ಮಲ್ಟಿಪ್ಲೈ ಹಾಫ್ ವಿತ್ ದಿಸ್ ಯು ವಿಲ್ ಗೆಟ್ ದಿಸ್. ಅರ್ಥ ಆಯಿತು? ಎ ಸ್ಕ್ವೇರ್ ಅಂದರೆ ಏರಿಯಾ ಆಫ್ ಅ ಸ್ಕ್ವೇರ್, ಏರಿಯಾ ಆಫ್ ಅ ರೆಕ್ಟ್ಯಾಂಗಲ್ ಇದೆ, ಏರಿಯಾ ಆಫ್ ಅ ಟ್ರಯಾಂಗಲ್ ಇದೆ. ಇನ್ನೊಂದು ಫಾರ್ಮುಲಾ ಇದೆ, ಹೆರಾನ್ಸ್ ಫಾರ್ಮುಲಾ. ಗೊತ್ತಿದೆ ಏರಿಯಾ ಆಫ್ ಅ ಟ್ರಯಾಂಗಲ್ದು? ಗೊತ್ತಿಲ್ಲ ಅಂದರೆ ಬಿಡಿ, ಏನಾಗಲ್ಲ, ಈಗ ಆಮೇಲೆ ಕಲೀರಿ. ಅದು ಏರಿಯಾ ಆಫ್ ಅ ಈಕ್ವಿಲೇಟರಲ್ ಟ್ರಯಾಂಗಲ್, ಇದು ತುಂಬ ಇಂಪಾರ್ಟೆಂಟ್. ನೋಡಿ, √3 ಡಿವೈಡೆಡ್ ಬೈ 4 ಇಂಟು ಎ ಸ್ಕ್ವೇರ್ ಆಗುತ್ತೆ. ಇದು √3 a ಸ್ಕ್ವೇರ್ ಡಿವೈಡೆಡ್ ಬೈ 4. ಇದು ತುಂಬ 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 ಇಂಪಾರ್ಟೆಂಟ್. ನೋಡಿ, ಲೆಂತ್ ಆಫ್ ದ ಆರ್ಕ್ ಏನು? θ/360 ಇಂಟು 2πr. ಇದು θ/360 ಇಂಟು πr ಸ್ಕ್ವೇರ್. ಅರ್ಥ ಆಯಿತು? ಇಲ್ಲಿ ಏನು ಕೇಳಿದ್ದಾರೆ? ಸರ್ಕಲ್ ಏರಿಯಾ ಕೊಟ್ಟಿದ್ದಾರೆ. ಪೆರಿಮೀಟರ್ ಅಂದರೆ ಸರ್ಕಂಫರೆನ್ಸ್. ರೇಡಿಯಸ್ ಫೈಂಡ್ ಮಾಡಿದ ಮೇಲೆ ಏನು ಮಾಡಬೇಕು ನೀವೆಲ್ಲರೂ? ಪೆರಿಮೀಟರ್ 2πr ಅಲ್ಲಿ r ಹಾಕಿ ಆನ್ಸರ್ ಬರುತ್ತೆ ನಿಮಗೆ. ಏರಿಯಾ ಆಫ್ 2 ಕಾಂಗ್ರೆಂಟ್ ಸರ್ಕಲ್ಸ್ ಆಫ್ ರೇಡಿಯಸ್ ಏನಿದು? ದ ಏರಿಯಾಸ್ ಆಫ್ 2 ಕಾಂಗ್ರೆಂಟ್ ಸರ್ಕಲ್ಸ್ ವಿತ್ ರೇಡಿಯಸ್ r. ನೋಡಿ, 2 ಸರ್ಕಲ್ ಇದೆ, 2 ಸೇಮ್ ಕಾಂಗ್ರೆಂಟ್ ಇದೆ.
ಅದ್ರ ಏರಿಯಾ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ 2πr² ಬರುತ್ತೆ. ಈ ಒಂದು ಏರಿಯಾ ಎಷ್ಟು, ಒಂದು ಸರ್ಕಲ್ ಏರಿಯಾ πr² ಇದೆ, ಇನ್ನೊಂದು πr² ಇದೆ. ಎರಡು ಆ್ಯಡ್ ಮಾಡಿದರೆ ಏನು ಬರುತ್ತೆ ನಮಗೆ 2πr² ಬರುತ್ತೆ ಅಷ್ಟೇ. ಮತ್ತು ಇಲ್ಲಿ ಏನು ಕೇಳಿದ್ದಾರೆ, ಲೆಂತ್ ಆಫ್ ದ ಆರ್ಕ್ ಕೇಳಿದ್ದಾರೆ. ನೋಡಿ ಯಾವ್ದು ಫಾರ್ಮುಲಾ ಅಂತ ನಿಮಗೆ ಬರುತ್ತೆ ಅಂತ ಹಾಕಿ. ಇದು NCERT ಕ್ವಶನ್, ಇದು ಗೊತ್ತಾಯ್ತು. NCERTಯಲ್ಲಿ NCERTಯಲ್ಲಿ ಇದೇ ಇದು ಕ್ವಶನ್ ನೋಡಿ. ಇದು ತುಂಬ ಈಸಿ ಇದೆ. ಸಿ ದಿಸ್ ಇಸ್ ಚಾಪ್ಟರಲ್ಲಿ ಏನಿದೆ ಅಂದರೆ, ದೇ ವಿಲ್ ಗಿವ್ ಅ ಒನ್ ಥಿಂಗ್, ದೇ ವಿಲ್ ಆಸ್ಕ್ ಅನದರ್ ಥಿಂಗ್. ಅರ್ಥ ಆಯಿತು. ದೇರ್ ಈಸ್ ಅ ಫಾರ್ಮುಲಾ, ದೇರ್ ಈಸ್ ಅ ಕನೆಕ್ಟಿಂಗ್ ಲಿಂಕ್ ಬಿಟ್ವೀನ್ ದಟ್ ಟೂ ಥಿಂಗ್ಸ್. ಅರ್ಥ ಆಯಿತು. ಒಂದು ಫಾರ್ಮುಲಾ ಇರುತ್ತೆ, ಡೈರೆಕ್ಟ್ ದೇ ವಿಲ್ ನಾಟ್ ಫೈಂಡ್ ದ ಲೆಂತ್ ಆಫ್ ದ ಆರ್ಕ್, ದೇ ವಿಲ್ ನಾಟ್ ಆಸ್ಕ್, ದೇ ವಿಲ್ ಗಿವ್ ಸಮಥಿಂಗ್ ಅದರ್ ಥಿಂಗ್. ದೇ ವಿಲ್ ಗಿವ್ ಏರಿಯಾ ಆರ್ ದೇ ವಿಲ್ ಗಿವ್ ಆ್ಯಂಗಲ್, ದೇ ವಿಲ್ ಗಿವ್ ಅದರ್ ಥಿಂಗ್ ಆ್ಯಂಡ್ ದೇ ವಿಲ್ ಆಸ್ಕ್ ಅನದರ್ ಥಿಂಗ್. ಅರ್ಥ ಆಯಿತು. ಈ ಚಾಪ್ಟರ್ ಅದೇ. ಮತ್ತು ಫಾರ್ಮುಲಾ ಕೇಳಿದ್ದಾರೆ, ಸಿಂಪಲ್ ಇದೆ, ಇದು ಸಿಂಪಲ್ ಇದೆ ಅಷ್ಟೇ. ಮತ್ತು ಯಾವುದಪ್ಪ, ಸರ್ಫೇಸ್ ಏರಿಯಾ ವಾಲ್ಯೂಮ್. ತುಂಬ MCQ ಬರುತ್ತೆ. ತಡಿ, ಏನಿದೆ ಹ್ಯಾಂಗ್ ಆಗ್ತಾಯಿದೆ. ನೋಡಿ ಸರ್ಫೇಸ್ ಏರಿಯಾ ವಾಲ್ಯೂಮಲ್ಲಿ ಏನೇನಿದೆ ಸರ್, ಫಾರ್ಮುಲಾ ನಿಮಗೆ ಎಲ್ಲ ಫಾರ್ಮುಲಾ ಗೊತ್ತಿರಲೇಬೇಕು. ಅರ್ಥ ಆಯಿತು. ಇಲ್ಲಿಂದ ನಿಮಗೆ 1 or 2 ಕ್ವಶನ್ ಡೆಫಿನೆಟ್ಲಿ ವಿಲ್ ಗೆಟ್. 1 ಕ್ವಶನ್ ಬರುತ್ತೆ, ಯಾವುದೇ ಕಾರಣಕ್ಕೂ 1 ಕ್ವಶನ್ ದೇ ವಿಲ್ ಡೈರೆಕ್ಟ್ ಫಾರ್ಮುಲಾ ಕೇಳ್ತಾನೆ. ರೈಟ್ ದ ಫಾರ್ಮುಲಾ ಆಫ್ CSA. ಇಲ್ಲಿ TSA ಬರಬೇಕು, LSA ಅಲ್ಲ, TSA ಕರೆಕ್ಟ್ ಮಾಡ್ಕೊಳ್ಳಿ. TSA ಆಫ್ ಸಿಲಿಂಡರ್ ಅಂದರೆ ಈ ಫಾರ್ಮುಲಾ ನೀವು ಬರಬೇಕು. TSA ಆಫ್ ಕೋನ್ ಕೇಳಿದರೆ ಇದು ಫಾರ್ಮುಲಾ ನೀವು ಬರಬೇಕು. ಮತ್ತು ವಾಲ್ಯೂಮ್ ಜಾಸ್ತಿ ಕೇಳುತ್ತೆ ಅವರು. ನೋಡಿ ವಾಲ್ಯೂಮು ತುಂಬ ಸತಿ ಕೇಳಿದ್ರೆ ನಿಮ್ಮ ಪೇಪರಲ್ಲಿ ವಾಲ್ಯೂಮ್ ಕೇಳಬಹುದು. ಅರ್ಥ ಆಯಿತು. ಕೋನ್, ವಾಲ್ಯೂಮ್ ಆಫ್ ದ ಕೋನ್ ಹೇಳಿ ಅಂದರೆ ಈ ಫಾರ್ಮುಲಾ ನೀವು ಬರಿಬೇಕು. ಮತ್ತು ನೋಡಿ ಜಸ್ಟ್ ಫಾರ್ಮುಲಾ ದೇ ಹ್ಯಾವ್ ಆಸ್ಕ್, ವಾಟ್ ಈಸ್ ದ ಫಾರ್ಮುಲಾ, ವಾಟ್ ಈಸ್ ದ ಫಾರ್ಮುಲಾ, ಫಾರ್ಮುಲಾ ಫಾರ್ಮುಲಾ ಫಾರ್ಮುಲಾ. ಇಲ್ಲಿಂದ ನೋಡಿ ಕರ್ವ್ ಸರ್ಫೇಸ್ ಏರಿಯಾ, ಇದು ಫಾರ್ಮುಲಾ ಫಾರ್ಮುಲಾ ಫಾರ್ಮುಲಾ. ದೇ ಹ್ಯಾವ್ ಆಸ್ ದಟ್ ಸಿಂಪಲ್, ದೇ ವಿಲ್ ಆಸ್ ಫಾರ್ಮುಲಾ ಬಿಕಾಸ್ ದೇರ್ ಈಸ್ ಸಮ್ ಮೆಮೊರಿ ಬೇಸ್ ಕ್ವಶನ್. ಅರ್ಥ ಆಯಿತು. 3 to 4 ಕ್ವಶನ್ ದೇರ್ ಆರ್ ಮೆಮೊರಿ ಬೇಸ್ ಕ್ವಶನ್. ಅಂದರೆ ಏನು, ಡೈರೆಕ್ಟ್ ಫಾರ್ಮುಲಾ ಕೇಳ್ತಾರೆ. ಅರ್ಥ ಆಯಿತು. ನಿಮ್ಮ ಮಾಡೆಲ್ ಪೇಪರಲ್ಲಿ ನೋಡಿ ಮಿಡ್ ಪಾಯಿಂಟ್ ಫಾರ್ಮುಲಾ ಕೇಳಿದ್ದಾರೆ, ಡಿಸ್ಟೆನ್ಸ್ ಫಾರ್ಮುಲಾ ಕೇಳಿದ್ದಾರೆ, ಸರ್ಫೇಸ್ ಏರಿಯಾ ವಾಲ್ಯೂಮ್ ಫಾರ್ಮುಲಾ, ಡೈರೆಕ್ಟ್ ಫಾರ್ಮುಲಾ ಕೇಳ್ತಾರೆ. ಏನು ಜಾಸ್ತಿ ಕೊಡಲ್ಲ, ಡೈರೆಕ್ಟ್ ಫಾರ್ಮುಲಾ ಬರೀರಿ ಅಂತ. ಅದು ಮೆಮೊರಿ ಬೇಸ್ ಕ್ವಶನ್. ಅರ್ಥ ಆಯಿತು. ಇಲ್ಲಿಂದ ಬರುತ್ತೆ ಅದು ಮೆಮೊರಿ ಬೇಸ್ ಕ್ವಶನ್. ಇಲ್ಲಿ ಏನು ಕೇಳಿದ್ದಾರೆ, ವಾಲ್ಯೂಮ್ ಆಫ್ ದಿಸ್ ಪ್ಲಸ್ ವಾಲ್ಯೂಮ್ ಆಫ್ ದಿಸ್, ವಾಲ್ಯೂಮ್ ಆಫ್ ದಿಸ್ ಆಗುತ್ತೆ ಅಷ್ಟೇ. ಅರ್ಥ ಆಯಿತು. ಇಲ್ಲ ಅಷ್ಟು ಕೇಳ್ತಾ ಇಲ್ಲ ಇಲ್ಲಿ. ವಾಲ್ಯೂಮ್ ಆಫ್ ದ ಕರೆಕ್ಟ್ ಇದೆ. ವಾಲ್ಯೂಮ್ ಆಫ್ ದಿಸ್ ಪ್ಲಸ್ ವಾಲ್ಯೂಮ್ ಆಫ್ ದಿಸ್, ವಾಲ್ಯೂಮ್ ಆಫ್ ದಿಸ್ ಮಾಡಿ ಯಾವುದೇ ಒಂದು ಆಪ್ಷನ್ ಸ್ಯಾಟಿಸ್ಫೈ ಆಗುತ್ತೆ. ಇಲ್ಲಿ ಏನೋ ವಾಲ್ಯೂಮ್ ಆಫ್ ದ ಕೋನ್ ಡೈರೆಕ್ಟ್ 1/3πr² ಇಂಟು H. ಅರ್ಥ ಆಯ್ತು ಸರ್. ಇಲ್ಲೂ ಸೇಮ್ ನೋಡಿ, ಸರ್ಫೇಸ್ ಏರಿಯಾ ಕೇಳಿದ್ದಾರೆ, ಏನು ಟೋಟಲ್ ಸರ್ಫೇಸ್ ಏರಿಯಾ ಕೇಳಿದ್ದಾರೆ, ಗೊತ್ತಿದೆಯಲ್ಲ, ಅದು ಮಾಡಿ ಅಷ್ಟೇ. ಮತ್ತು ಇದು ಸೇಮ್ ಫಾರ್ಮುಲಾ ಕೇಳಿದ್ದಾರೆ. ಇಲ್ಲಿ ನೋಡಿ, ಆ ಸಿಲಿಂಡರ್ ಮೇಡ್ ಆಫ್ ವ್ಯಾಕ್ಸ್ ಇಸ್ ಮೆಲ್ಟ್ ಆ್ಯಂಡ್ ರೀಕಾಸ್ಟ್ ಕಂಪ್ಲೀಟ್ಲಿ ಇಂಟು ಸ್ಪಿಯರ್. ಸಿಲಿಂಡರ್ನು ಏನು ಮಾಡಿದ್ದಾರೆ, ಸ್ಪಿಯರಿಗೆ ಕನ್ವರ್ಟ್ ಮಾಡಿದ್ದಾರೆ. ವಾಲ್ಯೂಮ್ ಆಫ್ ದ ಸ್ಪಿಯರ್ ಅಂತ ಕೇಳಿದ್ದಾರೆ. ನೋಡಿ ತುಂಬ ಚೆನ್ನಾಗಿದೆ ಕ್ವಶನ್ ಇದು, ಟ್ರೈ ಮಾಡಿ ನೀವು. ದೇರ್ ಈಸ್ ಅ ಒನ್ ಫ್ಯಾಕ್ಟರ್, ಯು ಹ್ಯಾವ್ ಟು ಫೈಂಡ್ ದಟ್ ಫ್ಯಾಕ್ಟರ್ ಅಷ್ಟೇ. ಸಿಂಪಲ್ ಇದೆ. ಮತ್ತು ಈ ಟೈಪ್ ಕ್ವಶನ್ ನೋಡಿ, ಸರ್ಕಂಫರೆನ್ಸ್ ಆಫ್ ಅ ಸಿಲಿಂಡರ್ ಎಷ್ಟಿದೆ, 44 ಇದೆ. ಹೈಟ್ ಎಷ್ಟಿದೆ, ಸರ್ಕಂಫರೆನ್ಸ್ ಅಂದರೆ ಏನು, 2πr ಇದೆ. H ಎಷ್ಟಿದೆ, 10 ಇದೆ. ಕರ್ವ್ ಸರ್ಫೇಸ್ ಏರಿಯಾ ಎಷ್ಟು, 2πr ಇಂಟು H. 2πr 44 ಇದೆ, H 10 ಇದೆ. 44 ಇಂಟು 10 ಮಾಡಿ ಎಷ್ಟಾಗುತ್ತೆ, 440 ಆಗುತ್ತೆ. ಯೂನಿಟ್ ನೋಡಬೇಕು ನೀವು, ಯೂನಿಟ್ ಏನಿದೆ ಸೆಂಟಿಮೀಟರ್ ಸ್ಕ್ವೇರ್ ಇದೆ, ಕರೆಕ್ಟ್ ಇದೆ. ಅರ್ಥ ಆಯಿತು. ಮತ್ತು ಇಲ್ಲೂ ಸೇಮ್ ನೋಡಿ, ಸರ್ಕ್ಯುಲರ್ ಬೇಸ್ ಏರಿಯಾ ಕೊಟ್ಟಿದ್ದಾರೆ ಮತ್ತು ಹೈಟ್ ಕೊಟ್ಟಿದ್ದಾರೆ. ವಾಲ್ಯೂಮ್ ಕೇಳ್ತಾರೆ, ವಾಲ್ಯೂಮ್ ಎಷ್ಟಾಗುತ್ತೆ, ಏರಿಯಾ ಇಂಟು ಹೈಟ್ ಆಗುತ್ತೆ ಅಷ್ಟೇ. ಏರಿಯಾ ಏನು ಸರ್, πr² ಇದೆ, ಇಂಟು H ಮಾಡಿ ಅಷ್ಟೇ, 22 ಇಂಟು H ಮಾಡಿ. ಇಲ್ಲಿ ಯೂನಿಟ್ ನೋಡಿ, ಇದು ಸೆಂಟಿಮೀಟರ್ ಸ್ಕ್ವೇರ್ ಇದೆ, ಸೆಂಟಿಮೀಟರ್ ಸ್ಕ್ವೇರ್ ಬರಲ್ಲ, ಇದು ಸೆಂಟಿಮೀಟರ್ ಸ್ಕ್ವೇರ್ ಇದೆ ಬರಲ್ಲ. ಯಾಕೆ ಸರ್, ವಾಲ್ಯೂಮಿಗೆ ಕ್ಯೂಬ್ ಬರುತ್ತೆ. ಕ್ಯೂಬ್ ಯಾವ್ದು ಸರ್, ಇದು ಆಪ್ಷನ್ ನಂಬರ್ C ಸ್ಯಾಟಿಸ್ಫೈ ಮಾಡುತ್ತೆ. ಸೇಮ್ ಟೈಪ್ ಆಫ್ ಕ್ವಶನ್ ದೀಸ್ ಆರ್, ಟ್ರೈ ದಿಸ್ ಆಲ್ ಕ್ವಶನ್. ಅರ್ಥ ಆಯಿತು. ಎಲ್ಲ ಕ್ವಶನ್ ಟ್ರೈ ಮಾಡಿ. ಇದು ನೋಡಿ, ಫೈಂಡ್ ದ ಲೆಂತ್ ಆಫ್ ದ ಸೈಡ್ ಆಫ್ ದ ಕ್ಯೂಬ್ ವಾಲ್ಯೂಮ್ ಕೊಟ್ಟಿದ್ದಾರೆ, ವಿ ಹ್ಯಾವ್ ಟು ಫೈಂಡ್ ದ ಎಡ್ಜ್ ಅಂದರೆ ಲೆಂತ್ ಆಫ್ ದ ಸೈಡ್. ವಾಟ್ ವಾಲ್ಯೂಮ್ ಆಫ್ ದ ಕ್ಯೂಬ್ ಇಸ್ ಎ ಕ್ಯೂಬ್ ಈಕ್ವಲ್ ಟು 64. ಇಲ್ಲಿ ಕ್ಯೂಬ್ ರೂಟ್ ಹಾಕಿದರೆ ಏನಾಗುತ್ತೆ, 4 ಆಗುತ್ತೆ ಅಷ್ಟೇ. ಮತ್ತು ಡೈಮೆನ್ಷನ್ ಆಫ್ ದ ಕ್ಯೂಬ್ ಕೊಟ್ಟಿದ್ದಾರೆ, ವಾಲ್ಯೂಮ್ L ಇಂಟು B ಇಂಟು H ಮಾಡಬೇಕಷ್ಟೇ. ಇದು ನೋಡಿ ಚೆನ್ನಾಗಿದೆ ಕ್ವಶನ್. ರಿಮೆಂಬರ್ ದಿಸ್ ಫಾರ್ಮುಲಾ, ವಾಲ್ಯೂಮ್ ಆಫ್ ಕೋನ್ ಈಸ್ ಈಕ್ವಲ್ ಟು 1/3 ಇಂಟು ವಾಲ್ಯೂಮ್ ಆಫ್ ದ ಸಿಲಿಂಡರ್. ವಾಲ್ಯೂಮ್ ಆಫ್ ದ ಸಿಲಿಂಡರ್ 27 ಕೊಟ್ಟಿದ್ದಾರೆ, ವಾಲ್ಯೂಮ್ ಆಫ್ ದ ಕೋನ್ ಕೇಳ್ತಾ ಇದ್ದಾರೆ, T ಡಿವೈಡ್ ಮಾಡಿ 9 ಬರುತ್ತೆ ಅಷ್ಟೇ. ಸ್ಟ್ಯಾಟಿಸ್ಟಿಕ್ಸಲ್ಲಿ ನೋಡಿ, ನಿಮಗೆ ಎಲ್ಲ ಫಾರ್ಮುಲಾ ಗೊತ್ತಿರಬೇಕು. ಮೀನ್ ಬೈ ಡೈರೆಕ್ಟ್ ಮೆಥಡ್, ಮೀನ್ ಬೈ
ಅಸ್ಯೂಮ್ ಮೀನ್ ಮೆಥಡ್, ಮೀನ್ ಬೈ ಸ್ಟೆಪ್ ಡಿವಿಯೇಷನ್ ಮೆಥಡ್. 3 ಫಾರ್ಮುಲಾ ಇದೆಯಲ್ಲ, 3 ಫಾರ್ಮುಲಾ ಮತ್ತು 3 ಪ್ರೊಸೀಜರ್ ನಿಮಗೆ ಗೊತ್ತಿರಬೇಕು. ಅರ್ಥ ಆಯಿತು? ಯಾವ ಥರ ಮಾಡಬೇಕು, ಎಕ್ಸ್ ಐ ಕ್ಲಾಸ್ ಮಾರ್ಕ್ ಅಂದರೆ ಏನು, ಮೀನ್ ಅಂದರೆ ಏನು, ಮೋಡ್ ಅಂದರೆ ಏನು, ಮೋಡ್ ಆಫ್ ದ ಗ್ರೂಪ್ ಡಾಟಾ ಅಂದರೆ ಏನು ಬರುತ್ತೆ, ಮೋಡ್ ಆಫ್ ದ ಅನ್ಗ್ರೂಪ್ ಡಾಟಾ ಅಂದರೆ ಏನು ಬರುತ್ತೆ, ಇದು ನಿಮಗೆ ಅರ್ಥ ಆಗಬೇಕು. ಅದು ಕಾನ್ಸೆಪ್ಟ್ ಬೇಸಲ್ಲಿ ಕ್ವಶನ್ಸ್ ಕೇಳ್ತಾರೆ ಈ ಚಾಪ್ಟರಲ್ಲಿ. ಎಲ್ಲ ಫಾರ್ಮುಲಾ ನಿಮ್ಗೆ ಗೊತ್ತಿರಬೇಕು. ಎಲ್ ಅಂದರೆ ಏನು, ಇಲ್ಲಿ F1 F0 ಅಂದರೆ ಏನು, F2 ಅಂದರೆ ಏನು, CF ಅಂದರೆ ಏನು. Because what the student do in this chapter is they will always by head the method, how to solve the mean, how to solve the mode, how to solve the median ಅಷ್ಟೇ. They have not focusing what is CF the what is meaning of the CF. ಮತ್ತೆ ಇದು ನೋಡಿ ಇಲ್ಲಿ 3 median is equal to mode plus 2 mean. ಇದು ತುಂಬ ಇಂಪಾರ್ಟೆಂಟ್, ತುಂಬ ಸತಿ ಕೇಳಿದ್ದಾರೆ ಎಕ್ಸಾಮಲ್ಲಿ, ತುಂಬ ಇಂಪಾರ್ಟೆಂಟ್, ಇದು ಓದ್ಕೊಳ್ಳಿ. ಇಲ್ಲೇನಿದೆ, ಹಾಂ, ಮೋಸ್ಟ್ ರಿಪೀಟೆಡ್ ಸ್ಕೋರ್. ಮೋಸ್ಟ್ ರಿಪೀಟೆಡ್ ಏನಾಗುತ್ತೆ, ಮೋಡ್ ಆಗುತ್ತೆ. ಇಲ್ಲಿ ಏನು ಕೇಳಿದ್ದಾರೆ, ಮೀನ್ ಆಫ್ ದ ಸ್ಕೋರ್ ಎಲ್ಲ ಆ್ಯಡ್ ಮಾಡಿ ಡಿವೈಡೆಡ್ ಬೈ ನಂಬರ್ ಆಫ್ ಟರ್ಮ್. ನಂಬರ್ ಆಫ್ ಟರ್ಮ್ 4 ಇದೆ, ಎಲ್ಲ ಆ್ಯಡ್ ಮಾಡಿ ಡಿವೈಡೆಡ್ ಬೈ 4 ಮಾಡಿ 4 ಸಿಗುತ್ತೆ. ಅರ್ಥ ಆಯಿತು? ನೋಡಿ, ದ ರಿಲೇಷನ್ಶಿಪ್, ಎಂಪೆರಿಕಲ್ ರಿಲೇಷನ್ಶಿಪ್ ಅಂತ ಹೇಳ್ತಾರೆ ಇದಕ್ಕೆ. ಏನು, 3 median is equal to 2 mean ಪ್ಲಸ್ ಮೋಡ್ ಆಗುತ್ತೆ ಅಷ್ಟೇ. ಮಿಡ್ ಪಾಯಿಂಟ್ ಅಂದರೆ ಏನು, ಅಪ್ಪರ್ ಲಿಮಿಟ್ ಪ್ಲಸ್ ಲೋಯರ್ ಲಿಮಿಟ್ ಡಿವೈಡೆಡ್ ಬೈ 2. ಆಪ್ಷನ್ ನಂಬರ್ ಸಿ ಆಗುತ್ತೆ. ಇದು ಕ್ವಶನ್ ಇದೆ, ಟ್ರೈ ಮಾಡಿ. ಇದು ತುಂಬ ಈಸಿ ಇದೆ ಕ್ವಶನ್ನ. ನಿಮಗೆ ಮೀನ್ ಬರೆದಿದ್ದೆ, ನಿಮಗೆ ಏನದು ಆವ್ರೇಜ್ ಮಾಡಬೇಕಿಲ್ಲಿ. ಮೀನ್, ಅದೇ ಮೀನ್, ಇದು ಸೇಮ್, ಟ್ರೈ ಮಾಡಿ. ತುಂಬ ಈಸಿ ಇದೆ ಕ್ವಶನ್, ಎಲ್ಲ ಆ್ಯಡ್ ಮಾಡಿ ಡಿವೈಡ್ ಅಷ್ಟೇ. ಅರ್ಥ ಆಯ್ತಲ್ಲ? ಮತ್ತು ನೋಡಿ, ಮೀಡಿಯನ್ ಕ್ಲಾಸ್ ಕೇಳ್ತಾ ಇದ್ದಾರೆ. ಮೀಡಿಯನ್ ಕ್ಲಾಸ್ ಹೇಗೆ ಸರ್ ಫೈಂಡ್ ಮಾಡಬೇಕು ನಾವು, ಮೀಡಿಯನ್ ಕ್ಲಾಸ್ ಹೇಗೆ ಬಂದಿದ್ದು ಅದು ನೋಡಿ. ನಿಮಗೆ CF ಫೈಂಡ್ ಮಾಡಬೇಕು. ಅರ್ಥ ಆಯಿತು? CF ಫೈಂಡ್ ಮಾಡಬೇಕು. ಮತ್ತು ಎನ್ ಎಷ್ಟಿದೆ ನೋಡಿ, ಎನ್ ಎಷ್ಟಿದೆ, ಮತ್ತು n/2 ಮಾಡಬೇಕು. n/2 ಏನು ವ್ಯಾಲ್ಯೂ ಬರುತ್ತೆ ಅದು ವ್ಯಾಲ್ಯೂ, ಇಲ್ಲ ಅಂದರೆ ಅದು ಜಸ್ಟ್ ದೊಡ್ಡ ವ್ಯಾಲ್ಯೂ, ಅದು ಜಸ್ಟ್ ಗ್ರೇಟರ್ ವ್ಯಾಲ್ಯೂ ಏನಿರುತ್ತೆ ಅದು ನಮ್ಮ ಮೀಡಿಯನ್ ಕ್ಲಾಸ್ ಆಗುತ್ತೆ ಅಷ್ಟೇ. ಇಂಪಾರ್ಟೆಂಟ್, ಇದು ಮಾಡಲ್ ಪೇಪರಲ್ಲಿ ಕೇಳಿದ್ದಾರೆ. ಮತ್ತು ಮೀನ್ ಮತ್ತು ಮೋಡ್ ಕೊಟ್ಟಿದ್ದಾರೆ ನಿಮಗೆ. ಮೀಡಿಯನ್ ಮತ್ತು ಮೋಡ್ ಕೊಟ್ಟಿದ್ದಾರೆ, ಮೀನ್ ಕೇಳ್ತಾ ಇದ್ದಾರೆ. ಏನು ಯೂಸ್ ಮಾಡಬೇಕು, 3 median is equal to 2 mean ಪ್ಲಸ್ ಮೋಡ್ ಯೂಸ್ ಮಾಡಿ ಆರಾಮಾಗಿ ಫೈಂಡ್ ಮಾಡಬಹುದು ನೀವು. ಮತ್ತು ಇಲ್ಲಿ ಏನಿದೆ ಸರ್, ಏನು ಸರ್ ಇದು, ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕೇಳ್ತಾ ಇದ್ದಾರೆ. ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ, ಇನ್ನು ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ದ ನಂಬರ್ ಆಫ್ ದ ಫ್ಯಾಮಿಲೀಸ್ ಹ್ಯಾವಿಂಗ್ ದ ಇನ್ಕಮ್. ಅರೇ ಈಸಿ ಇದೆ, ಆರಾಮಾಗಿ ಮಾಡಿ ನೀವು. ನೋಡಿ, ಮೀನ್ ಮತ್ತು ಇಲ್ಲಿ ಮೀಡಿಯನ್ ಕೇಳ್ತಾ ಇದ್ದಾರೆ. ಮೀಡಿಯನಿಗೆ ಏನು ಮಾಡಬೇಕು, ಅನ್ಗ್ರೂಪ್ ಡಾಟಾ ಮೀನಿಗೆ ಏನು ಮಾಡ್ತೀರಾ, ಎಲ್ಲ ಆ್ಯಡ್ ಮಾಡಿ ಡಿವೈಡ್ ಬೈ ನಂಬರ್ ಆಫ್ ಟರ್ಮ್ಸ್. ಅನ್ಗ್ರೂಪ್ ಡಾಟಾ ಮೀಡಿಯನ್ ಹೇಗೆ ಮಾಡ್ತೀರಾ, ಯು ಹ್ಯಾವ್ ಟು ರೈಟ್ ಇನ್ ಅಸೆಂಡಿಂಗ್ ಆರ್ಡರಲ್ಲಿ ಬರೀ. ಮತ್ತು ಮಿಡಿಲ್ ಟರ್ಮ್ ಏನಿರುತ್ತೆ, ಸಿ ದೇರ್ ಈಸ್ ಅ 1 middle term, ದೆನ್ ದಟ್ ಈಸ್ ದ median. If there is a 2 middle term, then you have to take the average of that thing. That is ಇಲ್ಲಿ 16 ಬರಬೇಕು, 1 ಅಲ್ಲ 16 ಇದು. ಇದು ಸೇಮ್ ನೋಡಿ, ಅಸೆಂಡಿಂಗ್ ಆರ್ಡರಲ್ಲಿ ಬರಬೇಕು. ಮಿಡಿಲ್ ಟರ್ಮ್ ಇಲ್ಲಿ ನೋಡಿ, ಒಂದೇ ಒಂದು ಮಿಡಿಲ್ ಟರ್ಮ್ ಇದೆ, ಅದಕ್ಕೆ ಮೀಡಿಯನ್ 6 ಆಗುತ್ತೆ. ಮೋಡ್ ಅಂದರೆ ಏನು, ಜಾಸ್ತಿ ರಿಪೀಟ್ ಯಾವ್ದು ನಂಬರ್ ಆಗುತ್ತೆ ಅದು ನಮ್ಮ ಮೋಡ್. ಅರ್ಥ ಆಯಿತು? ನೋಡಿ, ಇಲ್ಲಿ ಯಾವ್ದು ಜಾಸ್ತಿ ರಿಪೀಟ್ ಆಗ್ತಾ ಇದೆ, 5 is the most repeating, ಸೊ ಮೋಡ್ ಈಸ್ ದ 5 ಆಗುತ್ತೆ. ಮೀಡಿಯನ್ ಆಫ್ ದ ಸಮ್ ಡಾಟಾ ಈಸ್, ಮೀಡಿಯನ್ ಮೀನ್ ಕೊಟ್ಟಿದ್ದಾರೆ, ಮೋಡ್ ಕೇಳ್ತಾ ಇದ್ದಾರೆ. ದೇ ಸೇಮ್ ಫಾರ್ಮುಲಾ, 3 median is equal to ಮೋಡ್ ಪ್ಲಸ್ 2 mean ಹಾಕಿದರೆ ಆರಾಮಾಗಿ ನಿಮಗೆ ವ್ಯಾಲ್ಯೂ ಸಿಗ್ಬಿಡುತ್ತೆ. ಪ್ರೊಬ್ಯಾಬಿಲಿಟಿಯಲ್ಲಿ ಎಲ್ಲ ನಿಮಗೆ ಗೊತ್ತಿರಬೇಕು. ಪ್ರಾಬಬಿಲಿಟಿ ಆಫ್ ಶ್ಯೂರ್ ಇವೆಂಟ್, ಇಂಪಾಸಿಬಲ್ ಇವೆಂಟ್, ಸಮ್ ಆಫ್ ದ ಆಲ್ ಇವೆಂಟ್ 1 ಇರುತ್ತೆ. ಮತ್ತು ಎಲಿಮಿನೇಟರಿ ಇವೆಂಟ್ ಅಂದರೆ ಏನು, ಮತ್ತು ಯಾವುದದು ಲೈಕ್ಲಿ ಔಟ್ಕಮ್ ಅಂದರೆ ಏನು, ಅದು ಎಲ್ಲ ನಿಮಗೆ ಗೊತ್ತಿರಬೇಕು. ಮತ್ತು ಕಾಂಪ್ಲಿಮೆಂಟ್ರಿ ಇವೆಂಟ್ ತುಂಬ ಸತಿ ಕೇಳಿದ್ದಾರೆ ಕ್ವಶನ್. P(e) ಪ್ಲಸ್ P(e0) is equal to 1. ಈ ಥರ ಕ್ವಶನ್ ತುಂಬ ಸತಿ ಕೇಳಿದ್ದಾರೆ. ನೋಡಿ, ಪ್ರೊಬ್ಯಾಬಿಲಿಟಿ ವ್ಯಾಲ್ಯೂ ಏನಾಗುತ್ತೆ, 0 ಆ್ಯಂಡ್ 1 ಇಂದ ಮಿಡಿಲಲ್ಲಿ ಇರುತ್ತೆ. ಗೊತ್ತಾಯಿತು? ಮೈನಸಲ್ಲಿ ಬರಲ್ಲ, ಯಾಕಂದರೆ ನೆಗೆಟಿವ್ ಇದೆ. ಇದು 1 ಇದು ಪರ್ಸೆಂಟೇಜ್ ಆಗುತ್ತೆ. ಮತ್ತು ಇದು ಬರಬಹುದು. ಇಲ್ಲಿ ನೋಡಿ, ಇದು P(e) ಪ್ಲಸ್ P(e0) is equal to 1 ಆಗುತ್ತೆ. ಇದು 0.05 ಇದೆ. P(e) ಕೇಳ್ತಾ ಇದ್ದಾರೆ, ಮೈನಸ್ ಮಾಡಿ 1 ಇಂದ ಮೈನಸ್ ಮಾಡಿ ಆರಾಮಾಗಿ ಇದು ಯೂಸ್ ಮಾಡಬೇಕು. ಮತ್ತು ಎಲ್ಲೇನಿದೆ, ಇದು ಸಿಮಿಲರ್ ನೀವು ಏನು 2 marks 3 marks ಕ್ವಶನಿಗೆ ಕಲ್ತೀಯಲ್ಲ ಅದೇ ಸೇಮ್ ಇಲ್ಲಿ ಕೇಳ್ತಾರೆ. ಸಿಂಪಲಾಗಿ ಕೇಳ್ತಾರೆ, ಅಷ್ಟು ಜಾಸ್ತಿ ಕೇಳಲ್ಲ, ಜಾಸ್ತಿ ಹೈ ಲೆವೆಲ್ ಕೇಳಲ್ಲ. ಶೂರ್ ಇವೆಂಟ್ ಪ್ರಾಬಬಿಲಿಟಿ ಏನಪ್ಪ, 1 ಆಗುತ್ತೆ. ಇಲ್ಲಿ ಏನೋ ಪ್ರೊಬಾಬಿಲಿಟಿ ಆಫ್ A 2/3 ಕೊಟ್ಟಿದ್ದಾರೆ. ಪ್ರೊಬಾಬಿಲಿಟಿ ಆಫ್ A0 1 ಇಂದ ಮೈನಸ್ ಮಾಡಿ 1/3 ಬರುತ್ತೆ ಅಷ್ಟೇ.
ಇದು ಸೇಮ್ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ನಾಟ್ ಈಸ್ ಈಕ್ವಲ್ ಟು 1 ಯೂಸ್ ಮಾಡಿ. ಇದು ಏನೋ ಇದೇ ಸೇಮ್ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ನಾಟ್ ಈಸ್ ಈಕ್ವಲ್ ಟು 1. ಶೂರ್ ಇವೆಂಟ್ ಪ್ರೊಬಬಿಲಿಟಿ 1, ಇಂಪಾಸಿಬಲ್ ಇವೆಂಟ್ ಪ್ರೊಬಬಿಲಿಟಿ 0. ಅರ್ಥ ಆಯಿತು. ಈಕ್ವಲಿ ಲೈಕ್ಲಿ ಔಟ್ಕಮ್ ಪ್ರೊಬಬಿಲಿಟಿ 1/2. ಇದು ನೆನಪಿರಲಿ ಇದು. ಮತ್ತು ಎಲ್ಲ ಕಾಂಪ್ಲಿಮೆಂಟ್ರಿ ಇವೆಂಟ್ ತುಂಬ ಇಂಪಾರ್ಟೆಂಟ್ ಇಲ್ಲಿ. ಅರ್ಥ ಆಯಿತು. ಮತ್ತು ಸಿಂಪಲ್ ಕೇಳ್ತಾರೆ. ಫೇರ್ ಕಾಯಿನ್ ಟಾಸ್ಡ್, ವಾಟ್ ಇಸ್ ದ ಪ್ರಾಡಕ್ಟ್ ಗೆಟಿಂಗ್ ಹೆಡ್. ಇದು ಈಕ್ವಲ್ ಲೈಕ್ಲಿ ಔಟ್ಕಮ್ ಎಷ್ಟಿರುತ್ತೆ? 1/2 ಇರುತ್ತೆ. ಸಿಂಪಲ್ ಇದು. ಎಲ್ಲ ಸಿಂಪಲ್ ಕ್ವಶನ್ ಕೇಳ್ತಾರೆ. ಮತ್ತು ನೋಡಿ, ಇದು PDF ಬೇಕಾ ಅಂದರೆ ಈ ಸ್ಕ್ಯಾನ್ ಮಾಡಿ ಇದಕ್ಕೆ. ಇಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ನೇಮ್ ಕೊಡ್ತೀನಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ. ಅಲ್ಲಿ ನೇಮ್ ಟೆಲಿಗ್ರಾಮ್ಗೆ ಹೋಗಿ ಚಾನಲ್ ನೇಮಲ್ಲಿ ಸರ್ಚ್ ಮಾಡಿ ಸಿಗತ್ತೆ ನಮ್ಮ ಚಾನಲ್. ಅದರಲ್ಲಿ 4 PDF ಹಾಕಿದ್ದೀನಿ. ಎಲ್ಲ ಓದ್ಬಿಡಿ. ಆರಾಮಾಗಿ ಯು ಕ್ಯಾನ್ ಸ್ಕೋರ್ 80 ಔಟ್ ಆಫ್ 80 ಇನ್ ಮ್ಯಾಥಮೆಟಿಕ್ಸ್. ಈಸಿಲಿ ಯು ಕ್ಯಾನ್ ಸ್ಕೋರ್. ಎಲ್ಲಿಂದ ಬರುತ್ತೆ? ಇದು ಬಿಟ್ಟರೆ ಏನು ಕೇಳ್ತಾರೆ? ಇದೇ. ಅರ್ಥ ಆಯಿತು. ಸ್ಕ್ಯಾನ್ ಮಾಡಿ ನಿಮಗೆ ಆರಾಮಾಗಿ ಅರ್ಥ ಆಯ್ತಲ್ಲ. MCQs ಎಲ್ಲ ನೀವು ಟ್ರೈ ಮಾಡಿ. ಯಾವ್ದು ಅರ್ಥ ಆಗಿಲ್ಲ ಅದು ಇನ್ನೊಂದು ಸತಿ ನೋಡಿ ರಿವೈಸ್ ಮಾಡಿ. ಅಷ್ಟೇ ಮಕ್ಕಳೇ.